ನಮ್ಮ ಮಹಾವತಾರ್ ಫೌಂಡೇಶನ್ ದಿನಾಲು ಗುರುಗಳು ಯೋಗಾಸನ ಶುರು ಮಾಡಿದರು, ಕಲಿಸಿದರು. ಪ್ರಾಣಾಯಾಮ, ಧ್ಯಾನ, ಚಿಕಿತ್ಸೆ ಮತ್ತು ಸ್ವಯಂ ಮೂತ್ರದ ಚಿಕಿತ್ಸೆ ಪದೇ ಪದೇ ರಂಗನಾಥ್ ಗುರುಗಳು ಹೇಳಿ ನಮ್ಮೆಲ್ಲರ ಮನಸ್ಸಿಗೆ ಬರುವ ಹಾಗೆ, ನಾವು ಅದನ್ನು ತಗೊಳ್ಳಲಿಕ್ಕೆ ಬೇಕು ಅನ್ನುವ ಹಾಗೆ ನಮ್ಗೆ ತಯಾರು ಮಾಡಿದ್ದಾರೆ. ಜ್ಞಾನವನ್ನು ತುಂಬಾ ಸರಳವಾಗಿ ಮತ್ತು ಮನಸ್ಸಿಗೆ ತಿಳಿಯುವ ಹಾಗೆ ಹೇಳಿಕೊಟ್ಟಿದ್ದಾರೆ. ತುಂಬಾ ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ. ನಾವು ಎಲ್ಲ ಆತ್ಮ ಬಂಧುಗಳು ತುಂಬಾ ಲಕ್ಕಿ ಇದ್ದೇವೆ. ಇಷ್ಟೊಂದು ಜ್ಞಾನವನ್ನು ನಾವು ದುಡ್ಡು ಕೊಟ್ಟರು ಕೊಡುವುದಿಲ್ಲ. ಮತ್ತು ಜ್ಞಾನಕ್ಕೆ ಬಂದ ಮೇಲೆ ನನ್ನ ದುಃಖ 50ಕ್ಕಿಂತ ಹೆಚ್ಚಾಗಿ ಕಮ್ಮಿ ಆಗಿದೆ. ಒಂಟಿ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವುದನ್ನು ಮಟ್ಟಿಗೆ ನನ್ನನ್ನು ತಯಾರು ಮಾಡಿದ್ದಾರೆ ನಮ್ಮ ಗುರುಗಳು. ಅಶ್ವಿನಿ ಮೇಡಮ್ ಅಂತೂ ತುಂಬಾ ನಿಪುಣಿ. ಸಣ್ಣೇಗೌಡ್ರು ಸರು, ವೆಂಕಟರಮಣ ಸರು, ಇನ್ನೂ ತುಂಬಾ ಜನರು ಎಲ್ಲಾರು ಇದ್ದಾರೆ. ಎಲ್ಲಾರು ಒಬ್ಬರಕ್ಕಿಂತ ಒಬ್ಬರು ತುಂಬಾ ಚೆನ್ನಾಗಿ ಕ್ಲಾಸನ್ನು ನಡೆಸಿಕೊಡುತ್ತಾರೆ. ಹೇಳಿದರೆ ತುಂಬಾ ವಿಷಯಗಳು ಇವೆ. ಇವತ್ತು ತಾರೀಕು 27 ಸೆಪ್ಟೆಂಬರ್ 2025 ಸಮಯ ಬೆಳಗ್ಗೆ 5ರಿಂದ 8 ಗಂಟೆಗೆ ಜ್ಞಾನ ದಿವ್ಯ ಸಂದೇಶವು ಎಲ್ಲವೂ ಇರುತ್ತವೆ. ಎಲ್ಲ ಹಿರಿಯ ಮಾಸ್ಟರ್ಸರು ತುಂಬಾ ಚೆನ್ನಾಗಿ ಧ್ಯಾನ ಹಂಚಿಕೊಳ್ಳುತ್ತಾರೆ. ನಮ್ಮ ಮಾಸ್ಟರ್ಗಳು ವಿಶೇಷ ಸಂಚಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ನಂದಾ ಮೇಡಮ್ ಸ್ವರ ಯೋಗದ ಬಗ್ಗೆ ಪ್ರಕಾರದ ಡೈಲಿ ಹೇಳುತ್ತಾರೆ. ಮಧುರಾ ಮೇಡಮ್ ಅಂತೂ ಸಮಗ್ರ ಜೀವನ ಶೈಲಿ ಹೇಳಿ ಕೊಡುತ್ತಾರೆ. ಅವರಿಗೆ ಆಹಾರದ ವೇಳೆ ಆರೋಗ್ಯದ ಮೇಲೆ ಮನೆ ಮದ್ದು ತುಂಬಾ ಜ್ಞಾನವಿದೆ. ರೇವತಿ ಮೇಡಮ್ ಅತಿ ದೊಡ್ಡ ಅದ್ಭುತವಾದ ವ್ಯಕ್ತಿ. ಅಶ್ವಿನಿ ಮೇಡಮ್ ಅಂತೂ ನಮ್ಮ ಮಹಾವತಾರ ಫೌಂಡೇಶನ್ಗೆ ಮಹತ್ವದ ವ್ಯಕ್ತಿ. ಕಿರು ಸಂದೇಶ ತುಂಬಾ ಚೆನ್ನಾಗ ಮಾಡುತ್ತಾರೆ. ಯಾರಿಗೆ ಯಾವ ಪಾತ್ರ ಕೊಡಬೇಕು ಒಂದು ಕ್ಷಣದಲ್ಲಿ ತಯಾರು ಮಾಡುತ್ತಾರೆ. ಅವಳು ಒಂದು ಶನಿವಾರ ಕಿರುಚಿತ್ರೆಯನ್ನು ಪಾತ್ರವನ್ನು ಸ್ವಾಮಿ ಸರ್ ತುಂಬಾ ಆಧ್ಯಾತ್ಮಿಕವಾಗಿ ಮಾಡಿದರು. ಆ ಲೋಕದ ದ್ವಾರಕ ಜನಿಸಿದ್ದಾನೆ ಅಂತ ತುಂಬಾ ಚೆನ್ನಾಗಿ ಮಾಡಿದರು. ಪತ್ರೇಜಿ ಗುರುಗಳು ತುಂಬಾ ಚೆನ್ನಾಗಿ ಮಾಡಿದರು. ನಮಗೆ ಅಂತೂ ಗುರುಗಳನ್ನು ನಾವು ನೋಡಿದ್ದಿಲ್ಲ. ಸ್ವಾಮಿ ಸರ್ಗೆ ನೋಡಿ ತುಂಬಾ ಸಂತೋಷವಾಯ್ತು. ಭಾರತಿ ಮೇಡಮ್, ಯಶೋಧ ಮೇಡಮ್, ಅಶ್ವಿನಿ ಮೇಡಮ್, ಅಜ್ಜಿ ಪಾತ್ರನು ತುಂಬಾ ಚೆನ್ನಾಗಿ ಮಾಡಿದ್ರು. ಲಕ್ಷ್ಮಿ ಮೇಡಮ್, ಮಂಜುಳಾ ಮೇಡಮ್, ಉಮಾ ಮೇಡಮ್, ಶೈಲಜಾ ಮೇಡಮ್, ಇನ್ನೂ ಉಳಿದ ಎಲ್ಲಾ ಮೇಡಮ್ಗಳು ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸರ್ ಟೈಮ್ ಇದೆನಾ ಹೇಗೆ ರೀ ಸರ್? ಟೈಮ್ ಇದೆನಾ ಹೇಗೆ? ಇದೆಯಮ್ಮ, ಇನ್ನೊಂದು 10 ನಿಮಿಷ ಮಾತಾಡಿ. ಹೀಗಾಗಿ ತುಂಬಾ ಎಷ್ಟು ನಾವು ಮಹಾವತಾರ ಫೌಂಡೇಶನ್ ಹೊಗಳಿದರೂ ಕಮ್ಮಿನೇ ಇದೆ ಸಿರೆ. ನನಗಂತೂ ಜೀವನದಲ್ಲಿ ಇಷ್ಟೊಂದು ಅದ್ಭುತವಾಗಿ ಏನೂ ತಿಳಿತಿದ್ದಿಲ್ಲ. ಏನೋ ಒಂಥರ ಅಷ್ಟೇ ಊಟ ಮಾಡೋದು, ಏಳೋದು, ಕೂಡೋದು ಇಷ್ಟೇ ಇತ್ತು ಜೀವನದಲ್ಲಿ. ಆದ್ರೆ ಈಗ ತೆಲಿಗೆ ತುಂಬಾ ಕೆಲಸ ಸಿಗುತ್ತಿದೆ. ಅಂದ್ರೆ ಏನು ವಿಚಾರ ಮಾಡ್ಲಿಕ್ಕೆ ನಾವು ಜೀವನದಲ್ಲಿ ಹೇಗೆ ನಡೆಸಿಕೊಳ್ಳಬೇಕು ಅನ್ನುವುದನ್ನು ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಹೇಳಿಕೊಡುತ್ತಾರೆ. ಸರ್ ನಿಮಗೆ ಎಷ್ಟೊಂದು ಕೃತಜ್ಞತೆ ಹೇಳಿದರು ಕಮ್ಮಿನೇ ಸರ್. ಇವಾಗ ನನ್ನ ಜೀವನದಲ್ಲಿ ಸ್ವಯಂ ಮೂತ್ರದಂತೂ ತುಂಬಾ ಹೆಲ್ಪ್ ಮಾಡಿದೆ ಸರ್. ನೀವು ದಿನಕ್ಕಿಂತಲೂ ಚೆನ್ನಾಗಿ ತಿಳಿಸಿಕೊಟ್ಟಿದ್ರಿ. ಇಂಥ ಫೌಂಡೇಶನ್ ನಾವು ಎಷ್ಟು ದುಡ್ಡು ಕೊಟ್ಟರು ನಮಗೆ ಸಿಗೋದಿಲ್ಲ ಸರ್. ಇನ್ನ ಭರ್ಪೂರ್ ವೇಳಿದೆ ಸರ್. ಎಲ್ಲಾರ್ದು ಹೆಸರು ತಗೋಬೇಕಂದ್ರೆ ತುಂಬಾ ನಮ್ಮ ಮಾಸ್ಟರ್ಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತಾರೆ. ಕೆಲಸ ಅನ್ನುವುದಕ್ಕಿಂತಲೂ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ. ಇದರಿಂದ ನಾವು ತುಂಬಾ ದಿನಾಲೂ ಕಲಿಯುತ್ತೇವೆ ಸರ್. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ಸರ್. ನನಗೆ ಇವಾಗ ಎಲ್ಲಿ ಒಬ್ಬಳಿಗೆ ಹೋಗಲಿಕ್ಕೂ ತಯಾರಾಗಿದ್ದೇನೆ ಸರ್. ನಾನು ಒಬ್ಬಳು ಇರಲಿಕ್ಕೂ ತಯಾರಾಗಿದ್ದೇನೆ.
ಆದರೆ ಮಕ್ಕಳು ಬಿಡುತ್ತಿಲ್ಲ. ಹೀಗಾಗಿ ನನಗೆ ಹೆಚ್ಚು ಪುನಾದಲ್ಲೇ ಇರಬೇಕಾಗುತ್ತದೆ ಸರ್. ಇನ್ನು ನೋಡೋಣ, ಗುರುಗಳು ನನಗೆ ಪತ್ರೇಜಿ ಗುರುಗಳು ಆಜ್ಞೆ ಯಾವಾಗ ಕೊಡುತ್ತಾರೆ, ನನ್ನ ಕೈಲಿಂದ ಕೆಲಸ ಯಾವಾಗ ಮಾಡಿಸಿಕೊಳ್ಳುತ್ತಾರೆ, ಅದರ ಹಾದಿಯನ್ನು ಕಾಯಲಿಕ್ಕೆ ಹತ್ತಿದ್ದೇನೆ ಸರ್. ಇಂಥ ಮಹಾವತಾರ ಫೌಂಡೇಶನಕ್ಕೆ ಬಂದ ಮೇಲೆ ತುಂಬಾ 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 ಎಲ್ಲಾ ಮಹಿಳೆಯರಿಗೆ ನಮ್ಮ ಒಂದು ಸಂಸಾರದಿಂದ ಹೊರಬರಲಿಕ್ಕೆಕ್ಕಿಂತಲೂ ಹೆಚ್ಚಿಗೆ ಉಪಯೋಗ ಆಗಿದೆ ಸತ್ತ. ಅವರವರ ಶಕ್ತಿಯಕ್ಕಿಂತಲೂ ಹೆಚ್ಚಿಗೆ ನಾವು ಹೊರಗೆ ಹೇಗೆ ಬರಬೇಕು, ಹೇಗೆ ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ತುಂಬಾ ಇಲ್ಲಿ ಜ್ಞಾನ ಸಿಗುತ್ತದೆ ಸರ್. ಸಮಗ್ರ ಶೈಲಿ, ಜೀವನ ಶೈಲಿ ಇಷ್ಟು ಒಂದಕ್ಕಿಂತಲೂ ಒಂದು ಹೇಳಿದರೆ ತುಂಬಾ ಇವೆ ಸರ್. ನಾವು ತುಂಬಾ ಕೃತಜ್ಞತೆಗಳನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿಗೆ ನನಗೆ 2 ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ, ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಕೃತಜ್ಞತೆಗಳನ್ನು ಹೇಳುತ್ತಾ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು 2 ತೊದಲ ನುಡಿಗಳನ್ನು ತಾವೆಲ್ಲರೂ ಕೇಳಿದ್ದಕ್ಕೆ ತುಂಬಾ ಆಭಾರಿಯಾಗಿದ್ದೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಅಭಿನಂದನೆಗಳು. ತಮ್ಮ ಒಟ್ಟಾರೆ ಬಂದಾಗಿಂದ ಮಹಾವತಾರ್ ಫೌಂಡೇಶನ್ ನಾನು ಕನೆಕ್ಟ್ ಆದಾಗಿಂದ ಏನೆಲ್ಲ ಜ್ಞಾನ ತಗೊಂಡೆ ಅಂತಕ್ಕಂಥದ್ದನ್ನ ಸವಿಸ್ತಾರವಾಗಿ ಹೇಳಿದೀರಾ. ಇಲ್ಲಿ ಏನೆಲ್ಲ ನನಗೆ ಸಿಕ್ತು, ನಾ ಯಾವ ತರ ಬದಲಾವಣೆ ಆದೆ, ಮೊದ್ಲು ಹೆಂಗಿದ್ದಿ ಈಗ ಏನಾದೆ ಅಂತಕ್ಕಂಥ ಅನುಭವನ ಹಂಚ್ಕೊಂಡಿದ್ದೀರಾ. ತಮಗೆ ಅಭಿನಂದನೆಗಳು. ಎಸ್ ಮಾಸ್ಟರ್ಸ್, ಇವತ್ತಿನ ಶನಿವಾರದ ವಿಶೇಷತೆ, ಯಾರಿಗೆಲ್ಲ ನಿಮಗೆ ಹಾಡ್ ಹೇಳಲಿಕ್ಕೆ ಅಥವಾ ಬೇರೆ ಬೇರೆ ಆಕ್ಟ್ ಮಾಡ್ಲಿಕ್ಕೆ, ಅನುಭವ ಹಂಚ್ಕೊಳ್ಳಿಕ್ಕೆ, ಮತ್ತು ಈಗ ನವರಾತ್ರಿ ಉತ್ಸವ ಇರೋದ್ರಿಂದ ನವರಾತ್ರಿಯ ಬಗ್ಗೆ ಕುರಿತು ಏನೆಲ್ಲ ಜ್ಞಾನ ಇದೆ ಅದನ್ನ ಹಂಚ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಇವತ್ತು. ಅದ್ರಿಂದ ಯಾರೆಲ್ಲ ಹೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅವಕಾಶ ಕೊಡ್ತೀವಿ. ಉಳಿದವರು ಸಿದ್ಧರಾಗೋದ್ರ ಪೂರ್ವದಲ್ಲಿ ಒಂದು ಬಸವಣ್ಣವರ ಒಂದು ವಚನ ಇದೆ, ಅದನ್ನ ಒಂದಿಷ್ಟು ಹೇಳ್ಬಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ತಮಗೆ ಅವಕಾಶ ಕೊಡ್ತೀನಿ. ಇಲ್ಲಿ ನಮ್ಮ ಇಂದ್ರಿಯಗಳ ನಿಗ್ರಹ ಹೆಂಗಿರ್ಬೇಕು ಅನ್ನೋದಕ್ಕೆ ಮತ್ತು ನಮಗೆ ವಿಷಯಗಳು ಯಾವ ತರ ಕಾಡ್ತಾವ ಅನ್ನೋದಕ್ಕೆ ಬಸವಣ್ಣವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಚನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು, ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಲೆಯರು. ಭಕ್ತ ಸಿರಿಯಾಳ್ರವರು ಇದನ್ ಬಿಟ್ರ ಸತಿಪತಿ ರತಿ ಸುಖ ಭೋಗವ ವಿಲಾಸವ ಬಿಟ್ಟನೆ ಸಿಂಧು ಬಲ್ಲಾಳನು. ಅಂದ್ರೆ ಸಿಂಧು ಬಲ್ಲಾಳ ಅಂತಕ್ಕಂಥವ್ರು ಶರಣರು, ಅವ್ರು ಬಿಟ್ಟಾರ ಅದನ್ನ ಇಲ್ಲ. ನಿಮ್ಮ ಮುಟ್ಟಿ ಪರಧನ ಪರಸತಿಯರ ಗೆಳಸಿದೆಡೆ ನಿಮ್ಮಾಚಾರಕ್ಕೆ ದೂರ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇದು ವಚನ. ಇದರ ಒಂದು ವಿವರಣೆಯನ್ನು ಹೇಳ್ತೀನಿ ಸ್ನೇಹಿತರೆ. ವಿಷಯ ಲಾಲಸಿಯನ್ನು ಗೆದ್ದಿದ್ದೇವೆ ಎಂದು ಭ್ರಮಿಸುವುದು ತಪ್ಪು. ಅದನ್ನು ಮೆಟ್ಟಿ ತುಳಿದಷ್ಟು ಮೇಲೆದ್ದು ಕಾಡುತ್ತವೆ. ಅತೃಪ್ತವಾಗಿರುವ ಪಂಚೇಂದ್ರಿಯಗಳನ್ನ ಇಟ್ಟುಕೊಂಡು ಏನನ್ನೂ ಸಾಧಿಸಲಾಗದು. ಸಿರಿಯಾಳ ಚಂಗಲಿ ದಂಪತಿಗಳಾಗಲಿ ಸಿಂಧು ಬಲ್ಲಾಳನಾಗಲಿ ದಾಂಪತ್ಯ ಸುಖವನ್ನು ತೊರೆದವರಲ್ಲ, ಅವರು ದಾಂಪತ್ಯದಲ್ಲೇ ಇದ್ರು. ನಾವು ತಿರಸ್ಕರಿಸಬೇಕಾಗಿರುವುದು ಪರಧನ ಪರ ಸಂಗಾತಿಗಳನ್ನೇ ಹೊರತು ವಿವಾಹ ಸಂಸಾರಗಳನ್ನಲ್ಲ ಎಂದು ಬಸವಣ್ಣನವರು ಹೇಳ್ತಾರೆ. ಇದು ಮುಂದುವರಿದು, ವಿವಾಹ ಮತ್ತು ದಾಂಪತ್ಯಗಳು ಹೊಲಸು ಎಂದು ಭಾವಿಸಿ ಸನ್ಯಾಸಿಗಳಾಗಿ ಅಡ್ಡದಾರಿ ತುಳಿದವರು ಶಿವನಿಗೆ ಹತ್ತಿರವಾಗಲಾರರು. ಆಹಾರ, ನಿದ್ರೆ, ಮೈಥುನಗಳು ಪ್ರಕೃತಿ ನಿಯಮಗಳು, ಇವೆಲ್ಲವೂ ಕೂಡ ಪ್ರಕೃತಿ ಕೊಟ್ಟಿರ್ತಕ್ಕಂಥ ನಿಯಮಗಳು. ಅವನ್ನು ನೈತಿಕ ಮೌಲ್ಯಗಳೊಂದಿಗೆ ಅನುಭವಿಸಲೇಬೇಕು ಹೊರತು ತೊರೆಯಬೇಕೆಂದಿಲ್ಲ ಎಂದು ಅವರ ಅಭಿಪ್ರಾಯ. ನೋಡಿ, ಇವೆಲ್ಲವೂ ಕೂಡ ನಾವು ಬರ್ತಕ್ಕಂಥವು ಸಂಸಾರದಲ್ಲಿ ಇದ್ದು ಸಾಧಿಸಿರಿ ಅಂತ ಹೇಳ್ಬಿಟ್ಟು ಪತ್ರಿಜಿ ಗುರುಗಳು ಕೂಡ ಇದೇ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೇಕು, ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಅದನ್ನ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರ ಒಂದು ಸಂದೇಶ ಆಗಿದೆ ಸ್ನೇಹಿತರೆ. ಇದು ಆಗಿತ್ತು ಬಸವಣ್ಣವರ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ವಚನ. ಎಸ್, ಇದನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಯಾರೆಲ್ಲ ಇವತ್ತಿನ ವಿಷಯವನ್ನ ಹೇಳಲಿಕ್ಕೆ ಮುಂದ್ ಬರ್ತಿದ್ರ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಮಾಡೋದ್ರಿಂದ ತಮಗೆ ಅವಕಾಶವನ್ನ ಇವತ್ತಿಂದ ಸದ್ಬಳಕೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್. ಸೊ ಥ್ಯಾಂಕ್ ಯು ಸುಜಾತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ನಿಮ್ಮ ಧ್ಯಾನ ಜೀವನ ಹಂಚ್ಕೊಂಡಿದ್ರಿ. ಸೊ ಖಂಡಿತ ತಾವು ಜಾಯಿನ್ ಆದ ಟೈಮಲ್ಲಿ ಯಾವ ರೀತಿಯಲ್ಲಿದ್ದೀರಿ, ಮತ್ತೆ ಈ ಮಾತಾರ್ ಫೌಂಡೇಶನ್ ಅಲ್ಲಿ ನಿರಂತರ ನೀವು ಅಟೆಂಡ್ ಆಗಿ ಕ್ಲಾಸಸ್ಸು
ಯಾವ ರೀತಿಯಲ್ಲಿ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿದ್ದೀರಾ ಅನ್ನೋದು ಎಲ್ಲರಿಗೂ ಒಂಥರ ತುಂಬಾ ಸ್ಪಷ್ಟವಾಗಿದೆ. ಸೊ ಅದರಲ್ಲಿ ತಮ್ಮ ಪಾತ್ರನೂ ಇದೆ. ಅಂದ್ರೆ ನೀವು ಇಲ್ಲಿ ಏನೇನು ಹೇಳ್ತೀವೋ ಅವೆಲ್ಲ ನೀವು ಅಳವಡಿಸ್ಕೊಂಡಿದ್ದೀರಿ, ಎಲ್ಲ ಪದ್ಧತಿಗಳು. ಸೊ ಎಲ್ಲರ ಜೊತೆಗೆ ಮಾತಾಡೋದಾಗ್ಲಿ. ಸೊ ನೀವು ಬಿಗಿನಿಂಗ್ ಅಲ್ಲಿ ಜಾಯ್ನ್ ಆಗುವಾಗ ದುಃಖದಿಂದ ಇದ್ರಿ. ಸೊ ಆಮೇಲೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಂದೊಂದು ಕ್ಲಾಸಸ್ಸು ಕೇಳಿಸ್ಕೊಂತ ನಿಧಾನವಾಗಿ ಹಂತವಾಗಿ ದುಃಖದಿಂದ ಬಿಡುಗಡೆ ಆಗಿ, ಅದೇ ಹೇಳ್ತಾರಲ್ಲ ಜೀವನ್ ಮುಕ್ತಿ ಅಂತ ಹೇಳ್ತೀವಿ ನೋಡಿ, ಆ ಜೀವನ್ ಮುಕ್ತಿ ಕಡೆ ನೀವು ಪ್ರಯಾಣ ಈಗಾಗಲೇ ಸಾಗ್ತಾ ಇದೆ ನಿಮ್ದು. ಸೊ ನಿಜವಾಗಿ ಹೇಳ್ಬೇಕಂದ್ರೆ ಆ ಜೀವನ್ ಮುಕ್ತಿಯ ದಾರಿಯಲ್ಲಿ ನೀವು ಇದ್ದೀರಿ. ಇಲ್ಲಾಂದ್ರೆ ಈ ರೀತಿಯಲ್ಲಿ ಬದಲಾವಣೆ ಆಗೋದು ಕಷ್ಟ. ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ಆಂತರಿಕ ಬದಲಾವಣೆ, ಅಂದ್ರೆ ಬಾಹ್ಯದ ಬದಲಾವಣೆ ಏನು ದೊಡ್ಡ ವಿಷಯ ಅಲ್ಲ. ಬಾಹ್ಯದ ಬದಲಾವಣೆ ಆಗಿದ್ರೂ ಆಗಿಲ್ಲ ಅಂದ್ರೆ ಏನು ನಷ್ಟ ಇಲ್ಲ. ಬಟ್ ಆಂತರಿಕ ಬದಲಾವಣೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅವಾಗ ಮನಸ್ಸಿನ ಪರಿವರ್ತನೆ ಆಗತ್ತೆ, ಮನಸ್ಸು ಸುಂದರವಾಗಿ ತಯಾರಾಗತ್ತೆ, ನಿಶ್ಚಲವಾಗುತ್ತೆ, ಒಂದು ರೀತಿಯಲ್ಲಿ ಯಾವಾಗಲೂ ಆನಂದವಾಗಿರುತ್ತೆ. ಮನಸ್ಸು ಆನಂದವಾಗಿದ್ದರೆ ದೇಹ ಆಟೋಮೆಟಿಕ್ ಆಗಿ ಆನಂದವಾಗಿರುತ್ತೆ. ಆ ದೇಹದ ಸೌಂದರ್ಯನೂ ಬರುತ್ತೆ. ಹೇಳ್ಬೇಕಂದ್ರೆ ಮಾನಸಿಕ ಸೌಂದರ್ಯದಿಂದ ಬಾಹ್ಯ ಸೌಂದರ್ಯ, ಅಂದ್ರೆ ದೇಹದ ಸೌಂದರ್ಯನೂ ಹೆಚ್ಚಾಗತ್ತೆ. ಸೊ ನಮ್ಮ ಮುಖದ ಮೇಲೆ ಚಿರು ಮಂದಹಾಸ ಆಗತ್ತೆ, ಒಂದು ರೀತಿಯಲ್ಲಿ ನಗು ಬರುತ್ತೆ. ಇಲ್ಲಾಂದ್ರೆ ಅದಕ್ಕೆ ಮುಂಚೆ ಒಳಗಡೆ ದುಃಖ ಇದ್ರೆ ಮುಖದ ಮೇಲೇನೂ ಆ ಸೌಂದರ್ಯ ಬರೋದಿಲ್ಲ. ಅದು ನಾವು ನಿಮ್ಮಲ್ಲಿ ಕಂಡಿಡಿದ್ವಿ, ನಿಮ್ಮಲ್ಲಿ ಸರ್ ನೋಡ್ತಾ ತುಂಬಾ ನೀವು ನನಗೆ ಇದನ್ನ ಮಾಡಿದ್ರಿ. ಮೇನ್ ಅಂದರೆ ಸರ್ ನೀವು ಧ್ಯಾನವನ್ನು 2 ಅಕ್ಷರದಲ್ಲಿ ಅಂತೇಳಿ ಒಂದು ವ್ಯಾಕರಣ ಕೊಟ್ಟಿದ್ರಿ ಸರ್. ಮಾಡಿದ್ರೆ ನಮ್ಮ ಶಾಶ್ವತ ಗಮನ ಕೊಡುವುದು ಅಂತೂ ಚೇತನ ಶಕ್ತಿಯನ್ನು ನಾವು ತೆಗೆದುಕೊಳ್ಳುವುದು ವಿಚಾರವನ್ನು ನೀವು ತುಂಬಾ ಅದ್ಭುತವಾಗಿ ಹೇಳಿಕೊಟ್ರು. ಅದು ನನಗೆ ತುಂಬಾ ಮನವರಿಕೆ ಆಗಿದೆ ಸರ್. ತುಂಬಾ ಒಂದೊಂದು ಅಕ್ಷರ ಸುಧಾ ನನಗೆ ತುಂಬಾ ವೇಳೆಗಳು ಕಮ್ಮಿ ಬೀಳುತ್ತದೆ ಸರ್. ನಾ ಎಲ್ಲಾನು ಹೇಳ್ಬೇಕಂದ್ರೆ ಅಗ್ದಿ ಸಂಕ್ಷಿಪ್ತವಾಗಿ ಸ್ವಲ್ಪನೇ ಹೇಳಿದ್ದೇನೆ ಸರ್. ಥ್ಯಾಂಕ್ ಯು ಸರ್. ಇನ್ನೂ ಬದಲಾಗಬೇಕು ಸರ್, ನಾನು ಇನ್ನೂ ತುಂಬಾ ಬದಲಾಗಬೇಕು ಸರ್. ಖಂಡಿತ ನೀವು ಜಸ್ಟ್ ಪಾಲನೆ ಮಾಡ್ತಾ ಇರಿ. ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಮಾಡೋದು, ಧ್ಯಾನ ಮಾಡ್ಕೊಂಡದು, ಇಲ್ಲಿ ಮಾಡ್ಕೊಂಡದು, ಮನೆಯಲ್ಲಿ ಮಾಡ್ಕೊಂಡದು ಎರಡು. ಮತ್ತೆ ಸ್ವಾಧ್ಯಾಯ ಸರಿ, ಮೊದಲ 10 ನಿಮಿಷ ಸುಧಾ ಆಗ್ತಿದ್ದಿಲ್ಲ, ಅರ್ಧ ತಾಸಿಗೆ ಬಂದೆ, 1 ತಾಸಿಗೆ ಬಂದೆ ಧ್ಯಾನಕ್ಕೆ. ಈಗ 2.5 ತಾಸು ಆರಾಮ್ ಕೊಡ್ತೀನ್ರಿ ಸರ್. ಅದೇ ಸೊ ಆ ರೀತಿಯಲ್ಲಿ ಮತ್ತೆ ಸ್ವಾಧ್ಯಾಯ, ಸಜನ ಸಾಂಗತ್ಯ ಮಾಡ್ಕೊತೀವಿ. ಓಕೆ, ಇಷ್ಟು ಮಾಡ್ಕೊಂಡಿದ್ರೆ ಸಾಕು, ತನ್ನಂಥದ್ದೇ ಬದಲಾವಣೆ ಇನ್ನೂ ನಿಮ್ಮಲ್ಲಿ ಹೆಚ್ಚು ಕಾಣಿಸ್ತದೆ. ಸೊ ನಿಮ್ಮಲ್ಲಿ ಆ ಪರಿಜ್ಞಾನ ಹೆಚ್ಚಾಗತ್ತೆ. ಸೊ ನೀವು ಕ್ಲಾಸಸ್ ತಗೋಂತ ಆ ಸ್ಥಿತಿಗೆ ನೀವು ಬರ್ತೀರಾ. ಓಕೆ, ರೈಟ್. ಸೊ ಸ್ನೇಹಿತರೆ, ಸೊ ಇಷ್ಟುವರೆಗೆ ಕೇಳಿಸ್ಕೊಂಡಿದ್ರಲ್ಲ, ಮೇಡಮ್ ಹೇಳ್ತಾ ಇದ್ರು ಅವರ ಜೀವನ ಪರಿವರ್ತನೆ ಬಗ್ಗೆ ಹೇಳಿದ್ದಾರೆ. ಯಾರ್ಯಾರು ಕೇಳಿಸ್ಕೊಂಡಿದ್ರು ಅವರೆಲ್ಲ ನಿಮ್ಮ ಪ್ರಶ್ನೆಗಳಿದ್ರೆ ಸ್ವಲ್ಪ ನಿಮ್ಮ ಅನಿಸಿಕೆ ಇದ್ರೆ ಕೊಡಿ, ಹ್ಯಾಂಡ್ ರೈಸ್ ಮಾಡಿ. ಸೊ ಮಿಕ್ಕಿದು ಫ್ರೆಂಡ್ಸ್ ಎಲ್ಲ ಐ ಥಿಂಕ್ ಜರ್ನಿಯಲ್ಲಿ ಇರ್ತಾರೆ ಅವರು. ಇವತ್ತಿನ ಕ್ಲಾಸ್ ಇದೆಯಲ್ಲ ಆಕುಪ್ರೆಷರ್ ಕಾರ್ಯಾಗಾರ, ಸೊ ಅದಕ್ಕೂ ಬರ್ತಾ ಇರ್ತಾರೆ. ಅದಕ್ಕೆ ತುಂಬಾ ಕಡಿಮೆ ಜನ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಆದ್ರೂ ಯಾರ್ಯಾರು ಜಾಯ್ನ್ ಆಗಿದ್ದಾರೋ ನಿಮ್ಮ ಅನಿಸಿಕೆ ಇಲ್ಲ ನಿಮ್ಮ ಪ್ರಶ್ನೆ ಇದ್ರೆ ಮೇಡಮ್ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಆಮೇಲೆ ಒಬ್ಬೊಬ್ಬರು ಅವರವರ ಪ್ರಶ್ನೆಗಳು ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸು ಏನೇ ಇದ್ರು ಇವತ್ತು ಸೆಷನ್ ಅಲ್ಲಿ ಮಾತಾಡ್ಬೋದು. ಏನಾದರೂ ಜ್ಞಾನ ಇದೆ ಹೇಳ್ಬೇಕಂದ್ರೂ ಇಲ್ಲ, ಪ್ರಶ್ನೆಗಳಿದ್ರೆ ಇಲ್ಲ, ನೀವು ಏನಾದರೂ ಹಾಡುಗಳು ಯಾವುದೇ ಇದ್ರೂ ಇವತ್ತು ಮಾಡ್ಕೊಳ್ಳಿ. ಇವತ್ತು ಸ್ಪೆಷಲ್ ಕಾರ್ಯಕ್ರಮ, ಇದು ಶನಿವಾರದ ವಿಶೇಷ ಕಾರ್ಯಕ್ರಮ, ನಮಗೆಲ್ಲರಿಗೂ ಗೊತ್ತು. ಅದೇ ರೀತಿಯಲ್ಲಿ ಇನ್ನೊಂದು ಗಂಟೆ ಕಾಲ 7:07 ಕ್ಲೋಸ್ ಮಾಡ್ತೀವಿ. ರೈಟ್. ಇವತ್ತು ಸುಜಾತ ಮೇಡಮ್ ಅವರು ತಮ್ಮ ಅನುಭವನ ಜೀವನ ಚರಿತ್ರೆಯನ್ನು ಹೇಳಿದ್ರಲ್ಲ, ತಮಗೆ ಏನ್ ಅನಿಸ್ತದ ನೀವು ಕೇಳಿದ್ದು? ನಿಮ್ಗೂ ಕೂಡ ಈ ತರ ಭಯ ಇತ್ತಿನೋ, ಅಥವಾ ನಿಮ್ಗೂ ಹೇಳ್ಬೇಕು ಅನ್ಸುತ್ತೋ? ಹೇಳ್ಬೇಕು ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ಅವ್ರ ಅನುಭವ ಕೇಳಿದ್ರಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಬಗ್ಗೆ ಅಟ್ಲೀಸ್ಟ್ 4 ಜನ ಹೇಳ್ಬೋದಲ್ಲ ಸ್ನೇಹಿತರೆ? ಅದಾದ್ಮೇಲೆ ನಿಮ್ದು ಕೂಡ ಸ್ವಯಂ ಅನುಭವನ ಹೇಳ್ರಿ. ನೀವು ಬಂದ್ ಎಷ್ಟು ವರ್ಷ ಆಯ್ತು ಅಥವಾ ಎಷ್ಟು ತಿಂಗಳಾಯ್ತು, ಯಾರು ನಿಮ್ಮನ್ನ ಪರಿಚಯ ಮಾಡಿದ್ರು, ಈ ಮಹತಾರ್ ಫೌಂಡೇಶನ್ ಇಂದ ಏನೆಲ್ಲ ತಗೊಳಕ್ ಆಗಿದೆ ನಿಮಗೆ, ಯಾವ ತರ ಜೀವನ ಪಾಲನೆ ಮಾಡ್ಕೊಂಡಿದ್ದೀರಾ, ಇದನ್ನು ಕೂಡ ಹೇಳ್ಕೊಳ್ಳಿ.
ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಅವಕಾಶ ಕೊಡ್ತೀವಿ. ಆಂಡ್ರಾಯ್ಡ್ ಇಲ್ಲ ಮತ್ತೆ ವಿಡಿಯೋಸ್ ಆನ್ ಮಾಡಿಲ್ಲ ಅಂದ್ರೆ ಯಾರು ಅದೇ ಈ ಹೆಸರುಗಳ ಹಿಂದ್ಗಡೆ ಯಾರ್ಯಾರು ಇದ್ರಿ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಅಷ್ಟ್ರು ಬಸ್ನಾಗಿರ್ಬೋದು ಕಾಣಿಸುತ್ತೆ ಗುರುಜಿ ಅವ್ರು. ಹಾ ಬಸ್ನಾಗ ಕೂತ್ಕೊಂಡಿದ್ದಾರೆ ಕಾಣಿಸುತ್ತೆ ತರಬೇತಿಗೆ ಹೋಗ್ಲಿಕ್ಕೆ. ಅದೇ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಅನ್ಮ್ಯೂಟ್ ಕೊಡ್ತೀವಿ, ಇಲ್ಲಾಂದ್ರೆ ನಾವೇ ಕರಿತೀವಿ ನಿಮ್ಮನ್ನ ಒಬ್ಬರನ್ನ. ಹೇಳ್ಬೋದಾ? ವಿಶ್ವನಾಥ್ ಅವರು ಮಾತಾಡಿ. ಇವತ್ತು ಮಾತಾಡದೆ ಯಾವುದೇ ನಿಮಗೆ ಸೆಷನ್ಸು ಮತ್ತೆ ಸಬ್ಜೆಕ್ಟ್ಸ್ ಯಾವ್ದು ಇರೋದಿಲ್ಲ. ಎಲ್ಲರೂ ಮಾತಾಡೋದೇ ಇವತ್ತಿನ ಮುಖ್ಯವಾದ ವಿಶೇಷ. ಮಾತಾಡಿ ಸರ್, ವಿಶ್ವನಾಥ್ ಸರ್. ಒಳ್ಳೆ ಧ್ಯಾನದ ಇದ್ರ ಬಗ್ಗೆ ಕೇಳಿದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ. ಧ್ಯಾನ ಬರ್ತಾ ಇದೆ ಇವಾಗ. ಮಧ್ಯದಲ್ಲಿ ಬಿಟ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದೆ, ಅವಾಗ ಅಷ್ಟು ಇದಾಗ್ತಾ ಇರ್ಲಿಲ್ಲ. ಇವಾಗ ಧ್ಯಾನ ಕಂಟಿನ್ಯೂ ಮಾಡ್ತಾ ಇದೀನಿ ಗುರುಗಳೇ. ಓಕೆ. ಸೊ ಎಷ್ಟು ಹೊತ್ತು ಮಾಡ್ತಾ ಇದ್ದೀರಾ? ಹೆಂಗಿದೆ ನಿಮ್ಮ ಜೀವನ ಅನುಭವ? ನಿಮ್ಮಲ್ಲಿ ಏನು ನಾನು ಜಾಯಿನ್ ಆಗ್ತೀನಿ ಗುರುಗಳೇ. ಸರಿ, ಆಯ್ತು. ನಿಮ್ಮಲ್ಲಿ ಏನೇನು ಸ್ವಲ್ಪ ಬದಲಾವಣೆ ಅಂತ ಅನಿಸ್ತಾ ಇದೆ, ಅದು ಹೇಳಿ. ಉದಾಹರಣೆ ಅಂದ್ರೆ ನನ್ಗೆ ಜ್ಞಾಪಕ ಶಕ್ತಿ ತುಂಬಾ ಸ್ವಲ್ಪ ಕಮ್ಮಿ ಇತ್ತು. ಕೆಲಸ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತಾ ಇದೀನಿ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಇವಾಗ ಬಂದ್ಮೇಲೆ ಪರವಾಗಿಲ್ಲ, ನನ್ಗೆ ಇವಾಗೆಲ್ಲ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ವೆರಿ ಗುಡ್. ಆಮೇಲೆ ಸ್ವಲ್ಪ ಸಿಟ್ಟು ಜಾಸ್ತಿ ಇತ್ತು ನನಗೆ, ಆದಷ್ಟು ಕಮ್ಮಿ ಆಗಿದೆ ಗುರುಗಳೇ. ಆಮೇಲೆ ತಾಳ್ಮೆ ಜಾಸ್ತಿ, ಸಿಕ್ಕಾಪಟ್ಟೆ ಅಂದ್ರೆ ಸಿಟ್ಟು ಬಂತು ಅಂದ್ರೆ ತಡೆ ಆಗಿಲ್ಲ, ಮತ್ತೆ ಏನ್ ಇದ್ ಮಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ, ಹಂಗ ಆಗ್ಬಿಡೋದು. ಇವಾಗೆಲ್ಲ ಧ್ಯಾನಕ್ಕೆ ಬಂದ್ಮೇಲೆ ಪರವಾಗಿಲ್ಲ ಇವಾಗ. ನಾನು ಪಿರಮಿಡ್ ಬರ್ಬೇಕು ಅಂತ ಇಲ್ಲೆಲ್ಲೋ ಕಡೂರ್ ಸೈಡ್, ನಮ್ದು ಕಡೂರು ಗುರುಗಳೇ, ಇಲ್ಲೆಲ್ಲೋ ಪಿರಮಿಡ್ ಇಲ್ಲ. ಎಲ್ಲಿ ಪಿರಮಿಡ್ ಹೋಗ್ಬೇಕು, ಧ್ಯಾನ ಕರ್ಕೊಂಡು ಹೋಗ್ಬೇಕು, ನಮ್ಮ ಮನೆಯವರೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದ್ ಮಾಡ್ತೀನಿ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಇಲ್ಲಿ. ಸರಿ ಸರಿ. ನಿಯರ್ ಏನಾರ ಗೊತ್ತಿದೆ ಗುರುಗಳೇ ಇಲ್ಲಿ? ಯಾವುದು ಕಡೂರಾ ಇದು? ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್. ಚಿಕ್ಕಮಗಳೂರು ಡಿಸ್ಟಿಕ್. ಓಕೆ. ಅಲ್ಲಿ ನೋಡೋಣ, ಪಿರಮಿಡ್ಸ್ ಯಾವ್ದಿದ್ರೆ ನಾನು ಕೇಳಿ ಹೇಳ್ತೀನಿ. ಅದು ಕೇಳ್ಬಿಟ್ಟು ಹೇಳ್ತೀನಿ, ಬಟ್ ಸದ್ಯಕ್ಕೆ ಗೊತ್ತಿಲ್ಲ. ಓಕೆ. ರೈಟ್. ಸೊ ನಿಮ್ಮ ಮೇಡಮ್ ಅವರು ಧ್ಯಾನ ಮಾಡ್ತಾ ಇದ್ರಾ? ಮಾಡ್ತಾ ಇದ್ದಾರೆ. ಓಕೆ. ಮಕ್ಕಳು ಅದು ಮೇಡಮ್ ಒಂದ್ಸಲ ಮಾಡ್ತಾರೆ ಸರ್, ಒಂದ್ಸಲ ಮಾಡಲ್ಲ. ಅಲ್ಲಿ ನಾನು ಎಷ್ಟು ಹೇಳಿದ್ರು 1 ವರ್ಷದ ಮೇಲೆ ಆಯ್ತಲೆ, ಹೇಳಿದ್ರು ಇದಾಗ್ತಾನೆ ಇಲ್ಲ ಅವರು. ನನಗೆ ಅದಕ್ಕೆ ಒಂದ್ಸಲ ಪಿರಮಿಡ್ ಕರ್ಕೊಂಡ್ ಬಂದ್ಬಿಟ್ಟು ಗುರುಗಳನ್ನ ಪರಿಚಯ ಮಾಡ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡ್ಬಿಟ್ಟು ಬರ್ಲಿ ಅಂತೇಳಿ ಆಮೇಲೆ ಸರಿ ಹೋಗ್ತಾರೆ ಅಂತ ಕಂಡಿದ್ದೀನಿ. ಈಗ ನಿಮ್ಮ ಮಿಸ್ಸಸ್ ಅವರು ಮಾಡ್ತಾ ಇದ್ದಾರ ಧ್ಯಾನ? ಇಲ್ಲ ಬಂದಿಲ್ಲ. ಧ್ಯಾನ ಮಾಡ್ತಾ ಇದ್ರಾ? ಇಲ್ಲ ಮಾಡ್ತಾ ಇಲ್ಲ ಇವತ್ತಿಲ್ಲ, ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿದಾರ ಅಂತ ನಿಮ್ ಜೊತೆಗೆ? ಮಾಡಿದ್ದಾರೆ. ವೆರಿ ಗುಡ್. ಓಕೆ. ಏನು ವೃತ್ತಿ ಮಾಡ್ತಾ ಇದ್ದೀರಾ ವೆಂಕಟರಮಣ ಸರ್? ಕಾರ್ಪೆಂಟರ್ ಮಾಡ್ತೀನಿ. ವಾರ್ಡ್ರೋಬ್ ಕೆಲಸ ಮಾಡೋದು ಸರ್. ಓಕೆ. ಕಾರ್ಪೆಂಟರ್. ಎಸ್. ಥ್ಯಾಂಕ್ ಯು. ಅವಾಗ ಬರ್ತಾ ಇರಿ, ಈ ತರ ಮಾತಾಡ್ತಾ ಇರಿ. ಅಂದ್ರೆ ನೀವು ಮಾತಾಡೋದ್ರಿಂದ ನಾವ್ ಏನ್ ತಗೊಂಡಿರಿ ಅನ್ನೋದು ನಿಮಗೆ ಅದು ಉಳಿಯುತ್ತೆ. ಈ ತರ ಹೇಳಿದ್ದೀನಿ ನಾನು, ಇನ್ನೂ ಆತರ ಆಗ್ಬೇಕು ಅನ್ನತಕ್ಕಂಥದ್ದು. ಹೆಚ್ಚು ಧ್ಯಾನ ಮಾಡಿ, ನೀವು ಮಾಡ್ತಕ್ಕಂಥ ಕಾಯಕದೊಳಗೆ ದೊಡ್ಡದಾಗಿ ಬೆಳೀರಿ. 4 ಜನಕ್ಕೆ ಹೋಗಿ ಎಲ್ಲಿ ಕಾಯಕ ಮಾಡಕ್ ಹೋಗಿರ್ತೀರ ಅಲ್ಲಿ ಹೇಳ್ರಿ, ಇದ್ರ ಅನುಭವನ ಹೇಳ್ತಾ ಇರ್ರಿ. ಈ ತರ ಒಂದ್ ಲಿಂಕ್ ಇದೆ, ಅದ್ ಕನೆಕ್ಟ್ ಆಗ್ರಿ ಅಂತ ಹೇಳ್ರಿ. ಅಲ್ಲಿ ನಿಮಗೆ ಜ್ಞಾನ ಸಿಗುತ್ತೆ ಅಂತ ಹೇಳ್ರಿ. ಇದು ತರ ದಾನ ಮಾಡ್ದಂಗಿಲ್ಲ ಇದು ಕೂಡ ಹೌದ್ರಾ? ಮಾಡ್ಬೋದಲ್ಲ? ಓಕೆ, ಅಭಿನಂದನೆಗಳು ನಿಮಗೆ ಇವತ್ತು ಬಂದು ಮಾತಾಡಿದ್ದಕ್ಕಾಗಿ. ಎಸ್, ಮನಂದಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಸನ್ನೇಗೌಡ್ರ ಸರ್. ನಮಸ್ತೆ. ನಾನು ದಿನಕ್ಕೊಂದು ತಮ್ಮಾರ ಜಾಯಿನ್ ಮಾಡಿದ್ರಿ ನನ್ನ. ಈಗ ಸದ್ಯ ಜಾಯ್ನಿಂಗ್ ನಾನು ಮಾಡಾಕತ್ತೇನ್ರಿ, ಧ್ಯಾನ ಮಾಡಾಕತ್ತೇನಿ. ಬಾಳ ಕೋಪ ಇತ್ರಿ ನನ್ಗೂ, ತಾಳ್ಮೆ ಅನ್ನೋದ ಇದ್ದಿದ್ದಿಲ್ರಿ. ಧ್ಯಾನದಿಂದ ಬಾಳ ಅನುಕೂಲ ಆಗೇತ್ರಿ ನಮಗೂ. ವೆರಿ ಗುಡ್. ತುಂಬಾ ಚೆನ್ನಾಗಿ ಅನಿಸ್ತದ್ರಿ. ಎಲ್ಲಾ ಉಪಯುಕ್ತ ಮಾಹಿತಿ ಐತ್ರಿ ಇಲ್ಲಿಂದ.
ಹ್ಮ್ ಬಾಳ ಅನುಕೂಲ ಆಗೇತ್ರಿ ಯಾವ ಊರಿಂದ ಮೇಡಮ್ ಮಾತಾಡೋದು ತಾವು? ನಾವು ಧಾರವಾಡ ಜಿಲ್ಲೆ ಯಾಕಂದ್ರೆ ನಿಮ್ದು ವಾಯ್ಸ್ ಸ್ವಲ್ಪ ಕಟ್ ಆಗ್ತದೆ. ಎಷ್ಟು ಹೊತ್ತು ಮಾಡ್ತಾ ಇದ್ರೆ ಪ್ರತಿದಿನ ಧ್ಯಾನವನ್ನ? ಪ್ರತಿದಿನ 1 ಗಂಟೆ ಮಾಡ್ತಾ ಇಲ್ಲ, ಕ್ಷಮೆ ಇರ್ಲಿ ಮೇಡಮ್, ನೀವು ವಿಷಯ ಒಳ್ಳೆ ಅನುಭವ ಹಂಚ್ಕೊಳ್ತಾ ಇದ್ರಿ. ಪಾಪ ನಿಮ್ದು ವಾಯ್ಸ್ ಸರಿ ಕೇಳ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಸರಿ ಕೇಳ್ತಾ ಇಲ್ರಿ, ಕಟ್ ಆಗ್ತಾ ಇದೆ ವಾಯ್ಸ್. ಅಭಿನಂದನೆಗಳು ಮೇಡಮ್ ತಮ್ಗೆ. 20 ನಿಮಿಷ 30 ನಿಮಿಷ ಹಿಂಗ ತಾಸು ಮಾಡ್ಕೊಂತ ಜಾಸ್ತಿ 1.5-2 ತಾಸು ಆರಾಮ್ ಕುಂದಿರ್ತೇನ್ರಿ. ಓಕೆ. ನಿಮ್ ಮನೇಲಿ ಕೇಳ್ತಾ ಯಾರಾದ್ರೂ ಮನೆಯವರು ಯಾರಾದ್ರೂ ಧ್ಯಾನ ಮಾಡ್ತಾ ಇದಾರೆ, ಹೇಳಿದಿರಿ ಅವ್ರಿಗೆ? ಅವ್ರದ್ದು ಕಟ್ ಆಗಿತ್ತು. ಹಾ. ಇದು ಸಿಗ್ನಲ್ ಪ್ರಾಬ್ಲಮ್ ಇದೆ. ಆಯ್ತು. ನೆಕ್ಸ್ಟ್ ಕಮಲಾ ಮೇಡಮ್, ಕಮಲಾ ರಾಮಚಂದ್ರ ನಮಸ್ಕಾರ ಗುರುಜಿ. ಮಾತಾಡಿ. ನಮಸ್ಕಾರ ಸನ್ನೇಗೌಡ್ರಿಗೆ, ಸುಜಾತ ನಮಸ್ತೆ. ಮೇಡಮ್ಗೂ ನಮಸ್ಕಾರ. ನಾನು ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಏಪ್ರಿಲ್ ಅಲ್ಲಿ ಈ ಮಹತಾರ್ ಫೌಂಡೇಶನ್ಗೆ ಜಾಯಿನ್ ಆದೆ. ಜಾಯಿನ್ ಆದಾಗಿಂದ ತುಂಬಾ ಚೆನ್ನಾಗಿದೆ. ಧ್ಯಾನನೂ ಮಾಡ್ತೇನೆ, ಬೆಳಿಗ್ಗೆನೂ ಬರ್ತೇನೆ. ಅಂದ್ರೆ ನಾನು 6:30ವರೆಗೆ ಮಾತ್ರ ಇರ್ತೇನೆ ಅಷ್ಟೇ. ಆಮೇಲೆ ಮಧ್ಯಾಹ್ನ 11:30ಇಂದನೂ ಧ್ಯಾನ ಮಾಡ್ಕೊಳ್ತೇನೆ. ಮತ್ತೆ ಈಗ ರಾತ್ರಿ 9 ಗಂಟೆದು ಧ್ಯಾನದಲ್ಲಿ ಮಾಡ್ಕೊಳ್ತೇನೆ. ನಂಗೆ ಅದಕ್ಕೆ ಮೊದಲು ಧ್ಯಾನದಲ್ಲಿ ಅಷ್ಟೊಂದು ಇದಿರ್ಲಿಲ್ಲ. ಒಂದು 20 ನಿಮಿಷ ಸುಮ್ಮನೆ ಕೂತ್ಕೊಳ್ತಾ ಇದ್ದೆ ಬೆಳಿಗ್ಗೆ ಅಷ್ಟೇ. ಏನ್ ಮಾಡ್ಬೇಕು, ಯಾವ ದೇವರನ್ನ ನೆನೆಸ್ಬೇಕು ಏನು ಗೊತ್ತಾಗ್ತಿರ್ಲಿಲ್ಲ. ಏನ್ ಬೇಕೋ ಅದನ್ನ ಹೇಳ್ಕೊಂಡು ಮಾಡ್ಕೊಂಡು ಕಣ್ಮುಚ್ಕೊಂಡು ಕೂತ್ಕೊಳ್ತಿದ್ದೆ. ಅಷ್ಟು ಬಿಟ್ರೆ ಇನ್ಯಾವ ಅನುಭವ ಇರ್ಲಿಲ್ಲ. ನಿಮ್ಮಲ್ಲಿ ಬಂದ್ಮೇಲೆ ಎಲ್ಲಾ ತರ ತಿಳ್ಕೊಂಡಿದೀನಿ. ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸುಜಾತ ಮೇಡಮ್ ಹೇಳಿರೋದ್ನೆಲ್ಲ ನನ್ಗೂ ಹೇಳ್ಬೇಕು ಅನ್ಸುತ್ತೆ. ಅಷ್ಟು ತುಂಬಾ ಇದಾಗಿದೆ. ನಾನು ಮಾತಾಡಕ್ ಆಗ್ತಾ ಇಲ್ಲ. ಏನೋ ಇವತ್ತಂತೂ ತುಂಬಾ ಭಯ ಆಗ್ತಿದೆ ಒಂಥರ. ಮತ್ತೆ ಆರೋಗ್ಯದಲ್ಲಿಯೂ ಸುಧಾರಿಸಿದೆ ತುಂಬಾ. ಸ್ವಲ್ಪ ಮೈಕೈ ನೋವೆಲ್ಲ ವಿಪರೀತ ಆಗಿತ್ತು ಮಧ್ಯದಲ್ಲಿ. ಈಗ ಬರ್ತಾ ಸ್ವಲ್ಪ ಕಮ್ಮಿ ಆಗಿದೆ. ನಿದ್ದೆ ಚೆನ್ನಾಗಿ ಬರ್ತದೆ. ಮೊದಲೆಲ್ಲ ಅಷ್ಟು ನಿದ್ದೆ ಬರ್ತಿರ್ಲಿಲ್ಲ. ಮತ್ತೆ ತುಂಬಾ ನಿಮ್ಗೆ ಧನ್ಯವಾದಗಳು ಗುರುಜಿ. ನಿಮ್ಮನ್ನ ಯಾವಾಗ್ಲೂ ನೆನ್ಸ್ಕೊಳ್ತಾ ಇರ್ತೀನಿ. ಮತ್ತೆ ಈ ತರ ನೀವು ಮಾತಾಡುವಾಗ ಯಾವಾಗ್ಲೂ ಈಗ ಇಟ್ಕೊಂಡು ಮಾತಾಡಿ ನೋಡಿ. ಇಟ್ಕೊಂಡು ಮಾತಾಡ್ಬೋದು. ಇದು ಕ್ಷೇಪಣ ಮುದ್ರಾ, ಇದು ಒಂಥರ ಅದ್ಭುತ ಮುದ್ರಾ, ಕ್ಷೇಪಣ ಮುದ್ರಾ ಅಂತೀವಿ. ಇದರಿಂದ ಹಿಂಗ್ ಇಟ್ಕೊಂಡು ಮಾತಾಡ್ಬೇಕು. ಇಲ್ಲ ಅಂದ್ರೆ ಇನ್ನು ಮಾತಾಡುವಾಗ ಯಾವಾಗ ಯಾರ ಹತ್ರ ಮಾತಾಡ್ತಾ ಇದ್ರೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರಬಾರ್ದು ಅಂದ್ರೆ ಈಗ ಇಟ್ಕೊಂಡು ಮಾತಾಡಿ. ಇಟ್ಕೊಂಡು ಕೈಗಳು ಇಟ್ಕೊಂಡು ಮಾತಾಡಿ ನೋಡಿ. ಈಗ ಹೋಗ್ಬೇಕು ಮಧ್ಯದಲ್ಲಿ ಇದು ಈ ತರ. ಓಕೆ, ಇಟ್ಕೊಂಡು ನೆಗೆಟಿವ್ ಥಾಟ್ ಬರಲ್ಲ, ಫಿಯರ್ ಇರಲ್ಲ. ಅಭ್ಯಾಸನೇ ಇಲ್ಲ ಜಾಸ್ತಿ ಮಾತಾಡಿ. ಈಗ ಇಲ್ಲಿ ಬಂದ್ಮೇಲೆ ನೀವೆಲ್ಲ ಮಾತಾಡಿ ಅಂದ್ಬಿಟ್ಟು ಮಾತಾಡ್ತಾ ಇರೋದಷ್ಟೇ. ಅದು ಒಂದೊಂದ್ಸಲ ಮಾತಾಡಕ್ಕೆ ಭಯ ಆಗತ್ತೆ. ಆ ತರ ಇಲ್ಲ, ಯಾವುದೇ ಭಯ ಇದ್ರೂ ಹೋಗ್ಲಾಡಿಸ್ತದೆ. ಈ ರೀತಿಯಲ್ಲಿ ಇಟ್ಕೊಂಡು ಕೈಗಳು ಇಟ್ಕೊಂಡು ಮಾತಾಡಿ, ಪರವಾಗಿಲ್ಲ. ಆಟೋಮೆಟಿಕ್ ಆಗಿ ಒಳಗಡೆಯಿಂದ ಇದಾಗತ್ತೆ, ಚೇಂಜ್ ಆಗುತ್ತೆ. ಆಯ್ತು ಗುರುಜಿ, ಧನ್ಯವಾದಗಳು ಗುರುಜಿ. ಹಾಡ್ತಾ ರಾಗ ಅನ್ನಂಗೆ ಸ್ವಲ್ಪ ಮಾತಾಡ್ತಾ ಬಂದ್ರೆ ಎಲ್ಲದು ಸರಿ ಆಗುತ್ತೆ. ಅದಕ್ಕೆ ಒಂದು ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಗಮನಿಸಿ, ಮಾಸ್ಟರ್ಸ್ ಯಾರಿಗೆ ಮಾತಾಡಿಲ್ಲ ಇಲ್ಲಿವರೆಗೆ ಅಂತಂದ್ರೆ, ಪ್ರತಿ ಶನಿವಾರ ದಿವಸ ನಮ್ದು ವಿಶೇಷ ಸಂಚಿಕೆ ಇರುತ್ತಲ್ಲ, ಅವತ್ತು ನಿಮಗೆ ಮಾತಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನೇನ್ ಮಾತಾಡ್ಬೇಕು, ಬಂದಾಗಿಂದ ಏನೇನ್ ಕಲ್ತೆ ಅನ್ನೋದನ್ನ, ಮತ್ತು ಯಾವಾಗ ನಾ ಕನೆಕ್ಟ್ ಆದೆ, ನನ್ಗೆ ಯಾರು ಪರಿಚಯ ಮಾಡಿದ್ರು ಅದನ್ನ ಬರ್ದ್ ಬಿಡ್ರಿ. ಒಂದ್ ಪೇಪರ್ ನಲ್ಲಿ ಬರ್ಕೊಳ್ರಿ ನೀವು. ಅಂದ್ರೆ ಕಾಲ ಮಿತಿ ಒಳಗ ನೀವು ಹೇಳ್ತಕ್ಕಂಥ ಎಲ್ಲಾ ವಿಷಯವನ್ನ ಹೇಳಕ್ ಸಾಧ್ಯತೆ ಆಗುತ್ತೆ. ಇಲ್ಲಾಂದ್ರೆ ನಾವು ಒತ್ತಾಯಿಂದ ಕರೆದಾಗ ಆನ್ ಮಾಡ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಿ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಹೇಳ್ಬೇಕಾದ ವಿಷಯನ ಮರ್ತ್ ಬಿಡ್ತೀರಿ. ಅದಕ್ಕೆ ಮಾತಾಡ್ಲಿಕ್ಕೆ ಹಿಂದೇಟ್ ಆಗತ್ತೆ ಸರ್. ಏನ್ ಮಾತಾಡೋದು ಅಂತಾನು ಗೊತ್ತಾಗಲ್ಲ. ಅದು ಅಭ್ಯಾಸನೇ ಇಲ್ವಲ್ಲ ಮೊದ್ಲಿಂದ. ಏನ್ ಮಾಡಿದ್ರು ಅದರಿಂದ ಅದು
ತೊದ್ಲು ಏನೋ ಮಾತಾಡ್ತೀವಿ, ತಪ್ಪು ಮಾತಾಡ್ತೀವಿ, ಅದೆಲ್ಲ ಒಂಥರ ಹಿಂಸೆ ಆಗೋಗುತ್ತೆ. ಅದ್ರಿಂದಿಲ್ಲ. ಏನಾಗಲ್ಲ, ನಾವು ಎಲ್ಲರೂ ಕೂಡ ಹೊಸದಾಗಿ ಬಂದಿರ್ತೀವಿ, ಬರೆದ್ ಬಿಟ್ಕೊಳ್ರಿ ಎಲ್ಲದನ್ನು ವಿಷಯನ. ಯಾವಾಗ ಬಂದ್ರಿ, ಯಾರು ಪರಿಚಯ ಮಾಡಿದ್ರು, ಏನ್ ಕಲಿತೆ ನಾನು, ನನ್ನಲ್ಲಿ ಏನ್ ಬದಲಾವಣೆ ಆಯ್ತು, ಕೊಟ್ಟಿರ್ತಕ್ಕಂಥ ಸಂಸ್ಥೆಗೆ ಒಂದು ಅಭಿನಂದನೆಗಳು, ಇಷ್ಟ ನೀವು ನೋಡ್ಕೊಂಡ ಓದ್ರಿ, ಪರವಾಗಿಲ್ಲ. ಒಂದ್ಸಲ 2 ಸಲ, ನೆಕ್ಸ್ಟ್ ನೀವೇ ಮಾತಾಡಕ್ಕೆ ಸಿದ್ಧರಾಗ್ಬಿಡ್ತೀರಿ. ಯಾಕಂದ್ರೆ ತಗೊಂಡಿರ್ತಕ್ಕಂಥ ಜ್ಞಾನನ ನಾವು ನಿನ್ನೆ ಬಂದೀವಿ, ಇವತ್ತು ನಾಳೆ ಇರ್ತೋ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ 4 ಜನಕ್ಕೆ ಕೊಟ್ಟು ಹೋದಾಗ ಭಗವಂತ ನಾಳೆ ಕೇಳ್ಬೋದಲ್ಲಿ, ಎಲ್ಲಪ್ಪ ಇಷ್ಟು ದಿವಸ ಕಳಿಸಿದ್ನೆಲ್ಲ ಏನ್ ಮಾಡಿ ಬಂದಿ, ಏನ್ ಸಾಧನೆ ಮಾಡಿ ಬಂದಿ ಅಂತಂದ್ರೆ, ಗುರುಜಿ ನಾನು ಇಂಥ ಜ್ಞಾನ ತಗೊಂಡಿದ್ದೆ, ಇಷ್ಟು ಜನಕ್ಕೆ ಹೇಳಿ ಬಂದೆ ನಾನು. ಅದನ್ನೇ ಕೇಳ್ದ, ನೀ ಏನ್ ಕಾಯಕ ಮಾಡಿದಿ, ಎಷ್ಟ್ ಪೂಜೆ ಮಾಡಿದಿ, ಎಷ್ಟ್ ಜನಕ್ಕೆ ಊಟಕ್ಕೆ ಹಾಕಿದಿ, ಎಷ್ಟ್ ಸಾಮ್ರಾಜ್ಯ ಕಟ್ಟಿದಿ, ಯಾವ್ದು ಕೇಳ್ತಾರ ಇಲ್ಲ ಗೊತ್ತಿಲ್ಲ ಭಗವಂತ. ಏನ್ ತಗೊಂಡಿ ಜ್ಞಾನನ ಎಷ್ಟ್ ಜನಕ್ಕೆ ಹಂಚಿ ಬಂದಿ, ಅದಕ್ಕೆ ಆ ಕೆಲಸ ನಾವು ಮಾಡ್ಬೇಕಾಗೈತೆ. ಅದರಿಂದ ನೀವು ಇಷ್ಟನ್ನು ಎಲ್ಲರೂ ಮಾಡ್ತೀರಿ ಅಂತೇಳಿ ನಾನ್ ನಂಬಿದ್ದೀನಿ. ಇಲ್ಲಿ ಫೌಂಡೇಶನ್ನೇ ನೀವು ಭಗವಂತ ಅಂತ ತಿಳ್ಕೊಳ್ರಿ. ಫೌಂಡೇಶನ್ ಏನ್ ಕೇಳುತ್ತೆ ಅದಕ್ಕೆ ಸ್ಪಂದಿಸ್ರಿ, ಇದು ನಿಮ್ ಜನ್ಮ ಸಾರ್ಥಕಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿನಂದನೆಗಳು ಮೇಡಮ್, ಚೆನ್ನಾಗಿ ಮಾತಾಡಿದ್ರೆ ಇದೇ ತರ ಮುಂದುವರಿ ಅಂತ ಹೇಳ್ತೀನಿ. ಆಯ್ತು ಸರ್, ತುಂಬಾ ಥ್ಯಾಂಕ್ ಯು. ಗುರುಜಿಯವರಿಗೂ ಥ್ಯಾಂಕ್ ಯು, ಧನ್ಯವಾದ. ಎಸ್, ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿ. ವಿವೋ ಅಂತ ಕಾಣಿಸ್ತಾ ಇದೆ ನೋಡಿ, ಅವರು ಆನ್ ಮಾಡ್ಕೊಂಡಿದ್ದಾರೆ, ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಮಾತಾಡಿ. ಎಷ್ಟು ಆನ್ ಮಾಡ್ಕೊಳ್ಳಿ, ವಿವೋ ಅಂತ. ವಿವೋ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ, ಮಾಡ್ಕೊಳ್ಳಿ. ಇಲ್ಲ ಲೆಫ್ಟ್ ಮಾಡ್ಕೋ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾರಾಯಣ್ ನಾಯಕ್ ಅಂತ ಯಾರಿದ್ದಾರೆ, ಯಾರು ಕೂತಿದ್ರು? ನಾರಾಯಣ್ ಸರ್ ಇದ್ದಾರೆ ಅಲ್ಲಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ನಾರಾಯಣ್ ಸರ್. ನಿಮ್ಮ ಅನುಭವ ಎಲ್ಲರಿಗೂ ಹೇಳಿ ಸರಿ. ರೈಟ್. ನಮಸ್ತೆ ಗುರುಗಳೇ. ನಮಸ್ತೆ. ನಾನು ಈ ಮಹಾತಾವರ ಫೌಂಡೇಶನ್ಗೆ ನಮ್ಮ ಮಗಳಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮುಖಾಂತರವಾಗಿ ಬಂದು ಜಾಯಿನ್ ಆದೆ. ನಾನು ಜಾಯಿನ್ ಆದಾಗಳಿಂದಲೂ ಸಹ ನನಗೆ ತುಂಬ ಕಾಲುಕೈ ನೋವುಗಳು ತುಂಬ ಇದ್ವು. ಆದರೂ ಈ ಮಹಾವತಾರ ಫೌಂಡೇಶನಲ್ಲಿ ಯೋಗಾಸನ, ಪ್ರಾಣಾಯಾಮ ಇವುಗಳನ್ನೆಲ್ಲ ಮಾಡ್ತಾ ಇವತ್ತು ನನ್ನ ಕಾಲುಕೈ ನೋವುಗಳೆಲ್ಲ ಕಡಿಮೆ ಆಗಿದ್ದಾವೆ. ಮತ್ತು ರಂಗನಾಥ ಗುರುಗಳು ಸ್ವಮೂತ್ರ ಚಿಕಿತ್ಸೆಯನ್ನು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರು. ಅದನ್ನು ಸಹ ನಾನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಇದನ್ನು ಅಳವಡಿಸಿಕೊಂಡಿರೋದ್ರಿಂದ ನನಗೆ ತುಂಬ ಆರೋಗ್ಯ ಸುಧಾರಿಸ್ತಾ ಇದೆ. ಹಾಗಾಗಿ ಎಲ್ಲ ಆತ್ಮಬಂಧುಗಳು ಸಹ ಈ ಒಂದು ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ತಮ್ಮ ತಮ್ಮ ಜೀವನವನ್ನು ಉದ್ಧಾರಗೊಳಿಸಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ನಾನು ಪ್ರತಿದಿನ 4 ಗಂಟೆಗೆ ಎದ್ಬಿಟ್ಟು ಈ ಒಂದು ಯೋಗಾಸನ, ಪ್ರಾಣಾಯಾಮ ಇವುಗಳನ್ನು ಅಭ್ಯಾಸ ಮಾಡ್ತಾ ಎಲ್ಲಿ ಈ ಕ್ಲಾಸ್ಗಳಿಗೆ ತಪ್ಪದೇನೆ ಅಟೆಂಡ್ ಆಗ್ತೇನೆ. ಆಮೇಲೆ ಪ್ರತಿದಿನವೂ ಧ್ಯಾನದ ಸಮಯದಲ್ಲೆಲ್ಲ ಧ್ಯಾನವನ್ನು ಮಾಡ್ತೇನೆ. ಹೀಗಾಗಿ ಈಗ ನನ್ನ ಆರೋಗ್ಯ ಸ್ಥಿತಿ ತುಂಬ ಸುಧಾರಣೆ ಆಗಿದೆ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಸೊಸೆ, ನಮ್ಮ ಮನೆಯವರು, ಹೀಗೆ ಎಲ್ಲರೂ ಸಹ ಧ್ಯಾನ ಬಂಧುಗಳಾಗಿದ್ದೇವೆ. ಹಾಗಾಗಿ ತಮಗೆಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಸರ್. ಎಸ್, ಅಭಿನಂದನೆಗಳು ಗುರುಗಳೇ. ಗೀತಾ ನಾಯ್ಕ್ ನಟ್ಟಿ ಮೇಡಮ್ ಅವರು ಇವ್ರ ಸೊಸೆ. ಮೊನ್ನೆ ನಾವೇನು ಅವತಾರ ಪುರುಷ ಬಂದಿದ್ದಾನೆ ಭೂಮಿಗೆ ಅಂತ ಹೇಳಿದಿಲ್ಲ, ಇವ್ರ ಮನೆಯಲ್ಲೇ ಕೂಸೋದು ಬಂದಿರತಕ್ಕಂಥದ್ದು ಶಕ್ತಿ. ಇಂಥ ಒಂದು ಟೋಟಲ್ ಹೇಳ್ಬೇಕಂದ್ರೆ ಅವ್ರದ್ದು ಫ್ಯಾಮಿಲಿನೇ ಆಧ್ಯಾತ್ಮಿಕ ಕುಟುಂಬ ಅಂತ ಹೇಳ್ಬೋದು. ಅಷ್ಟೊಂದು ಖುಷಿ ಆಗುತ್ತೆ ನೋಡಿ. ಈ ಒಂದು ವಯಸ್ಸಿನಲ್ಲೂ ಕೂಡ ಅಷ್ಟೊಂದು ಆಕ್ಟಿವ್ ಆಗಿ ಪ್ರತಿದಿನ ಅವರು ಯೋಗಾಸನ, ಪ್ರಾಣಾಯಾಮ ಮಾಡೋದ್ರ ಜೊತೆಗೆ ಹೆಚ್ಚು ಹೊತ್ತು ಧ್ಯಾನ ಮಾಡ್ತಾ ಇದಾರೆ. ಇದರಿಂದ ಎಷ್ಟೊಂದು ಅವರು ಆನಂದವಾಗಿ ಇದ್ದಾರೆ ಮತ್ತು ಆರೋಗ್ಯವಾಗಿನೂ ಕೂಡ ಇದ್ದಾರೆ ಅಂತ ಹೇಳಕ ಇಷ್ಟಪಡ್ತೀನಿ ಸ್ನೇಹಿತರೆ. ಧ್ಯಾನದಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತಕ್ಕಂಥದ್ದು ಇಂಥವರೇ ನಮಗೆ ಸಾಕ್ಷಿ ಉದಾಹರಣೆಗಳು ಅಂತ ಹೇಳ್ಬೋದು. ಎಸ್, ಅಭಿನಂದನೆಗಳು ಗುರುಗಳೇ ಮತ್ತೊಮ್ಮೆ ತಮಗೆ. ಎಸ್ ನಾರಾಯಣ್ ಸರ್, ನೀವು ತುಂಬಾ ಅದ್ಭುತವಾದ ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದೀರಾ. ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಎರಡನ್ನೂ ಸಹ ಅದ್ಭುತವಾದ ರೀತಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಅದು ಮಾತ್ರ ಸತ್ಯ. ನಾವು ಈಗಾಗಲೇ ನೋಡಿದ್ದೀವಿ.
ಸೊ ಈಗ ಅವರ ವಯಸ್ಸು ಐ ಥಿಂಕ್ 79 ಅಲ್ವಾ? ಹೌದು ಸರ್. 79. 79. ಅದು ಬಯಲಾಜಿಕಲ್ ವಯಸ್ಸು, ಅಂದ್ರೆ ದೇಹಕ್ಕೆ ವಯಸ್ಸು, ಅವರಿಗೆ ಮನಸ್ಸಿಗೆ ಅವ್ರಿಗೆ ವಯಸ್ಸೇ ಇಲ್ಲ. ಅವ್ರ ಮನಸ್ಸು ವಯಸ್ಸು ಬಹುಶಃ ಒಂದು 16, 17 ಇರ್ಬೋದು, ಇಲ್ಲಾಂದ್ರೆ 20 ಹೊರಗಡೆ ಇರ್ಬೋದು. ಆ ರೀತಿಯಲ್ಲಿ ನೋಡಿದ್ರೆ ಅಂತ ಯುವಕರ ತರ ಪ್ರತಿಯೊಂದರಲ್ಲಿ ಭಾಗವಹಿಸ್ತಾರೆ ಅವರು. ಸಿದ್ಧರ ಬೆಟ್ಟದಲ್ಲಿ ಆ ಬೆಟ್ಟೆ ಹತ್ತಿದ್ರದೇ ನೋಡಿದ್ರೆ ಅವ್ರಿಗೆ ಹೇಳ್ಬೋದು ಅವ್ರಿಗೆ ವಯಸ್ಸು ಎಷ್ಟು ಅಂತ. ಆ ಮಾನಸಿಕ ವಯಸ್ಸು ಅಂತೂ ತುಂಬಾ ಕಡಿಮೆನೆ ಅವ್ರಿಗೆ ವಯಸ್ಸು. ಅಂದ್ರೆ ಈ ಫಿಸಿಕಲ್ ಬಾಡಿಗೆ ಬೇಕಂದ್ರೆ ನಾವು ಅನ್ಕೊಂಡ ಪ್ರಕಾರ ಎಷ್ಟೋ ವಯಸ್ಸು ಬಂದಿರ್ಬೋದು, ಇಷ್ಟು ವಯಸ್ಸು ಬಂದಿರ್ಬೋದು, ಬಟ್ ಅವ್ರಿಗೆ ಮನಸ್ಸಿಗೆ ವಯಸ್ಸೇ ಇಲ್ಲ. ತುಂಬಾ ಯುವಕರಾಗಿ ಪ್ರತಿಯೊಂದರಲ್ಲಿ ತೊಡಗಿಸ್ಕೊಂತಾರೆ. ಈಗಾಗಲೇ ಹೇಳ್ತಾ ಇದ್ರಲ್ಲ, ಮೂತ್ರ ಚಿಕಿತ್ಸೆ ಆಗಲಿ, ಅವ್ರ ಮನೆ ಪೂರ್ತಿ ಧ್ಯಾನ ಕುಟುಂಬ ಆಗಿದೆ ಮಿತ್ರರೇ. ಧ್ಯಾನ ಕುಟುಂಬ ಆಗಿ ಎಲ್ಲರೂ ಧ್ಯಾನ ಮಾಡ್ತಾರೆ, ಎಲ್ಲರೂ ಸಮಗ್ರ ಸ್ವಾಸ್ಥ್ಯ ಪಾಲನೆ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಬೇಕು, ಪ್ರತಿಯೊಬ್ಬರು ಮನೆಯಲ್ಲಿ ಈ ರೀತಿಯಲ್ಲೇ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಯಾವುದೇ ಪ್ರಶ್ನೆ ಇದ್ರೂ ನೀವು ಕೇಳ್ಬೋದು, ಅವ್ರನ್ನು ಕೇಳ್ಬೋದು ಖಂಡಿತ. ಇನ್ನು ಮಿಕ್ಕಿದವರು ಮಾತಾಡಿ. ಥ್ಯಾಂಕ್ ಯು ನಾರಾಯಣ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಉಡುಪಿ ಮಂಜುಳಾ ಮೇಡಮ್ ಮಾತಾಡಿ, ನಿಮ್ಗೆ ಇನ್ವೈಟ್ ಕೊಡ್ತಾ ಇದ್ದೀವಿ. ಮಂಜುಳಾ ಮೇಡಮ್ ಉಡುಪಿ, ಇನ್ವೈಟ್ ಮಾಡ್ಕೊಳ್ಳಿ, ಮಾತಾಡಿ. ಇನ್ನೊಂದು ಪ್ರಕಟಣೆ ಅಂತೆ, ಅಂದ್ರೆ ಇನ್ನೊಂದು ಕಾರ್ಯಕ್ರಮ ಬಗ್ಗೆ. ನಾವೆಲ್ಲರೂ ಈಗ ಪೂರ್ಣ ರಾತ್ರಿ ಧ್ಯಾನ ಯಾರ್ಯಾರು ಭಾಗವಹಿಸ್ತಾ ಇದ್ರು, ನೀವು ಮಾಡ್ಕೊತಾ ಇದ್ರೆ ಮನೆಯಲ್ಲಿ. ಅದೇ ನಾವು ಅನ್ಕೊಂಡಿದ್ವಿ ಏನಂದ್ರೆ, ಈಗಿಂದ ಬೆಳಗ್ಗೆ 3ರಿಂದ 4:15ವರೆಗೂ 1.5 ಗಂಟೆ ಜೂಮ್ ಮುಖಾಂತರವೇ ನಿರಂತರ ಧ್ಯಾನ. 1.5 ಗಂಟೆ ಯಾರ್ಯಾರು ಬ್ರಹ್ಮ ಮುಹೂರ್ತ ಧ್ಯಾನ ಮಾಡ್ಬೇಕಂತಾರೋ ಎಲ್ಲರೂ ಜಾಯ್ನ್ ಆಗಿ. ಓಕೆ, ಅದು ಈ ಅಕ್ಟೋಬರ್ 1 ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಅದು ಜೂಮ್ ಓಪನ್ ಮಾಡಿ ನಾನು ಇಡ್ತೀನಿ, ಇಲ್ಲ ನಂದಾ ಮೇಡಮ್, ಇಲ್ಲ ಇನ್ನು ಸೊನ್ನೆಗೌಡ, ಈ ಥರ ಯಾರ್ಯಾರು ಅರ್ಲಿ ಮಾರ್ನಿಂಗ್ ಮೆಡಿಟೇಷನ್, ನೈಟು ಪೂರ್ಣ ರಾತ್ರಿ ಮಾಡ್ಕೊಂಡಿದ್ರೆ ನಿಮ್ಮ ಅನುಕೂಲ ಪ್ರಕಾರ ಮಾಡ್ತಾ ಹೋಗಿ. ಓಕೆ, ನಿಮ್ಮ ಪೂರ್ಣ ರಾತ್ರಿ ಮಾಡಕ್ ಆಗ್ತಾ ಇಲ್ಲ ಅಂತ ಅವರು 3 ಗಂಟೆಗೆ ಕರೆಕ್ಟಾಗಿ ಕೂತ್ಕೊಳ್ಳಿ ಜೂಮಲ್ಲಿ ಬಂದು, ಇದೇ ಜೂಮಲ್ಲಿ ಬಂದು 3ರಿಂದ 4:15, 1.5 ಗಂಟೆ ಕಂಟಿನ್ಯೂಸ್ ಧ್ಯಾನ ಇರ್ತದೆ. ಸಂಗೀತ ಧ್ಯಾನ ಮತ್ತು ಸ್ವಲ್ಪ ಶೂನ್ಯ ಧ್ಯಾನ. ತದನಂತರ ಅರ್ಧ ಗಂಟೆ ಗ್ಯಾಪ್ ಕೊಡ್ತೀವಿ, ನೀವು ತಯಾರಾಗಿ ಮಾಡಿಕೊಂಡು ಮತ್ತೆ 5:15ಗೆ ನಿಮ್ಮ ಪ್ರಾಣಾಯಾಮ ಯೋಗಾಸನಕ್ಕೆ ಜಾಯ್ನ್ ಆಗಿ. ಮತ್ತೆ ಆ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮ ನಾರ್ಮಲ್ ಆಗಿ 5ರಿಂದ 8ವರೆಗೆ ಇದೆಯಲ್ಲ, ಅದು ನಡೀತದೆ. ಇದು ಏನಂತಂದ್ರೆ ಬ್ರಹ್ಮ ಮುಹೂರ್ತ ಧ್ಯಾನ ಅಂತ ಒಂದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬ್ರಹ್ಮ ಮುಹೂರ್ತ ಧ್ಯಾನ ಕಂಪಲ್ಸರಿ ಬೇಕಾಗಿದೆ ಎಲ್ಲರಿಗೂ. ಓಕೆ, ಆ ಧ್ಯಾನ ಪವರ್ಫುಲ್ ಅನ್ನೋದು ನಮ್ಗೆಲ್ಲ ಗೊತ್ತಾಗತ್ತೆ, ನೀವು ಜಾಯ್ನ್ ಆಗಿ ನೋಡಿ. ಅಲ್ಲಿ ತುಂಬಾ ಅಭಿನಂದನೆ ಗುರುಗಳೇ. ಯಾಕಂದ್ರೆ ರಾತ್ರಿ ಪೂರ ಧ್ಯಾನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಕೇವಲ ಬೆರಳೆಣಿಕೆ ಜನ ಮಾತ್ರ ಇದ್ರಲ್ಲಿ. ನಾನು ಕೂಡ 12 ಗಂಟೆ 12:30 1 ಗಂಟೆ ಮಟ್ಟ ಮಾತ್ರ ಮಾಡ್ತಾ ಇದ್ದೆ. ನೆಕ್ಸ್ಟ್ ಮಲಿ ಬಿಡ್ತಿದ್ವಿ. ಬಟ್ ಈಗ ಅದನ್ನ ನಮಗೆ 10 ಗಂಟೆಗೆ ನಮ್ಗೆ ಸೆಷನ್ನೇ ಮುಗಿತಲ್ಲ, ಅವಾಗ ಮಲಗಿದ್ರು ಕೂಡ ನಮಗೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಬಹಳ ಸೂಕ್ತ. ಯಾಕಂದ್ರೆ ಅಲ್ಲಿ ಸಂಗೀತ ಇರೋದ್ರಿಂದ ನಮಗೆ ತಕ್ಷಣ ಅಲರ್ಟ್ ಆಗ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಒಂದ್ ದಿವಸ ಮಾಡೋದು ಒಂದ್ ದಿವಸ ಬಿಡೋದು ಆಗ್ತಾ ಇತ್ತು. ಇದು ಈ ಒಂದು ಹೊಸ ಒಂದು ಸೆಷನ್ ಸ್ಟಾರ್ಟ್ ಮಾಡಿದ್ದು ತುಂಬಾ ಅಭಿನಂದನೆಗಳು ತಮಗೆ. ಹೆಚ್ಚು ಜನಗಳು ಇದು ಬಳಕೆ ಮಾಡ್ಕೊಳಕ್ ಅನುಕೂಲ ಆಗುತ್ತೆ ಅಂತ ಹೇಳಿ. ಅಂದ್ರೆ 3ಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು 4:15ಗೆ ಕ್ಲೋಸ್ ಮಾಡೋದಾಗುತ್ತೆ. ಹೌದು, ಅಷ್ಟೇ. 3ರಿಂದ 4:15 ಕ್ಲೋಸ್ ಮಾಡ್ತೀವಿ, ಅರ್ಧ ಗಂಟೆ ಗ್ಯಾಪ್ ಕೊಡ್ತೀವಿ. ಮತ್ತೆ ಯಾರು ತಯಾರಾಗಿ ಮತ್ತೆ ಯೋಗ ಪ್ರಾಣಾಯಾಮಕ್ಕೆ ಒಂದು 10 ನಿಮಿಷ ಲೇಟ್ ಆದ್ರೂ ಜಾಯ್ನ್ ಆಗಿ ಪರವಾಗಿಲ್ಲ. ಯೋಗಾಸನಗಳು ಈಗ ಸಪೋಸ್ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ ಅವರು ಯೋಗಾಸನಕ್ಕೆ ಬಂದು ಯೋಗಾಸನ ಶುರು ಮಾಡ್ಕೊಂತಾರೆ. ಇಲ್ಲ ಇಲ್ಲಿ ಭಾಗವಹಿಸಿರೋರು ಒಂದು ಅರ್ಧ ಗಂಟೆ ಗ್ಯಾಪ್ ತಗೊಂಡು ಇಲ್ಲಿ 40 ನಿಮಿಷ ಎಲ್ಲ ಅವರ ಬೆಳಗ್ಗೆ ಕಾರ್ಯಕ್ರಮಗಳೇನಿದೆಯೋ ಸೊ ಕಾಲಕೃತ್ಯ ತೀರಿಸ್ಕೊಂಡು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಎಲ್ಲ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಬಂದು 5ರಿಂದ ಆ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ಬೋದು. ಸೊ ಅದೇ ಟೋಟಲಿ ನಿಮಗೆ ಆಲ್ಮೋಸ್ಟ್ 3 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೆ ಅಂದ್ರೆ ಒಂದು 4 ಗಂಟೆ ಕಾಲ ಪೂರ್ತಿ ಮನಸ್ಸೆಲ್ಲ ಸ್ವಚ್ಛವಾಗತ್ತೆ. ಮನಸ್ಸು ಪೂರ್ತಿ ಸ್ವಚ್ಛಗೊಳಿಸ್ಕೋಬಹುದು, ಅವಕಾಶ ಇಲ್ಲಿದೆ. ಎಸ್ಪೆಷಲಿ ಬ್ರಹ್ಮ ಮುಹೂರ್ತ ಧ್ಯಾನ ಮಿಸ್ ಮಾಡ್ಕೋಬಾರ್ದು. ತದನಂತರ ಇಲ್ಲಿ ಧ್ಯಾನ ಒಂದು 40 ನಿಮಿಷ ಇರುತ್ತಲ್ಲ ಪ್ರತಿ ದಿವಸ, ಆದ್ರೆ ಆ ಬ್ರಹ್ಮ ಮುಹೂರ್ತ ಧ್ಯಾನ 40 ನಿಮಿಷ ಎರಡು ಸೇರ್ಕೊಂಡ್ರೆ ನಮಗೆ ಹತ್ರ ಒಂದು 2 ಗಂಟೆ ಧ್ಯಾನ ಬೆಳಗ್ಗೆ ಆಗ್ಬಿಡ್ತದೆ.
ಎಸ್ ಆಫೀಸ್ ಹೋಗಕ್ ಮುಂಚೆ 2 ಗಂಟೆ ಧ್ಯಾನ ಅಂತೂ ಗ್ಯಾರಂಟಿ ಆಗ್ಬಿಡ್ತದೆ ಅಷ್ಟೇ. ಒಳ್ಳೇದು, ತುಂಬಾ ಅಭಿನಂದನೆ ಗುರುಗಳೇ. ಎಷ್ಟೊಂದು ನೀವು ಅವಕಾಶಗಳನ್ನು ಕೊಡ್ತಾ ಇದ್ದೀರಾ. ಯೂನಿವರ್ಸ್ ತಮ್ಗೆ ಯಾವ ತರ ನಿಮಗೆ ಪ್ರಚೋದನೆ ಕೊಡ್ತಾ ಇತ್ತೋ ಗೊತ್ತಿಲ್ಲ. ಒಟ್ಟಾರೆ ಎಲ್ಲರೂ ಕೂಡ ಆತ್ಮ ಜ್ಞಾನಿಗಳನ್ನ ಮಾಡ್ಬೇಕು, ಅವ್ರಿಗೆ ಸಂಪೂರ್ಣ ಜ್ಞಾನ ಕೊಡ್ಬೇಕು ಅನ್ನೋದು ತಮ್ಮ ಉದ್ದೇಶ ಆಗಿರೋದ್ರಿಂದ ಆ ಯೂನಿವರ್ಸ್ ಕೂಡ ಅದೇ ರೀತಿ ನಿಮಗೆ ಸಾಥ್ ಕೊಡ್ತಾ ಇದೆ. ಎಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳು ಗುರುವೆ, ಈ ಒಂದು ಸೆಷನ್ ಸ್ಟಾರ್ಟ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಸೊ ಈ ಎಸ್ ಮಾಸ್ಟರ್, ಬ್ರಹ್ಮ ಮುಹೂರ್ತ ಧ್ಯಾನ ಬಗ್ಗೆ ಇನ್ನು ಯಾರಾದ್ರೂ ಸ್ವಲ್ಪ ಮಾತಾಡಬಹುದು, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಹೇಗಿರುತ್ತೆ ನಿಮ್ಗೆ, ಹೇಗ ಅನಿಸ್ತದೆ ಈ ಧ್ಯಾನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕೊಡ್ಬೋದು. ಎಸ್, ಮುಂದುವರಿಸಿ. ಎಸ್ ಸ್ನೇಹಿತರೆ, ಯಾರೆಲ್ಲ ರಾತ್ರಿ ಜ್ಞಾನಕ್ಕೆ ಬರ್ತಾ ಇದ್ರಿ 11 ಗಂಟೆಯಿಂದ ಮುಂಜಾನೆ 4 ಗಂಟೆ ತನಕ ಯಾರು ಬರ್ತಾ ಇದ್ರಿ, ಅಲ್ಲಿ ಕೆಲವು ಜನ ಮಾತ್ರ ಇರ್ತಿದ್ವಿ. ಪ್ರತಿ ಭಾನುವಾರ ದಿವಸ ನಾವು, ನಾಳೆ ಭಾನುವಾರ ಐತಲ್ಲ, ರಾತ್ರಿ 11 ಗಂಟೆಯಿಂದ 12 ಗಂಟೆ 1 ಗಂಟೆ ಮಾತಾಡ್ತಿರ್ತೀವಿ ಅಲ್ಲಿ. ಏನ್ ಅನಿಸ್ತಾ ಇದೆ, ಏನ್ ಚೇಂಜಸ್ ಆಗ್ತಾ ಯಾವ ತರ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಆ ತರ ಇದ್ದವ್ರು ಯಾರಾದ್ರೂ ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈಗ ನೆಕ್ಸ್ಟ್ ಗುರುಜಿ ಏನ್ ಹೇಳಿದ್ರಲ್ಲ ಹೊಸ ಒಂದು ಸೆಷನ್, ಮತ್ತೆ ಬೆಳಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ, ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯಗಳೇನು, ಯಾರು ಬರ್ಲಿಕ್ಕೆ ಸಿದ್ರಿದ್ದೀರಿ ಅಂತಕ್ಕಂಥ ವಿಷಯಗಳನ್ನ ಹಂಚ್ಕೊಳ್ರಿ. ಎಸ್ ಸುಜಾತ ಮೇಡಮ್ ಮಾತಾಡಿ. ಸರ್, ನನಗೆ ತುಂಬಾ ಅವಡಸ್ತದೆ. ನಾನು ಪ್ರಯತ್ನ ಮಾಡುತ್ತೇನೆ ಸರ್ ಬೆಳಗಿನ ಜಾವಕ್ಕೆ ಕೂಡ್ಲಿಕ್ಕೆ. ಯಾಕಂದ್ರೆ ರಾತ್ರಿ ಅಂತೂ ನಿದ್ದೆ ಬರಂಗಿಲ್ಲ ಅಂತ ಹೇಳಿ ಧ್ಯಾನ ಮಾಡ್ತಿದ್ವಿ. ಹಾಗಾದ್ರೆ ಈಗ ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು, ಹವಾಮಾನನು ಏನೋ ಒಂದು ವಾತಾವರಣ ಬೇರೆ ಇರುತ್ತದೆ ಸರ್. ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಸರ್. ನನಗೆ ತುಂಬಾ ಅವಡಿಸಿದ್ದು ಬೆಳಗ್ಗೆ 3ರಿಂದ 4:30 ತನಕ. ವೆರಿ ಗುಡ್, ವೆರಿ ಗುಡ್. ಜಾಯ್ನ್ ಆಗಿ, ಪ್ರತಿ ದಿವಸ ಜಾಯ್ನ್ ಆಗಿ. ಅಕ್ಟೋಬರ್ 1 ಇಂದ ಶುರು. ಓಕೆ, ರೈಟ್. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಸರ್, ಧನ್ಯವಾದ. ಇದು ನಿರಂತರ ನಡೀತದೆ, 365 ದಿವಸಗಳು ನಡೀತಾ ಇರ್ತದೆ. ಓಕೆ, ನಾನು ಕೂಡ್ಲಿಕ್ಕೆ ನನ್ಗೆ ಅವಡಸ್ತದ ಸರ್ ನಸುಕ್ನಾಗ ಹೇಳಲಿಕ್ಕೆ. ಆದ್ರೆ ಏನೋ ಒಂಥರ ಇದು ರಾತ್ರಿ ನಿದ್ದೆ ಹತ್ತಂಗಿಲ್ಲ, ಬೆಳಿಗ್ಗೆ ಹಸ್ರಾಗಂಗಿಲ್ಲ, ಈ ಟೈಪ್ ಬಂದಿದ್ದೀನ್ರಿ ಸರ್. ಆದ್ರೆ ನಾ ಪ್ರಯತ್ನ ಮಾಡ್ತೀನಿ ಸರ್ ಕೂಡ್ಲಿಕ್ಕೆ. ಓಕೆ, ನನಗೆ ತುಂಬಾ ಸೇರ್ತಿದೆ ಸರ್. ರೈಟ್, ಥ್ಯಾಂಕ್ ಯು. ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ಸಣ್ಣಗೌಡ್ರ ಸರ್, ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ನಾನು ಪ್ರತಿದಿನ 3 ಗಂಟೆಗೆ ಹೇಳೋದು. 3 ಗಂಟೆಗೆ ಎದ್ದು ಅವಾಗಿಂದ ನಾನು ಧ್ಯಾನ ಮಾಡ್ತೀನಿ ಗುರುಜಿ. ಅಂದ್ರೆ ರಾತ್ರಿ ಧ್ಯಾನದಲ್ಲಿ ಅಟೆಂಡ್ ಆಗಿಲ್ಲ ನಾನಿನ್ನು, 2 ದಿನ ಏನೋ ಮಾಡಿದ್ದೆ ಅಷ್ಟೇನೆ. ಪ್ರತಿದಿನ ಮಾತ್ರ 3 ಗಂಟೆಗೆ ಜಾಯಿನ್ ಆಗಿರ್ತೀನಿ ಗುರುಜಿ. ಪ್ರತಿದಿನ 3 ಗಂಟೆಗೆ ನನಗೆ 2:45 ಎಚ್ಚರ ಆಗುತ್ತೆ. ನಾನು 3 ಗಂಟೆಯಿಂದ ಧ್ಯಾನಕ್ಕೆ ಕೂರ್ತೀನಿ ಗುರುಜಿ. ಅಂದ್ರೆ ಮೂಲಾಧಾರ ಚಕ್ರ, ಆ ಚಕ್ರದ ಮೇಲೆ ಸ್ವಲ್ಪ ಕೆಲವೊಂದು ನನಗೆ ಏನೇನ್ ಬರುತ್ತೆ ಅದನ್ನ ಮಾಡ್ಕೊಂತೀನಿ ಗುರುಜಿ. ತುಂಬಾ ಅದ್ಭುತವಾದ ಅನುಭವ ಅಂತಂದ್ರೆ ಈ ಧ್ಯಾನದಿಂದ ಬಂದಿದೆ ನನಗೆ. ಅದ್ರಿಂದ ನನಗೆ ಫುಲ್ ಆರೋಗ್ಯ ಅಂತೂ 100% ನನಗೆ ಏನು ಇಲ್ಲ ಗುರುಜಿ. ಶೂನ್ಯ ಸ್ಥಿತಿಲೇ ಇದ್ದೀನಿ. ಒಂದು ಮಾತ್ರೆನೂ ಇಲ್ಲ, ಎಂತದೂ ಇಲ್ಲ, ಆರಾಮಾಗಿದ್ದೀನಿ ಗುರುಜಿ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಂದ ಧ್ಯಾನದಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಜ್ಞಾನನೂ ಹೆಚ್ಚಾಗ್ತಿದೆ. ನೀವು ಕೊಡ್ತಿರೋ ಸ್ವಾಧ್ಯಾಯದಿಂದ, ಈ ವೇದಿಕೆಯಲ್ಲಿ ಏನೇನ್ ಸಿಗ್ತಿದೆ ಅದೆಲ್ಲ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಗಮನ ಇಟ್ಕೊಂಡು ಕೇಳಿಸ್ಕೊಂತೀನಿ. ಎಷ್ಟು ಸಾಧ್ಯನೋ ಅಷ್ಟು ಅಳವಡಿಸ್ಕೊಂತೀನಿ. ಎಷ್ಟು ಸಾಧ್ಯನೋ ಅದನ್ನ ಪ್ರಚಾರನೂ ಕೂಡ ಮಾಡ್ತೀನಿ ಗುರುಜಿ. ನಾನು ಇವತ್ತು ಕೂಡ ಹೊರಟಿದ್ದೀನಿ ಗುರುಜಿ. ಸೆಕ್ಷನ್ ಇದೆಯಲ್ಲ, 2 ದಿನ ಟ್ರೈನಿಂಗ್ ಇದೆ, ಅದಕ್ಕೆ ರೆಡಿ ಆಗಿದ್ದೀನಿ. ಈ 7 ಗಂಟೆಗೆ ಹೊರಡ್ಬೇಕು. ಈಗ ಅವಕಾಶ ಸಿಕ್ತಲ್ಲ ಅಂತ ಮಾತಾಡ್ತಿದ್ದೀನಿ ಗುರುಜಿ. ಧನ್ಯವಾದಗಳು. ವೆರಿ ಗುಡ್, ವೆರಿ ಗುಡ್. ಕೋಟಿ ಧನ್ಯವಾದಗಳು ಗುರುಜಿ. ಎಂತ ವೇದಿಕೆಯ ಸೃಷ್ಟಿ ಮಾಡಿದ್ದೀರಾ ನೀವು. ಇದಕ್ಕಂತೂ ಯಾವಾಗ್ಲೂ ಆಭಾರಿಯಾಗಿರ್ತೀವಿ ಗುರುಜಿ. ನಾವೇನಿಲ್ಲ ಮಾಸ್ಟರ್ಸ್ ಅಂತ ಇದೀವಿ, ಎಲ್ಲರೂ ಕೂಡ ಒಂದು ಏನಂತಂದ್ರೆ ಮುಂಚೆ ಧ್ಯಾನಕ್ ಬರೋದಕ್ಕಿಂತ ಮುಂಚೆ ನಾವ್ ಹೆಂಗಿದ್ವಿ, ಧ್ಯಾನಕ್ ಬಂದ್ಮೇಲೆ ಹೆಂಗಾದ್ವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಆ ಅನುಭವ ಆಗಿರುತ್ತೆ ಗುರುಜಿ. ಈ ವೇದಿಕೆಯಲ್ಲಿ ಎಲ್ಲರಿಗೂ ಸಿಕ್ಕಿದೆ ಅಂತ ಒಂದು ಅನುಭವ. ಈ ವೇದಿಕೆನ ಎಲ್ಲಾರ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಾ. ಈ ವೇದಿಕೆ, ಇಂಥ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ಆತ್ಮಪೂರ್ವಕ ಕೃತಜ್ಞತೆ ಪ್ರತಿ ಸಲನೂ ನಾವ್ ಹೇಳ್ತಾನೆ ಇರ್ತೀವಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸಣ್ಣ ಸರ್. 3 ಗಂಟೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಅಕ್ಟೋಬರ್ 1 ಇಂದ. ಹಾ ಸರ್. ನೀವು ಧ್ಯಾನ ಮಾಡ್ತಾ ಇದ್ರಲ್ಲ, ಆ ಸಮಯದಲ್ಲಿ ಡೈರೆಕ್ಟ್ ಜೂಮ್ ಅಲ್ಲೇ ಬಂದ್ಬಿಡಿ. ಓಕೆ, ಅಲ್ಲಿ ಸಂಗೀತ ಧ್ಯಾನ ಮತ್ತೆ ಶೂನ್ಯ ಧ್ಯಾನ 2 ಅರ್ಧ ರೀತಿಯಲ್ಲಿ ಮಾಡೋಣ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಯಶೋಧ ಮೇಡಮ್. ಎಸ್, ನೆಕ್ಸ್ಟ್ ಅರುಣಾ NC ಅವರೇ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾವು ಈ ಕ್ಲಾಸಿಗೆ ಇದು ಬಂದಿದ್ದು ಹೊಸದಾಗಿ ಸರ್. ಅಂದ್ರೆ ಅಷ್ಟೊಂದು ಅದು ಗೊತ್ತಿಲ್ಲ ಇದ್ರ ಬಗ್ಗೆ. ಯೋಗ ಇದ್ರ ಬಗ್ಗೆ ಎಲ್ಲ ಇನ್ನು ತಿಳ್ಕೊಬೇಕು. ಧ್ಯಾನ ಅಷ್ಟೇ ಮಾಡ್ತೀವಿ. ಬೆಳಿಗ್ಗೆ ಇವ್ರು ಸುಧಾಕರ್ ಪೌರ್ಣ ಅವರಿಂದ ಕ್ಲಾಸಿಗೆ ಇದು ಜಾಯಿನ್ ಆಗಿದ್ದು.
ಅದೇ ಎರಡ್ ಸರಿ ಇದು ಕ್ಲಾಸಿಗೆ ಬೆಳಿಗ್ಗೆನೆ ನಾವು ಹೇಳ್ತೀವಿ 3 ಗಂಟೆ 3:30 ಹಂಗ ಝೂಮಿಗೆ ಅದು ಅಟ್ಯಾಚ್ ಮಾಡಿದ್ರೆ ಅದು ಡಿಸ್ಕನೆಕ್ಟ್ ಆಗಿತ್ತು ಸರ್. ಅದು ಹ್ಮ್. ಅಂದ್ರೆ ಇದು ಕ್ಲಾಸ್ ನೀವು ಎಲ್ಲಿಂದ ಮಾತಾಡ್ತಾ ಇದ್ರ? ಸರ್ ಆಯ್ತು ಹುಬ್ಳಿ ಸರ್. ಹುಬ್ಳಿ. ಈಗ ಹುಬ್ಳಿಯಲ್ಲೇ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿ ನೀವು ಬೇಗ ಅಂದ್ರೆ ಡೈರೆಕ್ಟ್ ಪ್ರತ್ಯಕ್ಷವಾಗಿ ಭಾಗವಹಿಸ್ಬೋದು. ಎಲ್ಲಿ ಸರ್? ಹುಬ್ಳಿ ಪಿರಮಿಡ್ ಅಲ್ಲಿ ಕಾರ್ಯಕ್ರಮ ಅಂದ್ರೆ ನಿಮ್ದಿದೆ ಸರ್? ಅಕ್ಟೋಬರ್ 25, 26 ಅಲ್ಲಿ ಬರ್ತೀವಿ. ಹೌದ್ ಸರ್. ಇಲ್ಲ ಬರ್ತೀವಿ ಸರ್ ಅಲ್ಲಿ ಬಂದಾಗ. ಅಂದ್ರೆ ಹುಣ್ಣಿಮೆಗಷ್ಟೇ ಹೋಗ್ತಿರ್ತೀವಿ ಸರ್. ಕಾರ್ಯಕ್ರಮಗಳು ಆಗೋ ಸ್ವಲ್ಪ ರೇರ್, ಬುದ್ಧ ಪೂರ್ಣಿಮಾ ಅವು ಇವು ಆಗಿರುತ್ತೆ. ಹೌದೌದು, ಅವತ್ತು ಬನ್ನಿ, ಅಲ್ಲಿ ಭಾಗವಹಿಸಿ. ಎಲ್ಲರಿಗೂ ಬರುತ್ತೆ, ಅದು ಪಾಪ್ಯುಲೇಟ್ ಬರುತ್ತೆ, ಎಲ್ಲ ಪ್ರಚಾರ ಮಾಡಿ. ಓಕೆ. ಹೌದ್ ಸರ್. ಹಾ ಸರ್. ಅಂದ್ರೆ ಇದು ಬೆಳಿಗ್ಗೆದು ಯೋಗ ಎಲ್ಲ ಅದು ಮತ್ತೆ ರಿಪೀಟ್ ನೋಡ್ಬೋದು ಸರ್? ಹಾ, ನೋಡ್ಬೋದು. ನಿಮ್ಗೆ ಮಾತಾರ್ ಫೌಂಡೇಶನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಎಲ್ಲ ಸಿಗತ್ತೆ ವಿಡಿಯೋಸ್. ಇನ್ನು ಧ್ಯಾನ ಅಷ್ಟೇ ಮಾಡ್ತೀವಿ ಸರ್, ಇನ್ನು ಯೋಗದ ಬಗ್ಗೆ ಅಷ್ಟೇ ಏನು ಗೊತ್ತಿಲ್ಲ. ಯೋಗ ಬೇಕಂದ್ರೆ ಇದೇ ಜೂಮ್ ಅಲ್ಲಿ 5 ಗಂಟೆಗೆ ಜಾಯ್ನ್ ಆಗಿದ್ರೆ ಶನಿವಾರ ಎಕ್ಸೆಪ್ಟ್ ಶನಿವಾರ, ಮಿಕ್ಕಿ ದಿವಸ ಎಲ್ಲ ನಿಮ್ಗೆ ಶನಿವಾರ ಭಾನುವಾರ ಬಿಟ್ರೆ ಮಿಕ್ಕಿ ದಿವಸ ಎಲ್ಲ ನಿಮ್ಗೆ 5ರಿಂದ 5:45ವರೆಗೆ ನಿಮ್ಗೆ ಯೋಗ ಪ್ರಾಣಾಯಾಮ ಸಿಗತ್ತೆ ಉಚಿತವಾಗಿ. ಅದು ಯಾವ ವೇದಿಕೆಯಲ್ಲಿ ನಿಮ್ಗೆ ಲಭ್ಯವಾಗಲ್ಲ. ಓಕೆ. ಅಂದ್ರೆ ಬೆಳಿಗ್ಗೆ ಬೇಗ ಕನೆಕ್ಟ್ ಆಗಿದ್ರೆ ಅದು ಡಿಸ್ಕನೆಕ್ಟ್ ಆಗಿತ್ತು ಸರ್ 2-3 ಸರಿ. ನಿಮ್ದು ಕ್ಲಾಸ್ 5 o'clock ಇಂದ ಸ್ಟಾರ್ಟ್ ಆಗೋದಲ್ಲ, ನಾವು 3:30ಗೆ ಹಂಗ ಸ್ಟಾರ್ಟ್ ಇದು ಮಾಡಿ ಕುತ್ಕೊಂಡಿದ್ರೆ ಅದಾಗ್ಲಿಲ್ಲ. ಇಲ್ಲ, ನಿಮ್ಗೆ ನೆಕ್ಸ್ಟ್ 3ಕ್ಕೆ ಸ್ಟಾರ್ಟ್ ಆಗತ್ತೆ ಜೂಮು. 3ರಿಂದ 4:15ವರೆಗೂ ಆನ್ ಇರ್ತದೆ. ಆ ಟೈಮಲ್ಲಿ ಓನ್ಲಿ ಧ್ಯಾನ ಮಾತ್ರ ಇರ್ತದೆ. ಸಂಗೀತ ಧ್ಯಾನ ಮತ್ತು ಶೂನ್ಯ ಧ್ಯಾನ. ಆ ಟೈಮಲ್ಲಿ ಯಾರ್ಯಾರು ಧ್ಯಾನ ಮಾಡಬೇಕು, ಬ್ರಹ್ಮಮುಹೂರ್ತ ಧ್ಯಾನ ತುಂಬಾ ಪವರ್ಫುಲ್ ಆಗಿರ್ತದೆ. ಪ್ರತಿಯೊಬ್ಬರು ಭಾಗವಹಿಸ್ಬೇಕಾಗತ್ತೆ. ಇಲ್ಲಿರುವಂತ ಪ್ರತಿ ಮಾಸ್ಟರ್ ಅದಕ್ಕೆ ಬರಬೇಕು. ಯಾವುದೇ ಕಾರಣದಿಂದ ಅದು ಮಿಸ್ ಮಾಡ್ಕೋಬಾರ್ದು. ಮೇಡಮ್, ನಿಮ್ಮ ಮೊಬೈಲ್ ಅಲ್ಲಿ ಹತ್ರದಲ್ಲಿ ಯಾರಾದ್ರೂ ಟೆಕ್ನಿಷಿಯನ್ ಇದ್ರೆ ಅವ್ರ ಹತ್ರ ತೋರಿಸ್ರಿದ್ನ ಸರಿ ಮಾಡ್ಕೊಳ್ರಿ. ಬೆಳಗ್ಗೆ ನೀವು 5 ಗಂಟೆಗೆ ಕನೆಕ್ಟ್ ಆಗೋದ್ರಿಂದ ಇಷ್ಟೆಲ್ಲ ನೀವು ಸ್ವತಃ ಅಲ್ಲಿ ಕಣ್ಣಾರೆ ಮಾಡ್ತಾ ಇರೋದ್ರಿಂದ ಜೂಮ್ ನಲ್ಲಿ ನೀವು ಕೂಡ ಯೋಗಾಸನವನ್ನ ಮತ್ತು ಪ್ರಾಣಾಯಾಮವನ್ನ ಕಲಿತಾ ಮಾಡ್ತಾ ಹೋಗ್ಬೋದು. ಜೊತೆಗೆ ನೆಕ್ಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗ್ತಕ್ಕಂಥ 3 ಗಂಟೆ ಧ್ಯಾನಕ್ಕೆ ಬರೋದ್ರಿಂದ ಇನ್ನೂ ಧ್ಯಾನವನ್ನು ಹೆಚ್ಚು ನೀವು ಉಪಯೋಗ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡೋದಕ್ಕಾಗಿ ಅಭಿನಂದನೆಗಳು ಮೇಡಮ್. ಎಸ್, ಉಳಿದಂತ ಮಾಸ್ಟರ್ಸ್ ದಯವಿಟ್ಟು ಮಾತಾಡಿ. ಏನ್ ಅನಿಸ್ತಾ ಇದೆ ನಿಮಗೆ? ಈ ಒಂದು ಮಹಾವತಾರ್ ಫೌಂಡೇಶನ್ ಕೊಡ್ತಕ್ಕಂಥ ಜ್ಞಾನದಿಂದ ಏನ್ ಸಿಗ್ತಾ ಇದೆ, ಏನ್ ಬದಲಾವಣೆ ಆಗ್ತಾ ಇದೆ, ಏನ್ ಕಲಿತಾ ಇದ್ದೀರಾ? ಈ ಜ್ಞಾನ ಹೊರಗಡೆ ಎಲ್ಲಾದ್ರೂ ನಿಮ್ಮ ತಂದೆ ತಾಯಿಗಳಾಗ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾಗ್ಲಿ, ನಿಮ್ಮ ಸ್ಕೂಲ್ಗಳಲ್ಲಿ ಆಗ್ಲಿ, ನೀವು ಹೋಗ್ತಕ್ಕಂಥ ಮಠಾದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ ಏನಾದ್ರೂ ಕೊಟ್ಟಿದ್ರೆ ಯಾರಾದ್ರೂ ಇಷ್ಟು ಜ್ಞಾನ ತಗೊಳಕ್ ಆಗಿತ್ತಾ? ಹೆಂಗೆ ಇದು ಬಂದದ್ದು ನಿಮ್ಗೆ ಏನು ವಿಶೇಷತೆ ಅನಿಸ್ತಾ? ಹೆಂಗೋ ಯಾವ ಜನ್ಮದ ಪುಣ್ಯದಿಂದ ಇದು ಸಿಕ್ಕಿದೆ ಅಂತ ಅನಿಸ್ತತೆ? ಹೇಗೋ ನಿಮ್ಮಲ್ಲಿ ಏನು ಒಂದು ಅನಿಸಿಕೆ ಬರ್ತಾ ಇದೆ? ಅದನ್ನ ಜಸ್ಟ್ ಲಿಸ್ಟ್ ಹೊರ ಹಾಕ್ಬಹುದಲ್ಲ? 2 ಮಾತಿನಲ್ಲಿ ಹೇಳ್ಬಹುದಲ್ಲ? ಮಂಜುಳಾ ಮೇಡಮ್ ಮತ್ತೆ ಶಿವಗಂಗಾ ಮೇಡಮ್ ಎಲ್ಲರೂ ಮಾತಾಡಿ. ನಿಮ್ಮ ಅನುಭವ. ಮಂಜುಳಾ ಮೇಡಮ್, ಮಂಜುಳಾ SN ಮಾತಾಡಿ. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಸರ್. ನಾನು ಬಂದು 9 ತಿಂಗಳ ಮೇಲಾಯ್ತು. ಅಂದ್ರೆ ನಾನು ಫಸ್ಟ್ ಜಾಯ್ನ್ ಆಗಿದ್ದೆ, ಆದ್ರೆ ಅಷ್ಟು ತಗೊಂತಿದ್ದಿಲ್ಲ, ಸುಮ್ನೆ ಇದ್ ಮಾಡ್ತಾ ಇದ್ದೆ. ಆಮೇಲಿಂದ ಕರೆಕ್ಟ್ ಆಗಿ ಜಾಯ್ನ್ ಆಗಿ ಯೋಗ ಧ್ಯಾನ ಎಲ್ಲ ಮಾಡ್ಕೊಂತ ಇದ್ದೀನಿ. ಮೂತ್ರ ಚಿಕಿತ್ಸೆ ಮಾಡ್ಕೊಂತೀನಿ, ಮತ್ತೆ ಬೆಳಗ್ಗೆ ಸಂಜೆನೂ ಧ್ಯಾನ ಮಾಡ್ಕೊಂತಿದ್ದೀನಿ. ತುಂಬಾ ಚೆನ್ನಾಗಾಗಿದೆ ಇದರಿಂದ. ಮತ್ತೆ ಬೇರೆಯವ್ರಿಗೆಲ್ಲ ಮುದ್ರಾಸ್ ಆಗ್ಲಿ ಅದೇ ಆಗ್ಲಿ ಒಳ್ಳೊಳ್ಳೆ ಕ್ಲಾಸಸ್ಗಳೆಲ್ಲ ನಾನು ಬೇರೆಯವ್ರಿಗೂ ಇದು ಮಾಡ್ತಾ ಇದ್ದೀನಿ. 1-2-3 ಜಾಯಿನ್ ಆಗಿದ್ದಾರೆ ಇದ್ರಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ಪ್ರೋಗ್ರಾಮ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ರೈಟ್. ಸೊ ನೀವು ಮೊದಲಿಂದ ನಾನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದೀರಾ. ವಿಜಯಲಕ್ಷ್ಮಿ ಮೇಡಮ್ ಎಲ್ಲ ನಿಮ್ಮ ಫ್ಯಾಮಿಲಿ? ಹೌದಾ? ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತೀರಿ, ಧ್ಯಾನ ಪ್ರಚಾರ ಮಾಡ್ತೀರಾ ಅಲ್ವಾ? ಎಲ್ಲೆಲ್ಲಿ ಧ್ಯಾನ ಕಾರ್ಯಕ್ರಮ ಇದ್ರು ಎಲ್ಲ ಕಡೆ, ಪ್ರತಿಯೊಂದು ಕಡೆ ಬಂದು ಅಲ್ಲಿ ಸರ್ವಿಸ್ ಆಗ್ಲಿ ಸೇವಾ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ.
ಸೊ ನೀವು ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಚಾರನೂ ಚೆನ್ನಾಗಿ ಮಾಡ್ತಾ ಇದ್ರ, ತುಂಬಾ ಆನಂದ ಆಗತ್ತೆ. ಥ್ಯಾಂಕ್ ಯು ಸರ್. ಎಸ್ ಓಕೆ ಎಸ್, ಇದೇ ರೀತಿಯಲ್ಲಿ ಅಲ್ಲ ಮೇಡಮ್, ಹ್ಮ್. ನಿಮ್ಮ ತಂದೆ sir. ತಾಯಿಗಳ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ಬೋದಾ? ಏನ್ ಮಾಡ್ತಾ ಇದ್ರು, ಅವ್ರ ವೃತ್ತಿ ಜೀವನ ಹೆಂಗಿತ್ತು ಅಂತ ಹೇಳಿ. ಯಾಕಂದ್ರೆ ನಿಮ್ಮ ತಂದೆ ಅಕ್ಕರು ಅಂದ್ರೆ ಮತ್ತೆ ನೀವು ನೋಡಿಬಿಟ್ರೆ ಕೇಳ್ಬೇಕು ಅನ್ಸೋ ಕ್ಯೂರಿಯಾಸಿಟಿ ನಮ್ಗೆ. ಸರ್, ತಂದೆ ಯಾವಾಗಲೂ ಶಿಕ್ಷಕರು. ತುಂಬಾ ಸ್ಟ್ರಿಕ್ಟ್ ಅನ್ನಕ್ಕಿಂತ ಕರೆಕ್ಟ್ ಆಗಿ ಇರ್ಬೇಕು, ಸುಳ್ಳು ಹೇಳ್ಬಾರ್ದು, ಯಾವಾಗ್ಲೂ ಕರೆಕ್ಟ್ ಆಗಿ ಇರ್ಬೇಕು ಅನ್ನೋದು ಬಹಳ ಚಿಕ್ಕಂದಿಂದ ಅಭ್ಯಾಸ ಕಲಿಸಿದ್ದು. ಮತ್ತೆ ತಂದೆಯವರು ಯಾವಾಗ್ಲೂ ಅವ್ರದ್ದೇ ಆದ ಧ್ಯಾನದ ಇತ್ತು ಕ್ಲಾಸ್, ಅವ್ರು ಬೇರೆ ರೀತಿ ಇತ್ತು ಅದು. ನಮ್ಮೂರಲ್ಲೇನೆ ಆಶ್ರಮ ಇದೆ, ಅಲ್ಲಿ ಹೋಗಿ ಪ್ರವಚನ ಅದನ್ನೆಲ್ಲ ಮಾಡ್ತಿದ್ರು, ಕರ್ಕೊಂಡ್ ಹೋಗ್ತಿದ್ರು ಒಂದೊಂದ್ ಟೈಮ್ ಫಂಕ್ಷನ್ಗೆಲ್ಲ. ಸರ್ ಯಾವಾಗ್ಲೂ ಭಕ್ತಿ ಮಾರ್ಗದಲ್ಲೇ ಇರೋದು ಜಾಸ್ತಿ, ಯಾವಾಗೂನು. ಸರ್ ನಾವು ಜಾಸ್ತಿ ಅಳವಡಿಸ್ಕೊಂಡಿದ್ದಿಲ್ಲ, ಇತ್ತೀಚೆಗೆ ಬಹಳ ಚೆನ್ನಾಗಿ ಇದ್ ಮಾಡ್ಕೊಂಡು ತುಂಬಾ ಎಜುಕೇಶನ್ ಬಗ್ಗೆ ಆಗ್ಲಿ ಎಲ್ಲದನ್ನು ಹೇಗಿರ್ಬೇಕು ಹೆಂಗೆ ಅನ್ನೋದು ಬಹಳ ಕಲ್ಸ್ಕೊಟ್ಟಿದ್ದಾರೆ ಸರ್. ತುಂಬಾ ಅಪ್ಪ ಅಮ್ಮನಿಂದ ಕಲ್ತಿರೋದೇ ಬಹಳ. ನಾವು ಯಾವ ರೀತಿ ಇರ್ಬೇಕು, ಸಂಸ್ಕಾರ ಅಂದ್ರೆ ಹೆಂಗಿರ್ಬೇಕು, ಯಾರು ಏನೇ ಅಂದ್ರು ಏನೂನು ಇದು ಮಾಡ್ಕೋಬಾರ್ದು ಅನ್ನೋದು ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ಸರ್. ತುಂಬ ಹೃದಯದ ಧನ್ಯವಾದ ಅಪ್ಪ ಅಮ್ಮನ್ಗೂ ಕೂಡ. ಯಾಕಂದ್ರೆ ನಾವು ಅವರಿಂದನೇ ಕಲ್ತಿದ್ದು ಇಲ್ಲಿವರೆಗೂ ಬಂದಿರೋದು. ತುಂಬಾ ಚೆನ್ನಾಗಿದೆ ಸರ್. ಅಂತೂ ಮಾಸ್ಟರ್ ಇದ್ರಿಂದ ತುಂಬ ಮಕ್ಕಳಿಗಾದ್ರೂ ಅಷ್ಟೇ, ಬೇರೆ ಮಕ್ಕಳಿಗಾದ್ರೂ ಎಷ್ಟೋ ಜನ ಅಂತಿರ್ತಾರೆ, ಸರ್ ನಿಮ್ಮಿಂದ ನಾವ್ ಇಷ್ಟು ಜಾಬ್ಗಳಿಗೆಲ್ಲ ಬಂದ್ವಿ ಅಂತ. ಅಂದ್ರೆ ಮಕ್ಕಳಿಗಾದ್ರೂ ಅದೇ, ಎಲ್ಲರಿಗೂ ಅಷ್ಟೇ ಇದ್ ಮಾಡ್ತಾರೆ ಸರ್, ಕೊಡೋದ್ರಲ್ಲೇ ಎಲ್ಲದ್ರಲ್ಲೂ ಅವರಿಂದ ಕಲ್ತಿದ್ ಬಹಳ ಇದೆ ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಆತರ ಜ್ಞಾನ ಬಂದಾಗಲೇ ಅದು ಮುಂದುವರ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೇವಿ. ನಿಮ್ ಸಿಸ್ಟರ್ಸ್ ಅಂತ ಅದ್ಭುತ ಜ್ಞಾನ ಕೊಡ್ತಾ ಇದಾರೆ. ಅವ್ರಲ್ಲಿ ಎಷ್ಟೊಂದು ಅಪಾರ ಜ್ಞಾನ ಐತಿ, ಅದನ್ನೇ ನಮ್ಗೆ ಅನಿಸ್ತಾ ಐತಿ. ಯಾವಾಗ ಅವರು ಮನೆ ಕೆಲಸ ಮಾಡ್ಕೊಳ್ತಾರೆ, ಯಾವಾಗ ಸ್ಕೂಲ್ ಹೋಗ್ತಾರೆ, ಅದಕ್ ಪ್ರಿಪರೇಷನ್ ಹೆಂಗ್ ಮಾಡ್ಕೊಳ್ತಾರೆ, ಮತ್ತೆ ಇಲ್ಲಿ ಕ್ಲಾಸ್ ಕೊಡ್ಲಿಕ್ಕೆ ಬರ್ತಾರೆ, ಇಷ್ಟೆಲ್ಲ ಎಷ್ಟೊಂದು ತಗೊಳ್ತಾ ಇರಲ್ಲ, ಅಷ್ಟು ಮತ್ತು ಖುಷಿಯಿಂದ ಸಂತೋಷದಿಂದ ಕೊಡ್ತಾ ಇದಾರೆ. ಬಹಳ ಹೆಮ್ಮೆ ಅನ್ಸುತ್ತೆ. ಅಂತವ್ರೆಲ್ಲ ಅಕ್ಕ ತಂಗಿಯರಾಗಿರೋದೇ ನಿಮ್ಮ ಒಂದು ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ವಿಜಯಲಕ್ಷ್ಮಿ ಮೇಡಮ್ ನಿಮ್ಮ ಸ್ವಂತ ಸಿಸ್ಟರ್ ಅಲ್ವಾ? ಹೌದು ಸರ್. ಓಕೆ. ಮತ್ತೆ ಗೀತಾ ಅವರು ಯಾವ ರೀತಿಯಲ್ಲಿ ಕನೆಕ್ಟೆಡ್ ನಿಮ್ಗೆ? ಅಣ್ಣನ ಹೆಂಡತಿ ಸರ್. ಅಪ್ಪ ಅಮ್ಮ ಅಣ್ಣ ನಮ್ಮ ಅಣ್ಣ ಇದಾರಲ್ಲ, ಅಕ್ಕನಿಗೆ ತಮ್ಮ, ನಮಗೆ ಅಣ್ಣ. ಓಕೆ. ನಿಮ್ಗೂ ಅವ್ರಿಗೂ ಮಧ್ಯದಲ್ಲಿ ಒಬ್ರು ಬ್ರದರ್ ಇದ್ದಾರೆ. ಬ್ರದರ್ ಇದ್ದಾರೆ ಸರ್. ಅವರ ಗೀತಾ. ಗೀತಾ ಅವರ ಹೆಂಡತಿನಾ? ಹಾ ಸರ್. ನಿಮ್ಮ ಅಣ್ಣನ ಹೆಂಡತಿ ಗೀತಾ. ಓಕೆ. ಗೀತಾ ಸರ್. ಓಕೆ, ರೈಟ್. ಸೊ ಗೀತಾ ಮೇಡಮ್ ನೋಡಿದ್ರೆ ತುಂಬಾ ಒಂದೊಂಥರ ಸಣ್ಣ ವಯಸ್ಸೇ, ಬಟ್ ಆದ್ರೆ ಅಷ್ಟು ಚೆನ್ನಾಗಿ ಅವರು ಬೆಳೆದಿದ್ದಾರೆ ಧ್ಯಾನದಲ್ಲಿ. ನೀವೆಲ್ಲ ಎರಡನೇ ಪಾಪುವಿಂದ ಧ್ಯಾನಕ್ಕೆ ಬಂದಿದ್ದು ಸರ್. ಅವರು ಗೀತಮ್ಮನ ಬಾಲ್ಯದ ಬಗ್ಗೆ ಹೇಳಿ, ನಿಮ್ಗೆ ಗೊತ್ತಿದ್ರೆ ಹೆಂಗಿದ್ಲು, ಯಾವ ತರ ಬೆಳೆದ್ಲು ಅಂತ ಹೇಳ್ಬೋದ್ರ? ಎಲ್ಲರೂ ಒಂದೇ ಕಡೆ ಇರ್ತೀರಾ ಇಲ್ಲ ಬೇರೆ ಬೇರೆ ಊರಲ್ಲಿ ಇರ್ತೀರಾ? ಸರ್ ಬ್ರೇಕ್ ಆಗ್ತಿದೆ. ಅದೇ ಎಲ್ಲರೂ ಒಂದೇ ಕಡೆ ಇರ್ತೀರಾ ಬೇರೆ ಬೇರೆ ಊರಲ್ಲಿ ಇರ್ತೀರಾ ಎಲ್ಲರೂ? ಬೇರೆ ಬೇರೆ ಇದೀವಿ ಸರ್. ನೀವು ಗೀತರು ನಾಲ್ಕನೇತಲ್ಲಿ ಇರ್ತಾರೆ, ನಾವು ದಾವಣಗೆರೆಯಲ್ಲಿ ಇದೀವಿ ಸರ್. ಅಕ್ಕರ ಮನೆಗೂ ನಮ್ಮ ಮನೆಗೂ ಸ್ವಲ್ಪ ದೂರ ಆಗುತ್ತೆ. ನಿಮ್ಮ ಅಂದ್ರೆ ಇವರೆಲ್ಲ ದಾವಣಗೆರೆನ, ಅವ್ರು ಬೇರೆ ಊರು ಗೀತಾ ಅವರೆಲ್ಲ? ಗುರುಜಿ, ಈ ಮೇಡಮ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ತಾಯಿ ಮನೆ ನಾಲ್ಕನೇತಲ್ಲಿ ಇರ್ತಾರೆ ಸರ್. ಇವ್ರದ್ದು ತಾಯಿ ಮನೆ ನಾಯಕನಹಟ್ಟಿ ಗುರುವೆ. ಅವ್ರು ಅಲ್ಲಿಂದ ದಾವಣಗೆರೆ ಕೊಟ್ಟಿದ್ದಾರೆ ಇವ್ರಿಬ್ಬರು. ದಾವಣಗೆರೆಯಲ್ಲಿ ಇವ್ರೊಬ್ರು ಒಂದ್ ಕಡೆ ಇದಾರೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರು ಒಂದ್ ಕಡೆ ಇದಾರೆ. ಮತ್ತೆ ತಮ್ಮಗ ವಾಪಸ್ ನಾಯಕನಹಟ್ಟಿ ಕೊಟ್ಟಿದ್ದಾರೆ. ಹಂಗ ಇವ್ರ ಅಪ್ಪ ಅಮ್ಮ ಇರೋದೆಲ್ಲ ನಾಯಕನಹಟ್ಟಿಯಲ್ಲಿ, ಅಲ್ಲೇ ಬೆಳೆದಿರ್ತಕ್ಕಂಥದ್ದು ಇವ್ರು ಕೂಡ. ಹೌದು ಸರ್. ಅದು ಹತ್ರನೇ, ಅಂದ್ರೆ ದಾವಣಗೆರೆಗೆ ಹತ್ರನೇ ಅಲ್ವಾ? ಇಲ್ಲ ಗುರು, ಚಿತ್ರದುರ್ಗದ ಹತ್ರ ನಾಯಕನಹಟ್ಟಿ ಇರೋದು, ಇವ್ರದ್ದು ದಾವಣಗೆರೆ ಡಿಸ್ಟಿಕ್ ಬೇರೆ. ಅದು ತುಂಬಾ 120 ಕಿಲೋಮೀಟರ್. ಓಕೆ ಓಕೆ. 3 ತಾಸು ಆಗುತ್ತೆ ಸರ್. 3 ತಾಸು ಆಗುತ್ತೆ. ಏನು ನಮ್ಗೇನು ಅನ್ಸಲ್ಲ ಸರ್ ಅದು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಮಾಸ್ಟರ್ಸ್, ನಿಮ್ಮ ಅನುಭವನ ಶೇರ್ ಮಾಡ್ಕೋಬಹುದಲ್ಲ? ಯಾರು ಜಸ್ಟ್ ಒಂದು ಡಾಟ್ ಇಟ್ಟಿದಾರಲ್ಲ, ಯಾರದು? ಅನ್ಮ್ಯೂಟ್ ಮಾಡ್ಕೊಳ್ರಿ. ಅನ್ಮ್ಯೂಟ್ ಕೊಡ್ತಾ ಇದೀವಿ.
ಜಸ್ಟ್ ಬರೀ ಡಾಟ್ ಇದೆ, ಯಾವುದೇ ಹೆಸರು, ಅವ್ರ ವ್ಯಕ್ತಿನೋ ಅದು ಶಕ್ತಿನೋ ಗೊತ್ತಾಗ್ತಾ ಇಲ್ಲ ನಮಗೆ ಅದು. ಎಲ್ಲರೂ ಶಕ್ತಿಗಳೇ, ಅದ್ರಾಗೇನ್ ಡೌಟ್ ಇಲ್ಲ, ಎಲ್ಲರೂ ಶಕ್ತಿಗಳೇ. ರಂಗಸ್ವಾಮಿ ಅವ್ರು ಮಾತಾಡಿ. ಸರ್ ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ. ಸರಿ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ವಾಸವೇ ಗುರು, ಆತ್ಮವೇ ದೇವರು ಅಂತ ತಿಳಿಸ್ಕೊಟ್ಟ ಮಹಾಸೇವರ ಫೌಂಡೇಶನ್ಗೆ ತುಂಬಾ ತುಂಬಾ ಚಿರಋಣಿಗಳು. ಇದು ಒಂದು ವಿದ್ಯಾಲಯ. ನಾವು ನರ್ಸರಿನೋ LKG-ನೋ 1ನೇ ಕ್ಲಾಸು 2ನೇ ಕ್ಲಾಸು ಡಾಕ್ಟ್ರೋ ಇಂಜಿನಿಯರ್ ಅಥವಾ ಇನ್ನೇನೋ IAS KS ಏನೇ ಪದವಿ ಪಡ್ಕೊಂಡಿರೋದು ಅದು ಒಂದು ರೀತಿ ಮಿಗಿಲಾದ ಒಂದು ಇದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಏನಂತ ಅಂದ್ರೆ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ, ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂತ ಒಂದು ಮಹಾ ಅವತಾರ. ಹೆಸರನ್ನೇ ತಿಳಿಸೋದಂತೆ ಮಹಾ ಅವತಾರ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದು ಅರ್ಥಪೂರ್ಣವಾಗಿದೆ. ಯಾಕೆಂದ್ರೆ ನಾವು ಏನೂ ಗೊತ್ತಿಲ್ಲದಲೇ ಇರ್ತಕ್ಕಂಥವನ್ನ ಒಂದು ಮಹಾಪುರುಷರನ್ನಾಗಿ, ಮಹಾ ಅವತಾರ ಪುರುಷರನ್ನಾಗಿ ಮಾಡ್ತಕ್ಕಂತ ಒಂದು ಫೌಂಡೇಶನ್ಗೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಚಿರಋಣಿ ಆಗಿರ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ತುಂಬಾ 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 ಧನ್ಯವಾದಗಳು. ನಿಜವಾಗ್ಲೂ ಇದೊಂದು ಕಲ್ಪತರು ಕಲ್ಪವೃಕ್ಷ, ಕೇಳಿದ್ದನ್ನು ಕೊಡುವ ಹಸು, ಕೇಳಿದ್ದನ್ನು ಕೊಡುವ ಮರ, ಇವೆರಡನ್ನೂ ಕೂಡ ಇದಕ್ಕೆ ಸೂಕ್ತವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಹೀಗೆ ನಿರಂತರವಾಗಿ ನಡೀತಾ ಇರ್ಲಿ. ಇದು ಒಂದು ರೀತಿ ಈ ಸಿದ್ಧಗಂಗಾ ಮಠದ ಬೆಂಕಿ ತರ ಇರ್ಲಿ, ಅದು ಯಾವಾಗ್ಲೂ ಆರಲ್ವಂತೆ. ಹಾಗೆ ಇದು ಯಾವಾಗ್ಲೂ ನಿಲ್ದಲೇ ನಿರಂತರವಾಗಿ ಜ್ಞಾನ ಜ್ಯೋತಿಯಾಗಿ ಬೆಳಗಲಿ ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಎಲ್ಲ ಗುರುಗಳು. ಇವತ್ತು ಚನ್ನಸಂದ್ರದಲ್ಲಿ ಪ್ರೋಗ್ರಾಮ್ ಇದೆಯಾ ಸರ್? ಇದೆ. ನಾನು ಡ್ಯೂಟಿನಲ್ಲಿ ಸಾಮಾನ್ಯಕ್ಕೆ ಸಂಜೆ ನಾಳೆನೂ ಇರುತ್ತಲ್ಲ? ನಾಳೆ ಇರುತ್ತೆ. ನಾಳೆನೂ ಅಟೆಂಡ್ ಮಾಡ್ಬೋದಲ್ಲ ಸರ್? ಬನ್ನಿ. ನಾಳೆ ರಜೆ ಇರುತ್ತೆ, ಹಂಗಾಗಿ ನಾಳೆ ಅವರಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಅದೊಂದು ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದ್ರೆ ಯಾರೋ ಅಜ್ಜಿಗೆ ಹೋಗ್ತಾರೆ ಮುಸ್ಲಿಮ್ನವರು, ಇಲ್ಲಿ ನಮ್ಮವ್ರು ಕಾಶಿ ಅಂತಾರೆ. ನಮ್ಗೆ ಇವಾಗ ಇದು ಸೆಂಟ್ರ್ ಪಾಯಿಂಟ್ ಹೆಡ್ ಆಫೀಸ್ ನಿಮ್ಮ ಚನ್ನಸಂದ್ರ ಏನಿದೆ, ಅದನ್ನ ನಾನು ಬಂದಿಲ್ಲ. ನಾಳೆ ನಾನು ಪದಾರ್ಪಣೆ ಮಾಡ್ತೀನಿ ಸರ್. ಏನು ಹೇಳ್ತೇವೆ, ಬೇರೆಯವ್ರಿಗೆ ಅವಕಾಶ ಸಿಗ್ಲಿ. ತುಂಬಾ ತುಂಬಾ ಧನ್ಯವಾದಗಳು. ಎಸ್, ಧನ್ಯವಾದಗಳು ರಂಗಸ್ವಾಮಿ ಗುರುಗಳೇ. ಯಾವತ್ತಾದ್ರೂ ಚನ್ನಸಂದ್ರ ಡ್ಯೂಟಿ ಮಾಡಿದಿರಾ ಅಥವಾ ರೂಟ್ ಸಿಗ್ತಾ ಇಲ್ಲ ನಿಮಗೆ? ಬಂದಿದ್ದೀವಿ. ತಿರುಮಶೆಟ್ಟಿಹಳ್ಳಿ ಆ ಕಡೆ ಗುಮ್ಸಂದ್ರ, ಇನ್ನು ಅಲ್ಲಿ ಚಿತ್ತಿರ್ತಿ ಅಲ್ಲೆಲ್ಲ ರೂಟ್ ಮಾಡಿದೀವಿ ಸರ್. ಓಕೆ. ಥ್ಯಾಂಕ್ ಯು. ನಾಳೆ ಬನ್ನಿ, ಬೇಗ ಬನ್ನಿ, ಸ್ವಲ್ಪ ಬೆಳಗಿಂದ ಅಟೆಂಡ್ ಆಗ್ಬೋದು ನೀವು. ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ನೀವು ಇರ್ತೀರಾ ಹಿಂಗೆ? ಇಲ್ಲ, ನಾನ್ ಬರ್ತಾ ಇಲ್ಲ ಸರ್. ನಮಗೆ ಇವತ್ತು ಮನೆ ಕೆಲಸದ ಒತ್ತಡ ಆಗ್ತಾ ಇದೆ, ಹಂಗಾಗಿ ಕ್ಲಾಸ್ಗಳಿಗೆ ಕನೆಕ್ಟ್ ಆಗಿ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಹುಬ್ಳಿಗೆ ಬರ್ತಾರೆ, ಬನ್ನಿ. ಹುಬ್ಳಿಗೆ ಬರ್ತಾರೆ. ಹುಬ್ಳಿ ಕಾರ್ಯಕ್ರಮ ಬರ್ತಾರೆ. ಆ ಒಂದು ಸತ್ಸಂಗದಲ್ಲಿ ಎಲ್ಲಾ ನಮ್ಮ ಅವತಾರ ಪುರುಷರನ್ನ ಭೇಟಿ ಮಾಡುವಂತ ಅವಕಾಶ ಸಿಗುತ್ತೆ. ನಾನು ಧನ್ಯ. ಎಸ್, ನೆಕ್ಸ್ಟ್ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಯಾರೆಲ್ಲ ಇದ್ದೀರಾ ದಯವಿಟ್ಟು ಏನ್ ತಗೊಳ್ತಾ ಇದ್ದೀರಾ ನಮ್ಮ ಅವತಾರ ಫೌಂಡೇಶನ್ ಇಂದ? ಏನ್ ಸಿಗ್ತಾ ಇದೆ? ವಿವೋ ಅಂತ ಅವರು ಅನ್ಮಿಟ್ ಮಾಡ್ಕೊಳ್ಳಿ, ಮತ್ತೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಮಾಡ್ತಾ ಇದ್ರ, ಅದು ಆಗಿಲ್ಲ. ವಿವೋ ಅಂತ ಅವರು, ವಿವೋ V2509. ಎಸ್, ಅನ್ಮ್ಯೂಟ್ ಕೊಡ್ತಾ ಇದ್ದೇನೆ ಗುರುಜಿ. ಅವರು ಎಕ್ಸೆಪ್ಟ್ ಮಾಡ್ತಾ ಇರ್ತಿಲ್ಲ. ಸರಿ, ಆಯ್ತು. ಮಂಜುಳಾ ಗೋವಿಂದರಾಜ್. ನಮಸ್ತೆ ಗುರುಜಿ. ನಮಸ್ತೆ ಮಾ. ನಾನೀಗ ಒಂದೂವರೆ ತಿಂಗಳಾಯ್ತು ಅಂತ ಅನ್ಕೊಳ್ತೀನಿ. ನನ್ಗೆ ವೆಂಕಟರಮಣ ಸರ್ ಹೇಳಿದ್ರು ಧ್ಯಾನಕ್ಕೆ ಬನ್ನಿ ಅಂತ ಹೇಳಿ. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳುವಾಗ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ಯಾರು ಧ್ಯಾನ ಮಾಡ್ತಾರೆ, ಏಜ್ ಆದ ನಂತರ ಮಾಡ್ತಾರೆ ಅಂತ ಹೇಳಿ ಹೆಣ್ಸಿದ್ದು. ಆದ್ರೆ ಅಮ್ಮ ಫೋರ್ಸ್ ಮಾಡ್ತಾ ಇದ್ರು, ಮಾಡು ಅಂತ. ನಾನ್ ಬಿಟ್ಟಿದ್ದೆ, ಏಜ್ ಆಗ್ಲಿ ಸುಮ್ನಿರಮ್ಮ, ಏನು ಇವಾಗೆಲ್ಲ ಮಾಡುದು ಅಂತ ಹೇಳ್ತಾ ಇದ್ದೆ. ಆದ್ರೆ ನಂಗೆ ವೆಂಕಟರಮಣ ಸರ್ ಇಲ್ಲಮ್ಮ ಮಾಡು,
ಅದರಿಂದ ಒಳ್ಳೆ ಅನುಭವ ಸಿಗುತ್ತೆ. ಆ ಸ್ವಲ್ಪ ಮೈಂಡ್ ಎಲ್ಲ ಕೂಲ್ ಆಗುತ್ತೆ. ಯಾವುದೇ ಕಾಯಿಲೆಗಳಿರ್ಲಿ ಟ್ಯಾಬ್ಲೆಟ್ಸ್ ತಗೊಳೋದಕ್ಕೆಲ್ಲ ಅದಕ್ಕೆಲ್ಲ ಆಗೋದಿಲ್ಲ. ನಮ್ಮಲ್ಲಿ ಇದು ಏನೋ ಆತ್ಮವಿಶ್ವಾಸ ಅನ್ನೋದು ನಾವು ಗಳಿಸ್ಕೊಳ್ತೀವಿ ಬಾಮ್ಮ ಅಂತ ಹೇಳ್ತಾ ಇದ್ರು. ಸರಿ, ಏನೋ ಒಂದು ಸರ್ ಮಾತಿಂದ ನನ್ಗೆ ಇನ್ಸ್ಪಿರೇಷನ್ ಆಯ್ತು. ಅವತ್ತಿಂದ ಬಂದ್ ಜಾಯಿನ್ ಆದೆ. ಅದು 11:30 ಗಂಟೆಲಂತೂ ಧ್ಯಾನ ಮಾಡುವಾಗ ತುಂಬಾ ಏನು ನನ್ಗೆ ಗೊತ್ತಿಲ್ಲ ಸರ್, ಅದರಲ್ಲೇ ಮಾಡ್ಕೊಂಡೇ ಇರೋಣ ಅಂತ ಅನ್ಸುತ್ತೆ ನನ್ಗೆ. ಈಗ ನೀವ್ ಮಾತಾಡ್ತಾ ಇದ್ರಿ ಇಷ್ಟೊತ್ತು, ಅವರು ಮೇಡಮ್ ಸುಜಾತ ಮೇಡಮ್ ಎಲ್ಲ ಹೇಳುವಾಗೆಲ್ಲ ನಂಗೆ ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಧ್ಯಾನದಲ್ಲೇ ಇದ್ದೆ. ತುಂಬಾ ಖುಷಿ ಆಗುತ್ತೆ ಸರ್ ಧ್ಯಾನ. ನೀವು ಮತ್ತೆ ಮುದ್ರೆಗಳು ಎಲ್ಲ ಹೇಳಿಕೊಡ್ತಿದ್ದೀರಾ. ಅದು ಆದಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಟೈಮ್ ಸಿಕ್ದಾಗೆಲ್ಲ ಮಾಡ್ತಾ ಇರ್ತೀನಿ. ಮತ್ತೆ ಇದು ಹೊರಗಡೆ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ಆಗ ಒಂದ್ ಸ್ವಲ್ಪ ನನ್ಗೆ ಸಿಗೋದಿಲ್ಲ ಅಷ್ಟೇ. ಮನೇಲಿದೆ ಅಂದ್ರೆ ಕೆಲಸ ಮುಗಿಸಿ ಬೇಗ ಬಂದು ನಾನು ಕುತ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ತೀನಿ ಸರ್. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ನಾವ್ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ಅಂತೇಳಿ ಸಹ ನಮ್ಗೆ ಗೊತ್ತಾಗ್ತಿಲ್ಲ. ನಾವು ತುಂಬಾ ಚಿರಋಣಿಯಾಗಿದ್ದೀವಿ ಸರ್ ನಿಮ್ಗೆ. ನಾನು ಯಾವ ಊರಿಂದಮ್ಮ ನೀವು ಮಾತಾಡೋದು? ಸರ್ ನಾನು ಉಡುಪಿಯಿಂದ ಸರ್ ಮಾತಾಡೋದು. ಉಡುಪಿ, ಓಕೆ. ಸೊ ಉಡುಪಿಯಿಂದ ನೀವು ಇದರಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿದ್ರಾ ಇದು ಕಾರ್ಯಕ್ರಮ ಹೇಗೆ? ಇಲ್ಲ ಸರ್, ನಾನು ಇದು ವೆಂಕಟರಮಣ ಸರ್ ನನ್ಗೆ ಹೇಳಿದವರು. ಓಕೆ, ಅವ್ರು ನಿಮ್ಗೆ ಪರಿಚಯ? ನಮ್ಮ ಮಾವ ಸರ್ ಅವರು. ಓ, ನಿಮ್ಮ ಮಾವ, ಓಕೆ. ತಾಯಿದು ಅಣ್ಣ ಅವರು. ವೆರಿ ಅವ್ರು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ ಅಮ್ಮ, ನಾನು ಬಾ ಅಂತ ಹೇಳಿದ್ರು. ನಂದು ಪ್ರಾಬ್ಲಮ್ ಹೇಳ್ದೆ ಅವ್ರಿಗೆ. ನಾನು ಈಗಿದ್ದು ಮಾವ, ನನ್ ಕೈಲಿ ಆಗ್ತಿಲ್ಲ, ಬಾ ಇದು ಏನೋ ಈಗ ಎಷ್ಟು ದಿನ ಜೀವ ಇರುತ್ತೋ ಅಷ್ಟು ದಿನ ಬದುಕಿರ್ತೀನಿ, ಆಮೇಲೆ ಮತ್ತೆ ನನ್ಗೆ ಹೀಗೆ ತುಂಬಾ ಮಾತಾಡ್ಬಿಟ್ಟಿದೆ ಮಾವನ ಹತ್ರ. ಅದಕ್ಕೆ ಇಲ್ಲಮ್ಮ, ನೀನ್ ಸಣ್ಣ ಏಜ್ ನಿಂದು, ಹಾಗೆಲ್ಲ ಮಾತಾಡ್ಬಾರ್ದು ಅಂತೆಲ್ಲ ಸಾಂತ್ವನ ತುಂಬಾ ಹೇಳಿದ್ರು ಮಾವ ನಂಗೆ. ಆದ್ರಿಂದ ಏನೋ ಅಟ್ಲೀಸ್ಟ್ ಇದ್ರಿಲ್ಲಾದ್ರೂ ನನ್ಗೆ ಸ್ವಲ್ಪ ವಿಶ್ವಾಸ ಬೆಳೆದು ನಾನು ನೋವುಗಳಿಂದ ಹೊರ ಬರ್ತೀನೇನೋ ಅಂತ ಹೇಳಿ ಇದಕ್ ಜಾಯಿನ್ ಆದೆ. ಬಟ್ ಸ್ವಲ್ಪ ಅಂದ್ರೆ 100 ಅಂತ ಅನ್ನೋದಕ್ಕಿಂತ ಒಂದು 50% ಅಷ್ಟು ಧೈರ್ಯ ತಂದ್ಕೊಂಡಿದೀನಿ ಸರ್ ನಾನೀಗ. ವೆರಿ ಗುಡ್, ವೆರಿ ಗುಡ್. ಆಗತ್ತೆ. ಆದ್ರೆ ನನ್ಗೆ ಮೇನ್ ಏನ್ ಗೊತ್ತಾ ಸರ್, ಮನೆಯಲ್ಲಿ ಕೆಲಸ ಮಾಡದೇ ಇರ್ಲಿ, ಹೊರಗೆ ಹೋಗದೆ ಇರ್ಲಿ, ಮೈಕೈಯೆಲ್ಲ ತುಂಬಾ ಸ್ವೆಲ್ಲಿಂಗ್ ಆಗುತ್ತೆ. ಮತ್ತೆ ಕೂತ್ಕೊಂಡು ಧ್ಯಾನ ಮಾಡುವಾಗ ಫುಲ್ಲು ಕಾಲುಗಳೆಲ್ಲ ಪೋಟುಗಳು ಅಂತ ಹೇಳ್ತೀವಲ್ಲ ಸರ್, ಪೋಟುಗಳಾಗುತ್ತೆ. ವಿಪರೀತ ಮೈಕೈಯೆಲ್ಲ ಸ್ವೆಲ್ಲಿಂಗ್, ಯಾಕಂತೇಳಿ ಗೊತ್ತಿಲ್ಲ. ಮತ್ತೆ ಕೈಗಳೆಲ್ಲ ಶೋಲ್ಡರ್ಸ್ ಅಲ್ಲಿ ತುಂಬಾ ಬಾಳೆ ಪೇನ್. ನಿಮ್ ಮುದ್ರೆಗಳೆಲ್ಲ ತೋರಿಸ್ತಿರಲ್ಲ, ನಾನು ಆದಷ್ಟು ಮಾಡ್ತೀನಿ. ಬಟ್ ನನ್ಗೆ ಅದರಿಂದ ಏನೋ ಕಡಿಮೆ ಅಂತ ಆಗ್ತಿಲ್ಲ ಸರ್, ಯಾಕೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಇಲ್ಲ, ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಜೀವನ ಶೈಲಿಯಲ್ಲಿ ಸ್ವಲ್ಪ ವಿಷಯಗಳು, ಅಟ್ಲೀಸ್ಟ್ ಆಹಾರ ಅನ್ನೋದು ನಾನು ನಿನ್ನೆ ಒಂದು ಡೈಟ್ ಟೀಚ್ ಮಾಡಿದೆ ನೋಡಿ. ಆ ಡೈಟ್ ಫಸ್ಟ್ ಸ್ಟಾರ್ಟ್ ಮಾಡಿ. ಏನು ಟೈಮ್ ಕೊಡಕ್ ಹೋಗ್ಬಿಡಿ. ಇಷ್ಟವರೆಗೂ ನೀವು ಏನ್ ತಿಂದಿರೋ ಏನೋ ಗೊತ್ತಿಲ್ಲ ನನಗೂ. ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ. ಈ ಡೈಟ್ ಅನ್ನು ಪ್ರಾರಂಭಿಸಿ. ಇದು ನಿಮ್ಮಲ್ಲಿ ನೀವೇ ನೋಡಿ. ಈಗ ಫುಡ್ ಈಸ್ ಮೆಡಿಸನ್, ಆಹಾರವೇ ಔಷಧ. ಇದು ಗುರುತಿಸ್ಕೊಳ್ಳಿ ಯಾವಾಗ್ಲೂ. ಆಹಾರವೇ ಔಷಧ. ನೀವು ಬೇರೆ ಬೇರೆ ಔಷಧ ಎಷ್ಟೋ ಟ್ರೈ ಮಾಡಿರ್ಬೋದು. ಒಬ್ಬೊಬ್ಬರೊಂದು ಔಷಧ ಕೊಡ್ತಾರೆ, ಅವರ ಪರಿಜ್ಞಾನ ಏನಿದೆಯೋ ಅಷ್ಟು ಕೊಡ್ತಾರೆ ಅಲ್ವಾ. ಸೊ ನಾವು ಹೇಳಕ್ಕಾಗಲ್ಲ ಅದು ಪೂರ್ತಿ ವರ್ಕ್ ಆಗಲ್ಲ. ಈಗ ನಾನು ಇನ್ನೊಂದು ಔಷಧ ನಿಮ್ಗೆ ಕೊಡ್ಬೋದು. ಔಷಧದಲ್ಲಿ ಎಷ್ಟೇ ತಿಂದ್ರೂ ಅದು ಎಷ್ಟುವರೆಗೂ ವಾಸಿ ಆಗುತ್ತೋ ಅಷ್ಟು ಮಟ್ಟಿಗೆ ವಾಸಿ ಆಗುತ್ತೆ. ಆದರೆ ಆಹಾರವೇ ಔಷಧ ಅನ್ನೋದು ಅದು ಪರಮ ಔಷಧ. ನೋಡಿ, ಇಲ್ಲಿ ಸ್ವಲ್ಪ 4-5 ಪರಮ ಔಷಧದಲ್ಲಿ ಇದೆ, ಅದು ಪಾಲನೆ ಮಾಡಿ ಸಾಕು. ಒಂದು, ಆಹಾರವೇ ಪರಮ ಔಷಧ. 2ನೇದು ಧ್ಯಾನವೇ ಪರಮ ಔಷಧ. 3ನೇದು ಲಂಘನವೇ ಪರಮ ಔಷಧ. ಓಕೆ, ಈ ರೀತಿಯಲ್ಲಿ ಈ ಔಷಧಗಳು ಸಾಕು ನಮಗೆ, ಇನ್ನು ಯಾವ ಔಷಧ ಬೇಕಾಗಿಲ್ಲ. ಅದಕ್ಕೆ ನಿನ್ನೆ ಹೇಳಿರುವಂಥ ಆ ಡೈಟ್ ವಿಧಾನ ಏನಿದೆಯೋ, ನಾವೆಲ್ಲಂತ ವರ್ಲ್ಡ್ ಬೆಸ್ಟ್ ಡೈಟ್ ಅದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ದಿ ಬೆಸ್ಟ್ ಡೈಟ್, ಡಿಪ್ ಡೈಟ್ ಅಂತ ಇರ್ತೀವಿ ನಾವು, ಡಿಸಿಪ್ಲಿನ್ ಆ್ಯಂಡ್ ಇಂಟೆಲಿಜೆಂಟ್ ಪೀಪಲ್ ಡೈಟ್. ಅದು ಪಾಲನೆ ಮಾಡಿದರೆ, ನೀವು ಹೇಳ್ತಾ ಇದ್ರಲ್ಲ ಈಗ ಕಾಲುಗಳು ಊತ ಆಗ್ತದೆ, ಇನ್ನೊಂದು ಆಗ್ತದೆ, ಏನೇ ಇರಲಿ ಪ್ರತಿಯೊಂದಕ್ಕೊಂದು ಮದ್ದು ತಗೋಬಾರ್ದಮ್ಮ. ಯಾಕಂದರೆ ಆ ರೀತಿಯಲ್ಲಿ ಯಾವುದಿಲ್ಲ ನಮ್ಮ ದೇಹದಲ್ಲಿ ಇರೋದು 3
ವಾತ ಪಿತ್ತ ಕಫ, ಆಯ್ತಾ? ವಾಯು ಇದೆ, ನೀರಾಂಶ ಇದೆ, ಪೃಥ್ವಿ ಅಂಶ ಇದೆ, ಮತ್ತೆ ಆಗ್ನೇಯ ಅಂಶ. ಸೊ ಈ ಅಂಶಗಳಲ್ಲಿ ಅಂದ್ರೆ ಈ ಪಂಚಭೂತಗಳಲ್ಲಿ 5 ಪಂಚಭೂತಗಳು ಜೋಡಿಸ್ಕೊಂಡ್ರೆ ನಮಗೆ ವಾತಪಿತ್ತ ಕಫ. ಆ ವಾತಪಿತ್ತ ಕಫಗಳನ್ನು ಸರಿಪಡಿಸ್ಕೊಂಡಕ್ಕೆ ಒಳ್ಳೆ ಆಹಾರ ವಿಧಾನ ಬೇಕು. ಇದೆಲ್ಲ ಏನಂತಂದ್ರೆ ಜಂತುಗಳು ಪಕ್ಷಿಗಳೆಲ್ಲ ತಾನಂತಾವೇ ಸಹಜವಾಗಿ ಮಾಡ್ಕೊತವೆ. ನಾವು ನೋಡಿ ಇಷ್ಟೆಲ್ಲ ಜ್ಞಾನ ಇಟ್ಕೊಂಡು ಇಷ್ಟೆಲ್ಲ ಮೈಂಡು ಇಷ್ಟೆಲ್ಲ ಸುತ್ತು ಇಷ್ಟೆಲ್ಲ ಬೆಳವಣಿಗೆ ಅಂತ ನೋಡ್ತಾ ಇದ್ವಿ. ನಾವು ಅಲಿತಾ ಇದ್ವಿ ಕೂತ್ಕೊಂಡು. ಜಂತುಗಳು ಪಕ್ಷಿಗಳು ಯಾವ್ದು ಕೂತ್ಕೊಂಡು ಅಲಿತಾ ಇರೋದು ಎಲ್ಲ ನೋಡಿದ್ರ? ಒಂದು ಜಂತು ನೋಡಿದ್ರ ಕೂತ್ಕೊಂಡು ಅಲಿತಾ ಇರೋದು? ನೋಡಕ್ ಸಾಧ್ಯವಿಲ್ವಲ್ಲ. ಯಾಕಂದ್ರೆ ಅವು ನಿಸರ್ಗದಲ್ಲಿ ಏನೇ ಬಂದ್ರೆ ಆಕ್ಸೆಪ್ಟ್ ಮಾಡ್ತವೆ. ಅವು ನಿಸರ್ಗದಲ್ಲಿ ಏನೇ ಬಂದ್ರು ಆಕ್ಸೆಪ್ಟ್ ಮಾಡ್ತವೆ, ಆರಾಮಾಗಿ ಎಂಜಾಯ್ ಮಾಡ್ತವೆ. ಸೊ ತಿಂತವೆ, ಮತ್ತೆ ಇಲ್ಲಿ ಅಲ್ಲಿ ತಿರುಗಾಡೋದು, ಮತ್ತೆ ಬಂದು ಆಗ ಮಲ್ಕೊಂಡೋದು. ಸೊ ಅವು ಆರೋಗ್ಯವಂತವಾಗಿದೆ. ಯಾವ ಹಾಸ್ಪಿಟ್ಲ್ ಹೋಗಲ್ಲ, ಯಾವ ಡಾಕ್ಟ್ರು ಬೇಕಾಗಿಲ್ಲ. ಆ ಥರ ಡಾಕ್ಟರ್ಸ್ ಹಾಸ್ಪಿಟ್ಲ್ ಅವ್ರಿಗೂ ಬೇಕಾಗಂತಂದ್ರೆ ಈ ಭೂಮಿಯಲ್ಲಿರುವಂಥ 84 ಲಕ್ಷ ಜೀವರಾಶಿಗಳಿಗೆ ಹಾಸ್ಪಿಟಲ್ ಡಾಕ್ಟರ್ ಬೇಕಂದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ? ಎಲ್ಲಿದೆ ಹಾಸ್ಪಿಟಲ್ ಡಾಕ್ಟರ್? ಆ ಪ್ರಕೃತಿಯೇ ಅದಕ್ಕೆ ಹಾಸ್ಪಿಟಲ್ ಡಾಕ್ಟರ್. ಆ ಪ್ರಕೃತಿ, ಆ ಚೈತನ್ಯವೇ, ಪ್ರಕೃತಿಯೇ ಅವ್ರಿಗೆ ಹಾಸ್ಪಿಟ್ಲು, ಆ ಚೈತನ್ಯವೇ ಅವ್ರಿಗೆ ಡಾಕ್ಟರ್, ಇನ್ಯಾರಿಲ್ಲ. ಅರ್ಥ ಆಯ್ತಾ? ಸೊ ಅಂತ ನಂಬಿಕೆ ನಮ್ಗೆ ಯಾಕಿಲ್ಲ? ನಮ್ಗೇನು ತೊಂದರೆ ಆಗಿದೆ? ಯಾಕೆ ನಂಬಿಕೆ ಇಲ್ಲ ಅಂತಂದ್ರೆ ಆ ನಂಬಿಕೆ ನಾವು ಒಟ್ಟೋಗಿದೆ. ಆ ನಂಬಿಕೆಯನ್ನು ನಾವು ಲೂಸ್ ಮಾಡ್ಕೊಂಡಿದ್ವಿ. ಅರ್ಥ ಆಯ್ತಾ? ಅದು ಕಾರಣ ನಾವೇ, ನಮ್ಮ ಮನಸ್ಸೇ ಕಾರಣ, ನಮ್ಮ ಜೀವನ ವಿಧಾನವೇ ಕಾರಣ. ನಾವು ದೂರ ಎಂತಂದ್ರೆ ನೇಚರಿಂದ, ಆ ಪ್ರಕೃತಿಯಿಂದ, ಪ್ರಕೃತಿಯೇ ಆ ದೇವ್ರು ಅಂತ ಇರ್ತೀವಿ. ನಮ್ಮಲ್ಲಿ ಒಳಗಡೆನ ಪ್ರಕೃತಿ, ಬಾಹ್ಯ ಪ್ರಕೃತಿ ಎಲ್ಲಾನು ದೇವ್ರೆ. ಹೊರಗಡೆ ಇರುವಂತ ಪ್ರಕೃತಿ ನಮ್ಗೆ ದೇವ್ರೆ. ಆಯ್ತಾ? ನಾವು ದೇವ್ರೆ. ಆ ದೇವರಲ್ಲಿ, ಆ ದೇವರು ನಮ್ಮಲ್ಲಿದ್ದಾರೆ, ಹೊರಗಡೆ. ಅದೇ ಪ್ರಕೃತಿ, ಅದೇ ದೇವರು. ನಾವು ಅದೇ ನಾವು, ಅದೇ ನಾವು. ಸೊ ಈ ರೀತಿಯಲ್ಲಿ ಇರುವಾಗ ಇದು ನಾವು ಈ ಜ್ಞಾನ ಅನ್ನೋದು ನಾವು ಒಂದು ರೀತಿಯಲ್ಲಿ ಲೂಸ್ ಮಾಡ್ಕೊಂಡಿದ್ವಿ. ಈ ಜ್ಞಾನ ನಮ್ಮಲ್ಲಿ ಇಲ್ಲ, ಆ ನಂಬಿಕೆ ಇಲ್ಲ. ನಾವು ಅದರಿಂದ ಎಷ್ಟು ದೂರ ಬರ್ತಾ ಇದ್ವಿ ಅಂದ್ರೆ ಎಷ್ಟೋ ದೂರ ಹೋಗಿದ್ವಿ. ನೇಚರ್ನ ಬಿಟ್ಬಿಟ್ಟು, ಪ್ರಕೃತಿಯನ್ನು ಬಿಟ್ಬಿಟ್ಟು ತುಂಬಾ ದೂರ ಹೋಗಿದ್ವಿ. ಅದಕ್ಕೆ ಇಷ್ಟು ಬಾಧೆಗಳು. ಮನುಷ್ಯನಿಗೆ ಮಾತ್ರ ಈ ಬಾಧೆಗಳು ನೋಡಿ. ಬೇಕಂದ್ರೆ ಎಲ್ಲ ಇದ್ರೂ ಬಾಧೆಗಳು. ಕಾರ್ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಇದೆ, ಗಂಡ ಇದೆ, ದುಡ್ಡು ಇದೆ, ಸೌಕರ್ಯಗಳಿದೆ, ಎಲ್ಲ ಇದ್ರೂ ಕೂತ್ಕೊಂಡು ಅರಿತಾ ಇಲ್ಲ. ದೇಹ ನೋವಾಗ್ತಾ ಇದೆ, ದೇಹ ಹಿಂಗಾಗ್ತದೆ, ಹಂಗಾಗ್ತದೆ. ಯಾಕಾಗಲ್ಲ? ನೀವು ಪ್ರಕೃತಿಯಿಂದ ದೂರ ಹೋಗಿದ್ರ. ಒಂದು, ಪ್ರಕೃತಿ ಆಹಾರ ತಿನ್ನೋದಿಲ್ಲ. ಏನೋ ಆಹಾರ ತಂದುಕೊಳ್ಳೋದು ಮನೆಗೆ, ಅದನ್ನ ಏನೇನೋ ಮಾಡೋದು, ಇನ್ನು ಯಾವುದೋ ಒಂದು ರೀತಿಯಲ್ಲಿ ತಯಾರು ಮಾಡ್ಕೊಂಡು ತಿನ್ನೋದು. ಅದರಲ್ಲಿ ಯಾವುದು ವಿಟಮಿನ್ಸು, ಮಿನರಲ್ಸ್ ಯಾವ್ದು ಇರೋದಿಲ್ಲ. ಅಂತ ಆಹಾರ ನಾವು ಸೇವನೆ ಮಾಡ್ತಾ ಇದೀವಿ. ನೋಡಿ, ಒಂದು ಮೇಕೆ, ಒಂದು ಎಲಿಫೆಂಟ್ ತಗೊಳ್ಳಿ, ಅಷ್ಟು ಬಲವಾಗಿದೆ. ಯಾಕೆ? ಅವೇನು ಸಪ್ರೇಟ್గా ಅದು ನಮ್ಮ ಪ್ರಕಾರ ಯಾವುದು 5 ಸ್ಟಾರ್ ಹೋಟ್ಲು ಇಲ್ಲ 7 ಸ್ಟಾರ್ ಹೋಟ್ಲ್ ಇದೆಯಾ? ಅದಕ್ಕೂ ಒಳ್ಳೆ ಆಹಾರ ಹೋಗಿ ತಿನ್ನಕ್ಕೆ? ಅದಕ್ಕಿರೋದು ಯಾವ್ದು ಹೇಳಿ? ಈ ಎಲೆಗಳು ತಿಂತವೆ, ಹುಲ್ಲು ತಿಂತವೆ. ಆ ಹುಲ್ಲು ಎಲೆಗಳು ತಿಂದ್ಬಿಟ್ಟು ಅಷ್ಟು ಸ್ಟ್ರಾಂಗ್ ಇರ್ತವೆ. ಎಷ್ಟು ಸ್ಟ್ರಾಂಗ್ ಗೊತ್ತಾ? ಒಂದು ಎಲಿಫೆಂಟ್ ನಾವು ಟಚ್ ಮಾಡಕ್ಕಾಗತ್ತಾ? ಒಂದು ತಗೊಳ್ಳಿ, ಉದಾಹರಣೆಗೆ ಕುದುರೆ ತಗೊಳ್ಳಿ. ಕುದುರೆ ಜೊತೆಗೆ ನಾವು ಓಡಕ್ಕಾಗತ್ತಾ? ಓಡಕ್ಕಾಗಲ್ಲ. ಮತ್ತೆ ಅವುಗಳಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂದಿದೆ? ಪ್ರಕೃತಿಯಿಂದ, ಪ್ರಕೃತಿ ಜೀವನದಿಂದ ಬಂದಿದೆ ಅಷ್ಟೇ. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೇನೋ ಒಂದು ದೊಡ್ಡ ಸೈನ್ಸ್ ಬೇಕಾ? MBBS ಆಗ್ಬೇಕಾ? ಇಲ್ಲ ಇನ್ನೇನೇನೋ ಒಂದು ಮಠ ಅಧಿಪತಿ ಆಗ್ಬೇಕಾ? ಏನಾಗ್ಬೇಕು? ಸೈಂಟಿಸ್ಟ್ ಆಗ್ಬೇಕಾ ನಾವು? ಜಸ್ಟ್ ಒಂದು ಜಂತು ನೋಡಿ, ಅರೆ ಇಷ್ಟು ಆರೋಗ್ಯವಂತವಾಗಿದೆ, ಇಷ್ಟು ಚುರುಕಾಗಿದೆ, ಇಷ್ಟು ಚಲೋವಾಗಿದೆ, ಮತ್ತೆ ನನ್ಗೆ ಯಾಕೆ ಆರೋಗ್ಯ ಸಿಗಲ್ಲ? ನಾನು ಆತರ ಮಾಡ್ಕೋಬಹುದಲ್ಲ? ನಾನು ಆತರ ಪ್ರಕೃತಿ ಮಡ್ಲಲ್ಲಿ, ಪ್ರಕೃತಿ ಜೊತೆಗೆ, ಪ್ರಕೃತಿಗೆ ಸಮೀಪವಾಗಿ ನಾನು ಬದುಕಿದ್ರೆ ಸಾಕಲ್ವಾ ಅಂತ ಒಂದು ಯೋಚನೆ ಬರಕ್ಕಾಗಲ್ಲ. ಯಾಕೆ ಮಾನವನ ಇಷ್ಟು ಸಹಜತ್ವ ಯಾಕೆ, ಆ ಕಾಮನ್ ಸೆನ್ಸ್ ಹೊಟ್ಟೋಗಿದೆ ಅಂತ ನನಗೆ ಅರ್ಥ ಆಗಲ್ಲ. ಮತ್ತೆ ನಾವು ಅಲಿತಾ ಇರೋದು, ಎಲ್ಲೆಲ್ಲೋ ಏನ್ ಸಿಗತ್ತೆ ಅಂತ, ಅಲ್ಲಿ ಆ ಸ್ವಾಮೀಜಿ ಹತ್ರ ಹೋಗೋದು, ಈ ಮಠಕ್ಕೆ ಹೋಗೋದು, ಆ ಪೂಜಾರಿ ಹತ್ರ ಹೋಗೋದು, ಈ ಯಾವುದು ಜ್ಯೋತಿಷ್ಯರ ಹತ್ರ ಹೋಗೋದು, ಕೇಳೋದು. ಏನು ಬೇಕಾಗಿಲ್ಲ. ಇವೆಲ್ಲ ಏನ್ ಬೇಕಾಗಿಲ್ಲ. ನೀವು ಸಹಜತ್ವ ನಿಮ್ಮ ಹತ್ರ ಇಟ್ಕೊಂಡ್ರೆ, ಸಹಜವಾಗಿ ಜೀವನ ಮಾಡಿದ್ರೆ ಸಾಕು. ಅದಕ್ಕೆ ನಾನು ನಿನ್ನೆ ಆ ಡೈಟ್ ಬಗ್ಗೆ ಹೇಳಿರೋದು. ಎಲ್ಲರೂ ಆ ಡೈಟ್ ಪಾಲನೆ ಮಾಡಿ. ನೀವು ತಕ್ಷಣವೇ ಸ್ಟಾರ್ಟ್ ಮಾಡಿ ನೋಡಿ, ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗತ್ತೋ. ನೀವು ಒಂದ್ ಕಡೆ ಧ್ಯಾನ ಮಾಡ್ತಾ ಇದ್ದೀರಾ, ಈ ಡೈಟ್ ಮಾತ್ರ ಪಾಲನೆ ಮಾಡಿ ಸಾಕು. ನಿಮ್ಮಲ್ಲಿರುವಂಥ ದುಃಖ ಎಲ್ಲ ದೂರ ಆಗತ್ತೆ. ಆಯ್ತಾ? ಮನಸ್ಸು ಪರಿವರ್ತನಕ್ಕೆ ಧ್ಯಾನ ಬೇಕೇ ಬೇಕು.
ದೇಹ ಪರಿವರ್ತನಕ್ಕೆ ಈ ಡೈಟ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಮ್ಮಲ್ಲಿ ಖಂಡಿತವಾಗಿ ದೇಹ ಪರಿವರ್ತನೆ, ದೇಹ ಆರೋಗ್ಯ ಆಗೋದಿಲ್ಲ. ಮತ್ತೆ ಈ ಜೊತೆಗೆ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳಿ, ಇನ್ ಸಾಕು, ಇನ್ನೇನು ಬೇಕಾಗಿಲ್ಲ. ಓಕೆ, ನಿಮ್ಗೆ ಮುದ್ರ ಬೇಕಾದ್ರೆ ಮುದ್ರ ಗೊತ್ತಿದ್ರೆ ಮಾಡಿ, ಇಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ಆಕ್ಯುಪೇಷನ್ ಗೊತ್ತಿದ್ರೆ ಮಾಡಿ, ಮಾಡಿಲ್ಲ ಅಂದ್ರೆ ಗೊತ್ತಿಲ್ಲ ಬಿಟ್ಬಿಡಿ. ಯಾವುದೇ ಒಂದು ದವಾಖಾನ ಇಲ್ಲ ಅಂದ್ರೆ ಮನೆ ಮದ್ದು ಮಾಡ್ಕೊಳಕ್ ಗೊತ್ತಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಬಟ್ ಪ್ರಧಾನವಾಗಿ ಏನು, ಒಂದು ನಿನ್ನೆ ಎಲ್ಲೋಂಥ ಡೈಟ್, ಅದು ಡಿಪ್ ಡೈಟ್ ಅಂತ ಹೇಳ್ತೀವಿ, ಅದೊಂದು. ಎರಡನೇದು ಮೂತ್ರ ಚಿಕಿತ್ಸೆ, ಮೂರನೇದು ಧ್ಯಾನ ಚಿಕಿತ್ಸೆ. ಈ ಮೂರಿದ್ರೆ ಸಾಕು, ನಮ್ಮ ಜೀವನಕ್ಕೆ ಇನ್ನೇನು ಬೇಕಾಗಿಲ್ಲ. ನೀವು ಆರೋಗ್ಯವಾಗಿ ಆನಂದವಾಗಿರ್ತೀರ. ನಿಮ್ಮ ಸುತ್ತಮುತ್ತ ಆರೋಗ್ಯವಾಗಿ ಆನಂದವಾಗಿ ಅದ್ರ ಮಾರ್ಪಡೆ ಮಾಡೋಕ್ಕೆ, ಅದನ್ನ ಪರಿವರ್ತನೆ ತಂದು ಕೊಡೋಕ್ಕೆ ನೀವು ನಿಮ್ಮ ಪ್ರಯತ್ನ ಮಾಡಿ, ಅದನ್ನೇ ಸೇವಾ ಅಂತ ಕರೆಯೋದು. ಈಗ ನೀವು ಇಲ್ಲಿ ಬಂದು ಯಾವ ರೀತಿಯಲ್ಲಿ ಆರೋಗ್ಯ ಆನಂದವಾಗಿ ತಯಾರಾಗಿದ್ರೋ, ಇದೇ ಆರೋಗ್ಯ ಆನಂದವನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಂಡೋದೇ ಸೇವಾ. ಅದು ಹಂಚ್ಕೊಂಡಿಲ್ಲ ಅಂದ್ರೆ ಅದೊಂದು ರೀತಿಯಲ್ಲಿ ಕೊರತೆ ಆಗತ್ತೆ ಲೈಫಲ್ಲಿ, ಆಯ್ತಾ? ಯಾಕಂದ್ರೆ ನೀವು ಹೇಗೆ ಆನಂದ ಆರೋಗ್ಯ ಪಡೆದಿದ್ರೋ ಇಲ್ಲಿ ಬಂದಿದ ಮೇಲೆ, ಇದೇ ಆರೋಗ್ಯ ಆನಂದವನ್ನು ಇನ್ನೊಬ್ರಿಗೆ ತಂದು ಕೊಡೋದು, ಇನ್ನೊಬ್ರಿಗೆ ಹೇಳಿಕೊಡೋದು, ಅದೇ ಸೇವಾ ಅಂತ ಕರಿತೀವಿ. ಇದು ಪ್ರತಿಯೊಬ್ಬರು ಮಾಡಲೇಬೇಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ನೀವೆಲ್ಲೋ ಹೋಗಿ ಏನೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಸುತ್ತಮುತ್ತ ನಿಮ್ಮ ಜೀವನ ಬದಲಾವಣೆ ಏನಿದೆ ಅದು ಹಂಚ್ಕೊಳ್ಳಿ ಸಾಕು. ಅವ್ರು ಬಂದ್ಬಿಡ್ತಾರೆ, ಓ ಇಷ್ಟೆಲ್ಲ ಇವರಲ್ಲಿ ಆಗಿದೆ ಹಂಗ ಅಂತಂದ್ರೆ ನನಗೂ ಏನೋ ಸಿಗ್ತದ ಅಂತ ಹೇಳ್ಬಿಟ್ಟು ಅವರು ಬರ್ತಾರೆ. ಅವ್ರಿಗೆ ಈ ಆಹಾರ ಪದ್ಧತಿಯಲ್ಲಿ ಡೈಟ್ ನಿನ್ನೆ ಎಲ್ಲಂತ ಡಿಪ್ ಡೈಟ್ ಹೇಳಿ, ಅವ್ರಿಗೆ ಮೂತ್ರ ಚಿಕಿತ್ಸೆ ಹೇಳ್ಕೊಡಿ, ಧ್ಯಾನ ಚಿಕಿತ್ಸೆ ಹೇಳ್ಕೊಡಿ, ಆಯ್ತಾ? ಸೊ ಇಷ್ಟು ಹೇಳ್ಕೊಡಿ ಸಾಕು, ಈ ಮೂರು ಹೇಳ್ಕೊಡಿ. ಮಿಕ್ಕಿದ ಚಿಕಿತ್ಸೆಗಳು ಟೈಮ್ ಇದ್ರೆ ಗೊತ್ತಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ, ಏನ್ ತೊಂದರೆ ಆಗೋದಿಲ್ಲ, ಆಯ್ತಾ? ನೀವು ಹಾಕೋ ಲಿಂಕ್ಸ್ ಎಲ್ಲ ನಾನು ಎಲ್ರಿಗೂ 16 ಜನ ಇದ್ದಾರೆ, ಮತ್ತೆ ಇನ್ನ 30 ಜನಕ್ಕೆ ನಾನು ಪ್ರತಿಯೊಂದು ಲಿಂಕ್ ಕಳಿಸ್ತೀನಿ ಸರ್. ಆದ್ರೆ ಅವರು ಡೈರೆಕ್ಟ್ ಆಗಿ ಜೂಮ್ ಅಲ್ಲಿ ಬರ್ತಿಲ್ಲ ಅಷ್ಟೇ. ಹೇಳುವಾಗ ನನ್ಗೆ ಮೇಡಮ್ ಪುರ್ಸೊತ್ತಾಗ್ತಿಲ್ಲ ಅಂತಾರೆ. ಪ್ರತಿಯೊಂದು ಸಹ ನಾನು ಲಿಂಕ್ ಅನ್ನ ಎಲ್ಲರಿಗೂ ಕಳಿಸಿ, ಎಲ್ರು ನನ್ಗೆ ರಿಪ್ಲೈ ಮಾಡ್ತಾರೆ, ಅಯ್ಯೋ ಸರ್ ಹೇಳಿದ್ರು ಒಳ್ಳೇದಾಯ್ತು ಅಂತ ಹೇಳಿ. ಮತ್ತೆ ಮುದ್ರೆಗಳಾಗ್ಲಿ ಪ್ರತಿಯೊಂದನು ಅಷ್ಟೇ, ಡಯಟ್ ಯಶೋಧ ಮೇಡಮ್ ಆಗ್ಲಿ, ಮತ್ತೆ ಇನ್ನೊಬ್ರು ಇದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಎಲ್ರು ಪ್ರತಿಯೊಂದು ಒಬ್ಬೊಬ್ರು ಒಂದೊಂದು ಹೇಳೋದೆಲ್ಲ ನನಗ್ ಬಂದು ತಿಳಿಸ್ತಾರೆ. ಮತ್ತೆ ನಾನು ವೆಂಕಟರಮಣ ಸರ್ ಹೇಳೋದು ಚಕ್ರ ಧ್ಯಾನದ ಅದರದ ಬಗ್ಗೆ ಆಗ್ಲಿ, ಮತ್ತೆ ಪ್ರತಿಯೊಂದು ಇವರು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ಓಂಕಾರ ಹೇಳಿ ಮಾಡ್ತಾರೆ. ಆಮೇಲೆ ಲಲಿತ ಸಹಸ್ರನಾಮ ಅಂತ ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ತಾರೆ. ನಾ ಹೇಳ್ತೆ ನೋಡಿ, ಅದು ಧ್ಯಾನ ಅಲ್ಲ, ನಿಮ್ಮ ಶ್ವಾಸದ ಬಗ್ಗೆ ಧ್ಯಾನ ಮಾಡಿ, ಅದು ಹೇಗ್ ಹೋಗುತ್ತೆ ಹೇಗ್ ಬರುತ್ತೆ ಅದನ್ನ ನೀವು ಮಾಡಿ ಅಂತ ಎಲ್ರಿಗೂ ಹೇಳ್ತೀನಿ. ನೀವು ಸುಮ್ಮನಿರ್ರಿ ಅಂತಾರೆ. ಇಲ್ಲ ಮೇಡಮ್, ಅದು ಹೇಳ್ಕೊಂಡು ನೀವು ಟೆಸ್ಟ್ ಮಾಡ್ತಾ ಬರೋದು, ಉಸಿರು ಬರೋದು ಬಿಡೋದನ್ನ ನೀವು ಟೆಸ್ಟ್ ಮಾಡಿ ನೋಡಿ. ನೀವು ಸಹಸ್ರನಾಮ ಹೇಳುವಾಗ ಯಾವ ರೀತಿ ಇರುತ್ತೆ ಅದು ಟೆಸ್ಟ್ ಮಾಡಿ ನೋಡಿ, ನಿಮ್ಗೆ ಅನುಭವ ಅದೆಲ್ಲ ಸಿಗುತ್ತೆ ಅಂತಾನು ಸುಮಾರು ಜನಕ್ಕೆ ಹೇಳ್ತೀನಿ ಸರ್. ಕೆಲವೊಬ್ರು ಬಹಳ ಖುಷಿ ಆಗುತ್ತೆ ಮೇಡಮ್, ನೋಡ್ತಾ ಇದ್ದೀನಿ ನಾನು ಲಿಂಕ್, ಇನ್ನೂ ಕಳಿಸಿ ನಮ್ಗೆ ಅಂತ ಹೇಳ್ತಾ ಇದ್ದಾರೆ ಸರ್. ವೆರಿ ಗುಡ್, ಮಾಡಿ. ಬಹಳ ಖುಷಿ ಪಡ್ತಿದ್ದಾರೆ. ಅದೇ ಲೈವ್ ಅಲ್ಲಿ ಬಂದು ಮಾತ್ರ ಕೂತ್ಕೊಳ್ಳಿಕ್ಕೆ ಅವ್ರಿಗೊಂದು ಟೈಮ್ ಆಗ್ತಾ ಇಲ್ಲ, ಅಷ್ಟು ಬಿಟ್ರೆ ಲಿಂಕ್ ಗಳೆಲ್ಲ ನೋಡ್ತಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಹಾಗೆ ಕಂಟಿನ್ಯೂ ಮಾಡಿ. ಓಕೆ, ಎಸ್ ಥ್ಯಾಂಕ್ ಯು ಮೇಡಮ್. ಜೊತೆಗೆ ಇನ್ನೊಂದು ಹೇಳಿ ಅವ್ರಿಗೆ, ನಮ್ಮ ಎಲ್ಲ ಬೇರೆ ಬೇರೆ ಸೆಷನ್ ಬೇರೆ ಬೇರೆ ಟೈಮಿಗೆ ಅದಾವಲ್ಲ, ಅದಷ್ಟು ಹೇಳಿ, ಅವ್ರಿಗೆ ಬೇಕಾದ ಟೈಮಿಗೆ ಅವ್ರು ಕನೆಕ್ಟ್ ಆಗ್ಬೋದು ಅಟ್ಲೀಸ್ಟ್. ಪ್ರತಿಯೊಂದು ಲಿಂಕ್ ಅನ್ನ ನಾನು ಕಳಿಸ್ತೇನೆ ಸರ್. ಬೆಳಗ್ಗೆ ಮಧ್ಯಾಹ್ನದ್ದು 3 ಗಂಟೆ ಬ್ಯಾಚ್ ಇದು, ಮತ್ತೆ ರಾತ್ರಿ 9 ಗಂಟೆ ಬ್ಯಾಚ್ ಇತ್ತಲ್ಲ ಸರ್, ಎಲ್ರಿಗೂ ಎಲ್ಲ ಕಳಿಸ್ತೀನಿ ಸರ್. ನಾನು ಜಾಯಿನ್ ಆಗ್ತೀನಿ, ಮತ್ತೆ ಅವ್ರಿಗೂ ಕಳಿಸ್ಕೊಡ್ತೇನೆ ಸರ್ ನಾನು. ಥ್ಯಾಂಕ್ ಯು ಮೇಡಮ್. ಅಕ್ಟೋಬರ್ ತಿಂಗಳಿಂದ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದ 3 ಗಂಟೆಯಿಂದ ಸೆಷನ್ ಏನ್ ಸ್ಟಾರ್ಟ್ ಆಗುತ್ತಲ್ಲ ಧ್ಯಾನ, ಅದಕ್ಕೆ ನೀವು ತಾವು ಕೂಡ ಭಾಗವಹಿಸಿ. ಆ ಲಿಂಕ್ ಅನ್ನ ಅವ್ರಿಗೆ ಹೇಳಿ, ಯಾಕಂದ್ರೆ ಅವ್ರು ಫ್ರೀ ಇರ್ತಾರಲ್ಲ, ಕನೆಕ್ಟ್ ಆಗ್ಬೋದು. ಅದನ್ನ ವಿಷಯ ತಿಳಿಸ್ರಿ ಅವ್ರು. ಈಗ ನಾನು ಇದು ವೆಂಕಟರಮಣ ಸರ್ ನನ್ಗೆ ಮೂಲಾಧಾರ ಚಕ್ರದ ನೀನು ಇದ್ ಮಾಡ್ಕೊಳ್ಬೇಕಮ್ಮ ಅಂತ ಹೇಳಿದ್ದಾರೆ. ಹಾಗಾಗಿ 4 ಗಂಟೆಗೆ ಎದ್ದು ನಾನು ಮಾಡ್ತಾ ಇದ್ದೀನಿ ಸರ್ ಚಕ್ರಧಾನದ್ದು. ಈಗ ಇನ್ನು 1 ಗಂಟೆ ಬೇಗ ಅಲ್ಲ, ಅಷ್ಟೇ ಸಲ ಸರ್ ಬರ್ತೇನೆ ಸರ್, ಜಾಯಿನ್ ಆಗ್ತೀನಿ ಸರ್ ನಾನು. ಬೇಗ ಮಲಗಿಬಿಟ್ರೆ ಸರಿ ಆಗುತ್ತೆ ಮೇಡಮ್, ಅಲ್ಲಿ ಅಷ್ಟೇ. ಹೌದು, 10:30 ಮಲಗಿದ್ದೀನಿ ಅಂದ್ರೆ 2 ಗಂಟೆಗೆ ಅದು ಎಬ್ಬಿಸ್ತಾ ಇರುತ್ತೆ ಟೈಮ್ ಅನ್ನ. ವೆರಿ ಗುಡ್. ಆದ್ರೆ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ. 3 ಗಂಟೆ ಬ್ರಾಹ್ಮಿ ಮುಹೂರ್ತ ಧ್ಯಾನ ಇದೆಯಲ್ಲ, ಇದು ಎಷ್ಟು ಪವರ್ಫುಲ್ ಅಂದ್ರೆ, ನೀವ್ ಏನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಅದೇ ಧ್ಯಾನ ಆಗ್ಬಿಡುತ್ತೆ. ಅಷ್ಟು ವಿಶಿಷ್ಟವಾದ ಸಮಯ ಅದು ಆಕ್ಚುಲಿ. ಅದಕ್ಕೆ ಆ ಸಮಯದಲ್ಲಿ ಭೂಮಿ ಮೇಲೆ, ಈ ವಿಶ್ವದಲ್ಲಿ ಶಕ್ತಿ ತುಂಬಾ ಹರಿತಾ ಇರ್ತದೆ ಎಲ್ಲಾ ಕಡೆ. ವಿಶ್ವಶಕ್ತಿ ಅಷ್ಟು ಹೇರಳವಾದ ಕ್ವಾಂಟಿಟಿಯಲ್ಲಿ, ಪ್ರಮಾಣದಲ್ಲಿ ಇರ್ತದೆ. ಎಲ್ಲ ಗುರುಗಳು, ಎಲ್ಲ ಮಹಾನ್ ಯೋಗಿಗಳೆಲ್ಲ ಧ್ಯಾನದಲ್ಲೇ ಇರ್ತಾರೆ ಆ ಸಮಯದಲ್ಲಿ.
ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಸುಭದ್ರ ಕೋಟೆ ಮೇಡಮ್, ತಾವು ಮಾತಾಡ್ಕಂತ ಪೂರ್ವದಲ್ಲಿ ಯಾರು ಲೇಟ್ ಆಗಿ ಕನೆಕ್ಟ್ ಆಗಿರೋ ಸ್ನೇಹಿತರೆ, ದಯವಿಟ್ಟು ಇವತ್ತು ಶನಿವಾರದ ವಿಶೇಷ ಸಂಚಿಕೆ ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ರಿ. ಯಾವಾಗ ನಾವು ಕನೆಕ್ಟ್ ಆದ್ವಿ, ಯಾರು ಪರಿಚಯ ಮಾಡಿದ್ರು, ಏನ್ ಕಲ್ತ್ಕೊಂಡಿದೀವಿ, ಏನ್ ಮಾಡ್ತಾ ಇದೀವಿ, ಎಷ್ಟು ಜನಕ್ಕೆ ಅದನ್ನ ಹೇಳಿದೀವಿ, ಇಷ್ಟು ವಿಷಯವನ್ನ ದಯವಿಟ್ಟು ಎಲ್ಲರೂ ಕೂಡ ಮಾತಾಡಿ ಅಂತ ಹೇಳ್ತಾ, ಎಸ್, ಓವರ್ ಟು ಸುಭದ್ರ ಕೋಟೆ ಮೇಡಮ್, ಮಾತಾಡಿ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಸ್ವರೂಪರಾದ ರಂಗನಾಥ್ ಗುರುಗಳಿಗೂ ಸಣ್ಣೇಗೌಡರಿಗೂ ನಮಸ್ಕರಿಸುತ್ತಾ, ನಾನು ಈ ವೇದಿಕೆಗೆ ಬಂದ ಮೇಲೆ ನನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ನಾನು ಧ್ಯಾನವನ್ನು ಮಾಡ್ತೇನೆ ಬೆಳಗ್ಗೆ ಹೊತ್ತು, ಮತ್ತೆ 11 ಗಂಟೆ ಬ್ಯಾಚ್ಗೂ ಜಾಯ್ನ್ ಆಗ್ತೀನಿ, ರಾತ್ರಿ ಬ್ಯಾಚ್ಗೂ ಜಾಯ್ನ್ ಆಗ್ತೀನಿ. ತುಂಬಾ ಬದಲಾವಣೆ ಆಗಿದೆ. ಮತ್ತೆ ಮೂತ್ರ ಚಿಕಿತ್ಸೆ ಮಾಡ್ಕೊತಾ ಇದ್ದೀನಿ, ಪಾನ ಮಾಡ್ತಿಲ್ಲ. ಕಣ್ಣು ಕಿವಿ ಮೈಗೆಲ್ಲ ಹಚ್ಕೊಂಡು, ತಲೆಗೆ ಸ್ನಾನ ಮಾಡುವಾಗ ತಲೆಗೆ ಎಲ್ಲ ಹಚ್ಕೊಂಡು ಮಾಡ್ತಾ ಇದ್ದೀನಿ. ಮೊದಲು ನಾನು ಕ್ಯಾಲ್ಸಿಯಂ ಮಾತ್ರೆ ತಗೊಳ್ತಾ ಇದ್ದೆ, ಇವಾಗ ಏನು ಮಾತ್ರೆಗಳು ತಗೊಳಲ್ಲ, ಹಾಗೆ ಮಾಡ್ಕೊತಾ ಇದ್ದೀನಿ. ಕ್ರಾಂಪ್ಸ್ ಎಲ್ಲ ಬರ್ತಿತ್ತು, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಹಚ್ಚದೇ ಹೋದ್ರೆ ಮತ್ತೆ ಬರತ್ತೆ, ಹಚ್ಕೊಂಡು ಮಾಡಿದಾಗ ಅದು ಇಲ್ದೇ ಇದೆ. ಈ ತರ ನನ್ನಲ್ಲಿ ಮುಂದುವರಿಕೆ ಆಗಿದೆ. ವೆರಿ ಗುಡ್, ತುಂಬಾ ತುಂಬಾ ಒಳ್ಳೇದಾಗಿದೆ. ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬದಲಾಗಿ ನೋಡಿ, ಈ ಆಕಾಶ ಮುದ್ರ ಆಗ್ತಾ ಇರಬೇಕು. ಕೂತ್ಕೊಂಡೇ ಮಾಡ್ಬೇಕಿದು, ನಿಂತ್ಕೊಂಡು ಮಾಡಬಾರ್ದು. ಯಾರ್ಯಾರು ಕ್ಯಾಲ್ಸಿಯಂ ಕೊರತೆ ಇದೆ ದೇಹದಲ್ಲಿ, ಇದು ಮಾಡ್ಕೊಂಡ್ರೆ ಸಾಕು, ಯಾವ ಟ್ಯಾಬ್ಲೆಟ್ ಬೇಕಾಗಿಲ್ಲ. ಇದು ಯಾವುದು ಆಕಾಶ ಮುದ್ರ ನೋಡ್ಕೊಳ್ಳಿ. ಮಧ್ಯ ಬೆರಳು ಮತ್ತೆ ಹೆಬ್ಬೆರಳು ಟಚ್ ಮಾಡಿಕೊಂಡು ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಮಾಡಿ. ಒಂದು ದಿನಕ್ಕೆ ಬೆಳಗ್ಗೆ 10-15 ನಿಮಿಷ, ಮಧ್ಯಾಹ್ನ ಸಾಯಂಕಾಲ 3 ಬಾರಿ ಮಾಡಿ. ನಿಮ್ಗೆ ಯಾವ ಟ್ಯಾಬ್ಲೆಟ್ ಬೇಕು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್. ಮುದ್ರಾನು ಮಾಡ್ತೀನಿ ಗುರುಜಿ, ನೀವು Yes. ಹೇಳ್ಕೊಟ್ಟಿರೋ ಕೆಲವೆಲ್ಲ ನನಗೆ ಹೇಳ್ಕೊಟ್ಟಿರೋವು ಮಾಡ್ತಾ ಇದ್ದೀನಿ. ಅಂದ್ರೆ ಮಲಗಿ ಮಾಡ್ತೀನಿ, ಸ್ವಲ್ಪ ರೆಸ್ಟ್ ಬೇಕು ಬೆನ್ನಿಗೆ ಅಂತ ಮಲಗಿ ಮಾಡ್ಕೊಳ್ತೀನಿ ಮುದ್ರಾದು. ಈ ತರ ಮಾಡ್ತಾ ಇದ್ದೀನಿ. ನಿಮ್ಮ ಬೆನ್ನಿಗೆ ಸ್ಟ್ರೆಂತ್ ಕೊಡಕ್ಕೆ ಮೇರುದಂಡ ಮುದ್ರಾ ನೋಡಿ. ಜಸ್ಟ್ ಈ ಎಲ್ಲಾ ಬೆರಳು ಈ ಹಸ್ತದಲ್ಲಿ ಮಡಿಸಿ ಈ ತರ ಮಡಿಸಿ, ಬೆರಳು ಸ್ಟ್ರೈಟ್. ಓಕೆ, ಈ ರೀತಿ ಎಲ್ಲಾ ಬೆರಳು ಹಸ್ತಗೆ ಟಚ್ ಮಾಡಿ ಮಡಿಸಿ, ಹೆಬ್ಬೆರಳು ಸ್ಟ್ರೈಟ್ ಇಟ್ಕೊಳ್ಳಿ. ಹೀಗೆ ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೆ ಬೆನ್ನಿಗೆ ಶಕ್ತಿ ಕೊಡುತ್ತೆ. ಬೆನ್ನು ಮೂಲವನ್ನು ಮೇರುದಂಡ ಅಂತ ಹೇಳ್ತೀವಿ. ಮೇರುದಂಡವನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಗೊತ್ತಿದೆ ಗುರುಜಿ. ಸ್ಪೈನಲ್ ಕಾಲಮ್ ಅನ್ನು ಗಟ್ಟಿ ಮಾಡುತ್ತೆ. ಯಾವುದೇ ತೊಂದರೆಗಳಿದ್ರು ಹೋಗಲಾಡಿಸ್ತದೆ. ನಿನ್ನೆ ಬೆಳಗಿನ ಕ್ಲಾಸಲ್ಲೂ ಸ್ವಾಧ್ಯಾಯ ಕೊಟ್ಟೆ, ರಾತ್ರಿ ಕ್ಲಾಸಲ್ಲೂ ಮುದ್ರಾದು ಯೋನಿ ಮುದ್ರಾದು ಸ್ವಾಧ್ಯಾಯ ಕೊಟ್ಟೆ ಗುರುಜಿ. ನನಗೆ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮಾತಾಡಕ್ಕೆ ನನಗೆ ಭಯ ಅನಿಸ್ತಿತ್ತು, ಅದು ನಿನ್ನೆ ಕೊಟ್ಟಿದ್ದೀನಿ. ಮೊದಲನೇ ದಿನ 2 ಸ್ವಾಧ್ಯಾಯಗಳು ಸಿಕ್ತು. ಸಂತೋಷ ಗುರುಜಿ. ಇಷ್ಟು ನಾನು ಮುಂದುವರೆದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್, ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ವೀಣಾ ಮೇಡಮ್, ವಾಣಿ ಮೇಡಮ್ ಮಾತಾಡ್ತೀರಾ? ಫ್ರೀ ಇದ್ರೆ ವೀಣಾ ಮೇಡಮ್ ನಿಮ್ಗೆ ಅವಕಾಶ ಕೊಡ್ತಾ ಇದೆ ನೋಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬೇರೆಯವರು ಕೂಡ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ತಕ್ಕಂಥವ್ರು ಏನ್ ಅನಿಸ್ತಾ ಇದೆ, ಏನ್ ತಗೊಳ್ತಾ ಇದೀರ ಜ್ಞಾನವನ್ನ. ಮೇಲಾಗಿ ಇವತ್ತು ಶನಿವಾರ ವಿಶೇಷ ಇರೋದ್ರಿಂದ ತಾವು ಏನಾದ್ರು ಹಾಡು ಅಥವಾ ಏನಾದ್ರು ಹೇಳಬಹುದು. ವಾಣಿ ಮೇಡಮ್ ಮಾತಾಡಿ. ಬಸವರಾಜ್ ಅಕಲವಾಡಿ, ನೀಲಕಂಠ, ನಾಗು ಇವರೆಲ್ಲ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ವೆಲ್ಕಮ್ ಮೇಡಮ್. ಕೇಳ್ಕತಾ ಇದ್ದೆ ಎಲ್ಲರ ಇದನ್ನ, ಬಟ್ ಆದ್ರೆ ನನಗೆ ಟೈಮ್ ಇಲ್ದೇ ಇರೋದ್ರಿಂದ ನಾನು ಮಾತಾಡ್ಲಿಲ್ಲ. ಚೆನ್ನಾಗಿದೆ ಸರ್ ಕಾರ್ಯಕ್ರಮ. ನಾನು ನಿಜ ಮಿಸ್ ಮಾಡ್ಕೊತಿದೀನಿ ಅನ್ನಿಸ್ತಿದೆ. ತುಂಬಾ ಟೈಮ್ ನಾನು ಇದು ಕೊಡಕ್ ಆಗ್ತಾ ಇಲ್ಲ ಇವಾಗ. ಬಟ್ ಆಡಿಯೋ ನಾನು ಯಾವ್ದನ್ನು ಮಿಸ್ ಮಾಡಿಲ್ಲ. ಬಸ್ಸಲ್ಲಿ ಹೋಗ್ಬೇಕಾರಾದ್ರೂ ಸರಿ ಇಯರ್ಫೋನ್ ಹಾಕೊಂಡ್ ಕೂಡ ನಾನು ಕೇಳ್ಕೊತಾ ಇರ್ತೀನಿ. ನನಗೆ ಬಿಟ್ಟ ಮೇಲೆ ನನಗೆ ಫೀಲ್ ಆಗುತ್ತೆ ಸರ್, ಅದು ಆ ಪಾಸಿಟಿವ್ ಎನರ್ಜಿ ಕಡಿಮೆ ಆಯ್ತಾ ಹೋಗುತ್ತೆ ಅನ್ಸುತ್ತೆ. ತಪ್ಪು ಹುಡ್ಕೋದು ಮತ್ತೆ ಬೇಜಾರ್ ಮಾಡ್ಕೊಳ್ಳೋದು ಇದೆಲ್ಲ ಮತ್ತೆ ರಿಪೀಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಪುನಃ ಕಷ್ಟಪಟ್ಟಾದ್ರೂ ನೈಟ್ ಇಂದು ಅಟೆಂಡ್ ಮಾಡ್ತೀನಿ. ಇದನ್ನ ಆಡಿಯೋ ಕೇಳ್ಕೊತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಎಸ್, ಒಂಥರ ಇದು ಚಾರ್ಜಿಂಗ್ ತರ. ಹೌದು ಸರ್. ಚಾರ್ಜಿಂಗ್ ಮಾಡ್ಕೊಳ್ತೀವಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ಒಳಗಡೆ ಮತ್ತೆ ಚಾರ್ಜ್ ಖಾಲಿ ಆಗತ್ತೆ.
ಹೌದು ಇದೇ ರೀತಿಯಲ್ಲಿ ರೀಚಾರ್ಜ್ ಮಾಡ್ಕೊಂತ ಇರ್ಬೇಕು. ಹೌದು ಸರ್. ಇಲ್ಲಿ ಈಗ ಬೇರೆ ಎಲ್ಲಿ ವಿಡಿಯೋ ಬರ್ಬೋದು ಯೂಟ್ಯೂಬಲ್ಲೆಲ್ಲ, ಆದ್ರೂ ನಂಗೆ ಇಲ್ಲಿರೋರು ಹೇಳಿದಾಗ ನನ್ನ ತಲುಪ ಅಷ್ಟು ಬೇರೆ ಕಡೆ ತಲುಪಲ್ಲ ಅಂತ ಅನ್ಸುತ್ತೆ ಸರ್. ಕರೆಕ್ಟ್. ಚೆನ್ನಾಗಿ ನಾನು ಫುಲ್ ಟೈಮ್ ಬರ್ಬೇಕು ಸರ್, ಟ್ರೈ ಮಾಡ್ತೀನಿ ಮುಂದೆ. ಖಂಡಿತವಾ. So, ಥ್ಯಾಂಕ್ ಯು ಸರ್. ಪ್ರತಿ ಕ್ಲಾಸಸ್ಸು ಯಾವುದೋ ಒಂದು ಕ್ಲಾಸಲ್ಲಿ ಅಟೆಂಡ್ ಆಗ್ತಾ ಇದ್ರೆ ರೀಚಾರ್ಜ್ ಆಗತ್ತೆ ಫುಲ್ಲು. ಓಕೆ. ಹೌದು ಸರ್. ಮೆಂಟಲ್ ರೀಚಾರ್ಜ್ ಹೌದು ಸರ್. ಚೆನ್ನಾಗಾಗತ್ತೆ. ಮತ್ತೆ ಆ ಶಕ್ತಿಯನ್ನು ನಿತ್ಯ ಉಪಯೋಗಿಸ್ಕೊಂಡು ಮತ್ತೆ ಬರ್ತಾ ಇರ್ಬೇಕು. ಸರ್ 3 ಗಂಟೆ ಧ್ಯಾನ ಅಂದ್ರೆ ಬರೀ ಸಂಗೀತ ಧ್ಯಾನ ಅಲ್ವಾ? 3ರಿಂದ 5? 3ರಿಂದ 4:15. ಓಕೆ ಸರ್. 1.5 ತಾಸು, 1.5 ತಾಸು. ಆದ್ರೂ 1 ಗಂಟೆ ಮಾಡಿದ್ರೆ ತುಂಬಾ ಪವರ್ಫುಲ್ ಆ ಟೈಮು. ಬಟ್ ಹೌದು ಸರ್. ಏನಿಲ್ಲ, ಏನು ಮಾತಾಡೋದಿಲ್ಲ, ಬರೋದು ಕೂತ್ಕೊಳ್ಳೋದು, ಜಸ್ಟ್ ಒಂದು 3-4 ನಿಮಿಷ ಇನ್ಸ್ಟ್ರಕ್ಷನ್ಸ್ ಹೇಳ್ತೀವಿ ಅಷ್ಟೇ ಕನ್ನಡದಲ್ಲಿ, ಶುರು ಮಾಡೋದು ಅಷ್ಟೇ. ಅದೇ ಸರ್, ಆ 3:40 ಆ ಟೈಮಲ್ಲಿ ಏನೋ ಬ್ರಹ್ಮಾಂಡದಿಂದ ಏನೋ ಹೈ ಎನರ್ಜಿ ಬರುತ್ತಂತೆ ಸರ್. ಅದು ನನ್ನ ಫ್ರೆಂಡು ನೋಡಿದ್ದೆ. ಆ ಟೈಮ್ಗೆ ಅಲಾರಾಮ್ ಇಟ್ಕೊಂಡ್ ಜಸ್ಟ್ ಕೂತ್ಕೊಂಡ್ ಧ್ಯಾನ ಮಾಡಿ ಒಂದ್ ಅರ್ಧ ಗಂಟೆ ಮಲಗ್ತಾ ಇದ್ರು ಅವ್ರು ಅವಾಗ್ಲೇ. ಎಸ್, ಅದು ಬಹುಶಃ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ, ಎಲ್ಲ ಲ್ಯಾಂಗ್ವೇಜ್ ಅವ್ರನ್ನ ಇನ್ವೈಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಆ ಕಾರ್ಯಕ್ರಮ ಹಾಗಿರತ್ತೆ. ಸೊ ಎಲ್ಲರೂ ಜಾಯ್ನ್ ಆಗ್ಲಿ. ಯಾಕಂದ್ರೆ 3ರಿಂದ 4:15 ಅದು ಅಲ್ಲೇನು ಭಾಷೆ ಪ್ರತ್ಯೇಕವಾಗಿ ಭಾಷೆದ ಬಗ್ಗೆ ಪ್ರಾಮುಖ್ಯತೆ ಇಲ್ಲ ಅಲ್ಲಿ. ಮಿನಿಮಮ್ ಅರ್ಥ ಆಗುತ್ತೆ ಸರ್ ಎಲ್ಲರಿಗೂ ಅದು. ಹೌದು, ಜಸ್ಟ್ ಏನು ಕೂತ್ಕೊಂಡು ಕಣ್ಣು ಮುಚ್ಕೊಂಡದು, ಮತ್ತೆ 4:15 ಕಣ್ಣು ತೆರೆಯೋದು ಅಷ್ಟೇ. ಮಧ್ಯದಲ್ಲಿ ಏನು ಮಾತಾಡೋದಿಲ್ಲ, ಆರಾಮಾಗಿ ಧ್ಯಾನ ಮಾಡಿಕೊಂಡು ಆ ಶಕ್ತಿ ಸಂಪಾದನೆ ಮಾಡ್ಕೊಳ್ಳಿ. ಆಮೇಲೆ ಅವ್ರವ್ರ ಕ್ಲಾಸಸ್ಗೆ ಅವ್ರು ಹೋಗ್ತಾರೆ. ಈಗ ತೆಲುಗು ಅವ್ರಿಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ತಮಿಳ್ ಅವ್ರಿಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕನ್ನಡ ಭಾಷೆಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆಯಾ ಭಾಷೆಗೆ ಅವ್ರಿಗೆ ಕ್ಲಾಸಸ್ ಸಪ್ರೇಟ್ ಇದೆ, ಅದು ಹೋಗ್ತಾರೆ ಅಷ್ಟೇ. ರೈಟ್. ಅಲ್ಲಿ ಭಾಷೆ ಅವಶ್ಯಕತೆ ಬೀಳೋದಿಲ್ಲ ಬಿಡು ಗುರುಜಿ. ಯಾಕಂದ್ರೆ ಜಸ್ಟ್ ಇನ್ಸ್ಟ್ರಕ್ಷನ್ ಕುಂದ್ರೋದಷ್ಟೇ ಇರುತ್ತೆ, ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ಲಿ ಧ್ಯಾನಕ್ಕೆ ಹೋಗ್ಬಿಡ್ತಾರೆ. ಹಂಗಾಗಿ ಯಾವ್ದು ಬೇಕು ಅನ್ಸೋದೇ ಇಲ್ಲ ಅಲ್ಲಿ. ಹಂಗಾಗಿ ಎಸ್, ಆ ತರ ಮಾಡೋಣ. ಎಸ್, ಥ್ಯಾಂಕ್ ಯು ಗುರುಜಿ. ಎಸ್, ನೆಕ್ಸ್ಟ್ ಆಶಾ ಮೇಡಮ್ ಮಾತಾಡಿದ್ರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನು ತೆಲುಗು, ಕನ್ನಡ, ತಮಿಳ್ ಅವ್ರಿಗೆ ಏನಾಗುತ್ತೆ ಆಲ್ಮೋಸ್ಟ್ ಮತ್ತೆ ತೆಲುಗಲ್ಲಿ ಅಫ್ಕೋರ್ಸ್ 5ರಿಂದ 5:15 ಇದೆ ಇದು ಯೋಗಾಸನ ಪ್ರಾಣಾಯಾಮ. ತಮಿಳಲ್ಲಿ ಪ್ರತ್ಯೇಕವಾಗಿ ಯೋಗ ಪ್ರಾಣಾಯಾಮ ಇಲ್ಲ. ಅಲ್ಲಿ ನೇರವಾಗಿ 1 ಅವರ್ ಮತ್ತೆ ಧ್ಯಾನ 5ರಿಂದ 6ಗೆ. ಇಲ್ಲಿ 3ರಿಂದ 4:15 ಮತ್ತೆ 5ರಿಂದ 6 ಅಂದ್ರೆ ಆಲ್ಮೋಸ್ಟ್ 2.5 ಗಂಟೆ ಬೆಳಗ್ಗೆನೇ ಆಗ್ಬಿಡ್ತದೆ ಧ್ಯಾನ ಅವ್ರಿಗೆ. ತುಂಬಾ ಉಪಯೋಗ ಆಗತ್ತೆ. ನಮ್ದು ಇಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಆಗ್ತಾ ಇತ್ತು ಗುರುಜಿ ಇಲ್ಲಿ. ಯಾಕಂದ್ರೆ ಬೆಳಗ್ಗೆ ಯೋಗಾಸನ ಪ್ರಾಣಾಯಾಮ ಒಂದ್ಸರಿ ಏನಾಕಂದ್ರೆ 5:45, 5:50 ಅಂತ ಹೋಗ್ಬಿಡ್ತಿತ್ತು. ಅವಾಗ ನಾವು 5:50 ಧ್ಯಾನಕ್ಕೆ ಕುಂತ್ರು ಕೂಡ 6:20 ಅಂತಂದ್ರೆ ಕೇವಲ 25-30 ನಿಮಿಷನೂ ಆಗ್ತಾ ಇತ್ತು ಅಷ್ಟೇ. ಅದು ಈ ಬೆಳಗಿನ ಸೆಷನ್ 3 ಗಂಟೆಯಿಂದ ಆಗೋದ್ರಿಂದ ಕಂಪ್ಲೀಟ್ 1.5 ಗಂಟೆ ಪಕ್ಕ ಧ್ಯಾನ ಆಗ್ಬಿಡುತ್ತೆ ಇಲ್ಲಿ. ಹೌದು, ಆಲ್ಮೋಸ್ಟ್ 2 ಗಂಟೆ ಧ್ಯಾನ ಅಂತೂ ಸಿಗುತ್ತೆ ಬೆಳಗ್ಗೆ. ರೈಟ್. ಎಸ್, ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಏನು ಶನಿವಾರದ ವಿಶೇಷತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಟೈಮ್ ಆಯ್ತು, ಇವತ್ತು ಬೇಗ ಸ್ವಲ್ಪ ಕ್ಲಾಸ್ ಅನ್ನು ಕಂಪ್ಲೀಟ್ ಮಾಡ್ತಾ ಇದೀವಿ. 7:30 ಕಂಪ್ಲೀಟ್ ಮಾಡೋಣ. ಅದಕ್ಕೆ ಇನ್ನೂ ಯಾರು ಇದ್ರೆ ಇನ್ನು 2-3 ಜನಕ್ಕೆ ಅವಕಾಶ ಇದೆ, ಮಾತಾಡ್ಲಿ. ಚಂದನ್ ಬಿ ಮಾತಾಡ್ರಿ. ಚಂದನ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮತ್ತೆ ಸರಿ ಮಾತಾಡಿ. ಸುಭದ್ರಾ ಮೇಡಮ್ ಹೇಳಿಮಾ. ಸುಭದ್ರಾ ಮೇಡಮ್ ಹೇಳಿ. ಒಂದು ಹಾಡು ಹೇಳ್ಬೋದಾ ಗುರುಜಿ? ದೇವಿದು ಹೇಳಿ. ಶ್ರೀ ಮಾತಾ ದಿಲೋ శ్రీదేవి తలపులో మనసంతా పిలుపుల తల్లి చల్లని రాగం ఓంకారం తీయని రాగం రీంకారం ఓంకారములో సృష్టికి మొదలై శ్రీకారములో ఈశ్వరి తల్లి ఆ తత్వం గోప్యంలో గోప్యం మౌనంలో మౌనం ఆనందం ఆనందం నిజతాణంలో
ತಾಣಂ ಜೂಪೆ ಮಹಾತಲ್ಲಿ ಆದಿಶಕ್ತಿ ಲಲಿತಾಂಬಾ శ్రీమాతాదిలో శ్రీదేవి తలపులో మనసంతా పిలుపుల తల్లి చల్లని రాగం ఓంకారం తీయని రాగం హ్రీంకారం ఈ జగమంతా నీ గర్భములో పరిపాలించిన వైష్ణవి తల్లి జడ చైతన్యములో అందే ఉండియును అన్నియు తెలపించే చిద్విలాసివై జగమే నీలో భిన్నమైన ఆదిశక్తి లలితాంబా శ్రీమాతాదిలో శ్రీదేవి తలపులో మనసంతా పిలుపుల తల్లి చల్లని రాగం ఓంకారం తీయని రాగం హ్రీంకారం ಶ್ರೀಮಾತಾದಿలో. ಧನ್ಯವಾದಗಳು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸುಜಾತ ಜಕ್ಷರಾಜ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೈಟ್, ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಮಾತಾಡಿ. ಧನ್ಯವಾದಗಳು ಗುರುಜಿ. ನಾನು ಈ ಸೆಷನ್ ಸೇರ್ಕೊಂಡ್ಮೇಲೆ ಸೆಷನ್ ಇಂದ ನಾನು ತುಂಬಾ ಏನ್ ಕಲ್ತ್ಕೊಂಡೆ ಅಂತಂದ್ರೆ, ಸಮುದ್ರ ಪಾನ ಮಾಡೋದ್ರಿಂದ ನನಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅನ್ನೋದು ತುಂಬಾ ಮನದಟ್ಟಾಗಿತ್ತು ನನಗೆ. ಒಂದು ಜೊತೆಗೆ ಬೆಳಗ್ಗೆ ನಾನು ತುಂಬಾ ಲೇಟ್ ಆಗಿ ಹೇಳ್ತಾ ಇದ್ದೆ. ಇವಾಗ ನಾನು ವ್ಯಾಯಾಮ ನನಗೆ ಬೇಕಾದಷ್ಟು ನನ್ನ ಕೈಲಿ ಏನಾಗುತ್ತೆ ಅಷ್ಟು ಮಾತ್ರ ವ್ಯಾಯಾಮ ಮಾಡ್ಕೋತೀನಿ. ಅದರಿಂದ ನನಗೆ ಶರೀರ ಒಂಥರ ಹಗುರವಾಗಿರುತ್ತೆ. ಆಹಾರದಲ್ಲಿ ನಾವು ಯಾವಾಗ್ಲೂ ಸಸ್ಯಾಹಾರಿಗಳಾಗಿದ್ರಿಂದ ನಾವು ಮಾಂಸಾಹಾರ ಯಾವಾಗ್ಲೂ ತಿನ್ನಲ್ಲ. ಅದ್ರ ಮಧ್ಯೆ ಈ ಸಸ್ಯಾಹಾರಿ ಆಗಿರೋದ್ರಿಂದ ನಾವು ತುಂಬಾ ಆರೋಗ್ಯವಾಗಿದ್ದೀವಿ ಅಂತ ಅನ್ಸುತ್ತೆ. ಈ ಕೆಮ್ಮು ಬಂದ್ರು ಕೂಡ ಅದನ್ನ ನಾವು ಮಾತ್ರೆ ಇಲ್ದೇನೆ ನಾವು ಯಾವ್ದಾದ್ರು ಒಂದು ಕಷಾಯ, ಒಂದು ಶುಂಠಿ, ಜೀರಿಗೆ, ಮೆಣಸು ಇದೆಲ್ಲ ಹಾಕೊಂಡು ನಾವು ಹುಷಾರ್ ಮಾಡ್ಕೊತಾ ಇದೀವಿ. ಸ್ವಾಧ್ಯಾಯ ಮಾಡ್ಕೊಂಡು ನನ್ನ ಮೈಂಡ್ ಯಾವಾಗ್ಲೂ ತುಂಬಾ ಬೇಜಾರಾಯ್ತು ಅಂದ್ರೆ ಒಂದು ಪುಸ್ತಕ ತಗೊಂಡು ಅದ್ರಲ್ಲಿರೋ ಒಂದು ಅರ್ಧ ಪೇಜ್ ಆದ್ರೂ ಓದ್ಬಿಟ್ರೆ ನನಗೆ ಆ ಕ್ಷಣಕ್ಕೆ ರಿಲೀಫ್ ಆಗುತ್ತೆ ಮೈಂಡ್. ಈ ತರ ನಾನು ಒಂದು ಸ್ವಾಧ್ಯಾಯದಿಂದ ನನಗೆ ತುಂಬಾ ಉಪಯೋಗ ಆಗಿದೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈಗ ನನಗೆಲ್ಲ ಹೊರಗಡೆ ಎಲ್ಲ ಓಡಾಡ್ ಬಂದಾಗ ತುಂಬಾ ಕೆಮ್ಮೆಲ್ಲ ಬಂದಿತ್ತು. ಒಂದು ಮಾತ್ರೆ ಕೂಡ ತಗೊಳ್ದೆ ನಾನು ಮತ್ತೆ ಆ ಕೆಮ್ಮನ್ನ ನಾನು ಸರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಆಗಿದೆ, ಈಗ ಸ್ವಲ್ಪ ಮಾತ್ರ ಇದೆ. ಈ ತರ ನಾನು ಸ್ವಾಧ್ಯಾಯ ಮತ್ತೆ ನಮ್ಮ ಈ ಸೆಷನ್ ನಾನು ಒಂದಿನ ನಾನು ಕ್ಲಾಸ್ಗೆ ಅಟೆಂಡ್ ಆಗಲಿಲ್ಲ, ಏನೋ ಮರ್ತೇನೋ ಏನೋ ಟೈಮ್ ಯಾವ್ದೋ ಮರ್ತ್ಬಿಟ್ಟೆ ಇವತ್ತು ಅನ್ಸುತ್ತೆ. ಆದ್ರೂ ಕೂಡ ನಾವು 3 ಗಂಟೆ ಕ್ಲಾಸ್ ಅಲ್ಲಿ 2-3 ಜನ ನಾವು ಅಟೆಂಡ್ ಆಗಿದ್ದೀವಿ. ಕ್ಲಾಸ್ ಮುಗಿದಿದೆ ಅನ್ನೋದೇ ಗೊತ್ತಾಗಲ್ಲ. 11 ಗಂಟೆ ಕ್ಲಾಸ್ ಅಷ್ಟೇ. 11 ಗಂಟೆ ಧ್ಯಾನ ಕೂತ್ಕೋಬೇಕು ಅಂದ್ರೆ ತಿಂಡಿ, ಕಾಫಿ, ಟೀ ಮಾಡಲ್ಲ, ಲೋಟ ಇಟ್ಬಿಟ್ಟು ಅಯ್ಯೋ ಟೈಮ್ ಆಮೇಲೆ ಕುಡಿದ್ರಾಯ್ತು ಅಂತ ಬಂದ್ಬಿಟ್ಟು 11 ಗಂಟೆ ಕ್ಲಾಸ್ ಅಟೆಂಡ್ ಮಾಡಿರ್ತೀನಿ. ಯಾಕೆ ಕ್ಲಾಸ್ ಕ್ಲೋಸ್ ಆಗಿದೆ ಅನ್ನೋದೇ ಗೊತ್ತಿರಲ್ಲ. ಡೈಲಿ ನಮ್ದು ಅದೊಂದು ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು ಅನ್ನೋದೊಂದು ತುಂಬಾ ಮನ್ಸು ಬಂದ್ಬಿಟ್ಟಿದೆ. ನಾನು ಏನೋ ಮಾಡ್ತೆ ಅಂತರ ಆಗ್ಬಿಟ್ಟಿದೆ. ಸ್ಕೂಲ್ ಮಕ್ಳುಗಳು ಟೈಮ್ ಸರಿಯಾಗಿ ರೆಡಿಯಾಗಿ ಬಂದು ಕೂತ್ಕೋತಾರಲ್ಲ, ಆ ಟೈಮ್ ನಾವು ರೆಡಿ ಆಗ್ಬಿಟ್ಟು ಬಂದು ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಅದು ನಮ್ಮ ಮೈಂಡ್ ಅಲ್ಲಿ ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದೀವಿ. ಅವತಾರ್ ಫೌಂಡೇಶನ್ ಒಂದು ಇದನ್ನ ನಾವು ಆನ್ ಮಾಡ್ಲಿಲ್ಲ ಅಂತಂದ್ರೆ ಮೊಬೈಲ್ ಬೇಕಿಲ್ವೇನೋ ನಮಗೆ ಅಂತ ಅನ್ನೋ ತರ ಆಗ್ಬಿಟ್ಟಿದೆ. ಮೊಬೈಲ್ ಇರೋದೇ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಅನ್ನೋ ತರ ಆಗ್ಬಿಟ್ಟಿದೀವಿ ನಾವು. ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ ಅಂತ ಇದನ್ನ ಹೇಳ್ಕೊಳಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಗೆ ಆರೋಗ್ಯದಲ್ಲಿ ತುಂಬಾ ಕ್ಷೇತ್ರಕ್ಕೆ ಇಷ್ಟು ವಯಸ್ಸಲ್ಲಿ ಕೂಡ ನಾವು ಆಕ್ಟಿವ್ ಆಗಿದೀವಿ ಅಂತಂದ್ರೆ ನಾವ್ ಇಲ್ಲಿ ಸೇರ್ಕೊಂಡ್ಮೇಲೆ ಅಂತ ಅನಿಸ್ತಾ ಇದೆ. ತುಂಬಾ ಧನ್ಯವಾದಗಳು ಗುರುಗಳೇ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದು ಒಂಥರ ಆತ್ಮತೃಪ್ತಿ ಜ್ಞಾನ ಅಂತ ಹೇಳ್ಬಹುದು. ನೀವ್ ಹೇಳ್ದಂಗೆ ನಿಜ. ಪ್ರತಿದಿನ ಕ್ಲಾಸ್ ಕೇಳಿಬಿಟ್ಟು ಭಾನುವಾರ ದಿವಸ ಬಂತು ಅಂದ್ರೆ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ಧ್ಯಾನ ಮುಗಿದ ತಕ್ಷಣ ನೆಕ್ಸ್ಟ್ 11:30 ಕ್ಲಾಸು, ಮಧ್ಯಾಹ್ನ 3 ಗಂಟೆ ಕ್ಲಾಸು, ಇವೆಲ್ಲವೂ ಇಲ್ವಲ್ಲ ಅನ್ಸುತ್ತೆ. ಅವತ್ತೇನೋ ಒಂಥರ ಕಳ್ಕೊಂಡಂಗ ಆಗ್ಬಿಡುತ್ತೆ ಭಾನುವಾರ ದಿವಸದ್ದು. ತಾವ್ ಹೇಳ್ದಂಗೆ ನಿಜ. ಪ್ರತಿ ದಿವಸ ಕ್ಲಾಸ್ ಕಲಿತಾ ಇದ್ದಾಗ ಇದು ಒಂದು ಬೆಸ್ಟ್ ನಮಗೆ ಜ್ಞಾನ ಕೊಡ್ತಾ ಇದೆ ಮತ್ತು ಆತ್ಮತೃಪ್ತಿ ಕೊಡ್ತಾ ಇದೆ. ಯಾಕಂದ್ರೆ ನಾವು ದಿನನಿತ್ಯ ಕೆಲಸಗಳಲ್ಲಿ ಕೆಲಸ ಆಗ್ಬಹುದು, ಆಗದೆ ಇರ್ಬೋದು. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತು ಹೆಚ್ಚಾಗಬಹುದು, ಕಡಿಮೆ ಆಗ್ಬಹುದು. ಅಲ್ಲಿ ಏನೇ ಗೊಂದಲಗಳಿದ್ರು ಕೂಡ ಜಸ್ಟ್ ಇಲ್ಲಿ ಧ್ಯಾನಕ್ಕೆ ಬಂದ್ವಿ, ಈ ಕ್ಲಾಸ್ ಅಟೆಂಡ್ ಆದ್ರೆ ಸಾಕು,
ಅದೆಲ್ಲದೂ ಕೂಡ ರಿಲೀಫ್ ಆಗ್ತಾ ಇದೆ. ಅಷ್ಟೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಯೂನಿವರ್ಸ್ ನಮಗೆ ಈ ರಂಗನಾಥ್ ಗುರುಜಿಗಳ ಮುಖಾಂತರ ಕೊಡಿಸ್ತಾ ಇದೆ. ಅದಕ್ಕೆ ಕೋಟಿ ಕೋಟಿ ನಮನಗಳನ್ನ ನಾವು ನಿರಂತರವಾಗಿ ಸಲ್ಲಿಸಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅಭಿನಂದನೆಗಳು ಮೇಡಮ್. ಹಾಗೆ ಒಂದು ಹಾಡು ಹೇಳ್ತೀನಿ ಗುರುಗಳೇ. ಹೇಳಿ ಮೇಡಮ್. ದೇವಿ ಲಲಿತೆ ಜಗನ್ಮೋಹಿನಿ ಶ್ರೀಚಕ್ರ ರಾಜರಾಜೇಶ್ವರಿಯೇ, ದೇವಿ ಲಲಿತೆ ಜಗನ್ಮೋಹಿನಿ ಶ್ರೀಚಕ್ರ ರಾಜರಾಜೇಶ್ವರಿಯೇ, ಶ್ರೀಕರಿ ಶುಭಕರಿ ಶಾಂಭವಿಯೇ ಶಿವಕಾಮೇಶ್ವರಿ ಶ್ರೀಕರಿಯೇ, ಶ್ರೀಕರಿ ಶುಭಕರಿ ಶಾಂಭವಿಯೇ ಶಿವಕಾಮೇಶ್ವರಿ ಶ್ರೀಕರಿಯೇ, ಅಡಿಗಡಿಗೆ ರಘುವೆ ಅಂಬಿಕೆಯೇ, ಅಡಿಗಳಿಗೆ ರಘುವೆ ಅಂಬಿಕೆಯೇ, ಅಮೃತ ವರ್ಷಿಣಿ ಶ್ರೀಲಲಿತೆ, ಆನಂದ ರೂಪಿಣಿ ಜಯಲಲಿತೆ, ಆನಂದ ರೂಪಿಣಿ ಜಯಲಲಿತೆ, ದೇವಿ ಲಲಿತೆ ಜಗನ್ಮೋಹಿನಿ ಶ್ರೀಚಕ್ರ ರಾಜರಾಜೇಶ್ವರಿಯೇ, ಓಂಕಾರೇಶ್ವರಿ ಓ ಮಾತೆ ಐಂಕಾರೇಶ್ವರಿ ನವದುರ್ಗೆ, ಓಂಕಾರೇಶ್ವರಿ ಓ ಮಾತೆ ಐಂಕಾರೇಶ್ವರಿ ನವದುರ್ಗೆ, ಶ್ರೀಂಕಾರೇಶ್ವರಿ ಮಕನ್ಯೆ ಶ್ರೀಂಕಾರೇಶ್ವರಿ ಸ್ಥಿತ ಪ್ರಜ್ಞೆ, ಸಾಸಿರ ನಾಮಾಂಕಿತ ಲಲಿತೆ, ಸಾಸಿರ ನಾಮಾಂಕಿತ ಲಲಿತೆ, ದೇವಿ ಲಲಿತೆ ಜಗನ್ಮೋಹಿನಿ ಶ್ರೀಚಕ್ರ ರಾಜರಾಜೇಶ್ವರಿಯೇ, ಶ್ರೀಚಕ್ರ ರಾಜರಾಜೇಶ್ವರಿಯೇ, ಚಿದಗ್ನಿಕುಂಡ ಸಂಭೂತೆ ಸುಧಾ ಸಾಗರ ಮಧ್ಯಸ್ಥೆ, ಚಿದಗ್ನಿಕುಂಡ ಸಂಭೂತೆ ಸುಧಾ ಸಾಗರ ಮಧ್ಯಸ್ಥೆ, ಹೃದಯ ಸಿಂಹಾಸನದೊಡತಿಯೇ, ಹೃದಯ ಸಿಂಹಾಸನದೊಡತಿಯೇ, ಅನ್ನಪೂರ್ಣೆ ಶಿವಕಾಮಿನಿಯೇ, ಅಕಳಂಕ ರೂಪಿಣಿ ಭಾರ್ಗವಿಯೇ, ಅಕಳಂಕ ರೂಪಿಣಿ ಭಾರ್ಗವಿಯೇ, ದೇವಿ ಲಲಿತೆ ಜಗನ್ಮೋಹಿನಿ ಶ್ರೀಚಕ್ರ ರಾಜರಾಜೇಶ್ವರಿಯೇ, ಶ್ರೀ ಮಹಾರಾಜ್ಞಿ ಶ್ರೀ ಮಾತೆ ಕ್ಷೇತ್ರ ಸ್ವರೂಪಿಣಿ ಕಾಮಾಕ್ಷಿ, ಶ್ರೀ ಮಹಾರಾಜ್ಞಿ ಶ್ರೀ ಮಾತೆ ಕ್ಷೇತ್ರ ಸ್ವರೂಪಿಣಿ ಕಾಮಾಕ್ಷಿ, ಕ್ಷೇತ್ರ ಪಾಲಕಿ ಕಲ್ಯಾಣಿ, ಮುಕ್ತಿ ಸ್ವರೂಪಿಣಿ ಮುಕ್ತಾಂಬೆ, ಮುಕ್ತಿ ಸ್ವರೂಪಿಣಿ ಮುಕ್ತಾಂಬೆ, ಅಮುಕ್ತಾಭರಣಿ ಶ್ರೀ ಗೌರಿ, ಅಮುಕ್ತಾಭರಣಿ ಶ್ರೀ ಗೌರಿ, ದೇವಿ ಲಲಿತೆ ಜಗನ್ಮೋಹಿನಿ ಶ್ರೀಚಕ್ರ ರಾಜರಾಜೇಶ್ವರಿ, ಶ್ರೀಚಕ್ರ ರಾಜರಾಜೇಶ್ವರಿ, ಶ್ರೀಚಕ್ರ ರಾಜರಾಜೇಶ್ವರಿ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದಂತ ಒಂದು ಇವತ್ತಿನ ಗಾಯನ ಕೊಟ್ಟಿದೆ. ಎಸ್ ಮಾಸ್ಟರ್ಸ್, ಇದು ನವರಾತ್ರಿ ಈ ಒಂದು 9 ದಿನಗಳ ಕಾರ್ಯಕ್ರಮದ ಇವತ್ತಿನ ವಿಶೇಷತೆ ಏನು ದುರ್ಗಿ ಇವತ್ತು ಯಾವ ವೇಷಭೂಷಣಗಳನ್ನ ಹಾಕಿರ್ತಾಳೆ, ಯಾವ ಬಣ್ಣದ ಬಟ್ಟೆ ಹಾಕಿರ್ತಾಳೆ ಅಂತ ಯಾರು ಗೊತ್ತಿದೆ? ಮಂಜುಳಾ SN ಮೇಡಮ್ ಇದ್ರೆ ಹೇಳಿ, ಇಲ್ಲಾಂದ್ರೆ ಯಾರಾದ್ರೂ ಒಬ್ರು ಹೇಳಲಿಕ್ಕೆ ಸಿದ್ಧರಾಗಿ. ಅದಕ್ಕಂತ ಪೂರ್ವದಲ್ಲಿ ಶಿವಂಬು ಅಂತಕ್ಕಂಥ ಒಂದು ಚಿಕಿತ್ಸೆ ಇದೆ. ಯಾರೆಲ್ಲ ಇತ್ತಿತ್ತಲಾಗಿ ಕನೆಕ್ಟ್ ಆಗಿದ್ರೆ ಈ ಒಂದು ಸೆಷನ್ಗೆ, ಅವ್ರಿಗೆ ಶಿವಂಬು ಚಿಕಿತ್ಸೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ, ಅಂದ್ರೆ ಸ್ವಮೂತ್ರವನ್ನು ನಾವು ಪಾನ ಮಾಡ್ತಕ್ಕಂಥದ್ದು, ಅದನ್ನ ಎಲ್ಲಾ ಕಡೆ ಬಳಕೆ ಮಾಡ್ತಕ್ಕಂಥದ್ರ ಬಗ್ಗೆ ಇರ್ತಕ್ಕಂಥ ಜ್ಞಾನನೇ ಅದು. ಗೊತ್ತಿಲ್ಲ ಅಂತ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಕೇಳಿದ್ರೆ ಅದ್ರ ಬಗ್ಗೆ ಒಂದ್ 2 ನಿಮಿಷ ಹೇಳ್ತೇವಿ. ಎಲ್ಲರಿಗೂ ಗೊತ್ತಿದ್ರೆ ಪರವಾಗಿಲ್ಲ. ಎಸ್, ಮುಂದಿನದಾಗಿ ಇವತ್ತಿನ ದೇವಿಯ ಒಂದು ದುರ್ಗಾ ಮಾತೆಯ ಅವತಾರದ ಬಗ್ಗೆ ಹೇಳಲಿಕ್ಕೆ ಮಂಜುಳಾ SN ಮೇಡಮ್ ಇದೀರಾ? ಎಸ್, ನಾಗಲಲಿತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಅದೇ ಧ್ಯಾನದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೆ. ಸಣ್ಣಗಡವ್ರಿಗೆ ಹೇಳಿದ್ದೆ ಸರ್, ಇರ್ಲಿಲ್ಲ, ಎಲ್ಲ ಹೋಗಿದ್ರು. ಮತ್ತೆ ರಾತ್ರಿ ಧ್ಯಾನ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆದಂಗಾಯ್ತು. ಅದು ಧ್ಯಾನದಿಂದ ಅಂತ ಗೊತ್ತಿಲ್ಲ, ಸ್ವಲ್ಪ ಆರೋಗ್ಯ ನನ್ಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಸ್ವಲ್ಪ ಇವಾಗ ಮಾಡ್ತಾ ಇಲ್ಲ. ನಿಯಮಿತವಾಗಿ ಇದೇ ಟೈಮ್ ಅಂತಿಲ್ಲ, ಬೆಳಿಗ್ಗೆ 3 ಗಂಟೆಯಿಂದ ಮಾಡ್ತಿದ್ದೀನಿ 5 ಗಂಟೆವರೆಗೆ. ಮತ್ತೆ ನಿಮ್ಮ ಕ್ಲಾಸ್ ಜೊತೆಗೆ ಮಾಡಕ್ಕೆ ಅಂದ್ರೆ ಬೆಳಗ್ಗೆ ಸ್ವಲ್ಪ ಹಾಲು ಅವರೆಲ್ಲ ಬಂದು ಡಿಸ್ಟರ್ಬ್ ಮಾಡ್ಬಿಡ್ತಾರೆ ಅಂತ ಇದ್ರ ಜೊತೆಗೆ ಮಾಡ್ತಿಲ್ಲ. ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆವರೆಗೂ ಮಾಡ್ತಿದ್ದೀನಿ ಸರ್.
ರಾತ್ರಿ ಜನ ಇಷ್ಟ ಆಗಿತ್ತು, ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗ್ತಿದೆ. ಈಗ ಸ್ವಲ್ಪ ನಾವು ವಾಮಿಟಿಂಗ್ ನಾವು 3 ಗಂಟೆಯಿಂದ ನಾವು ನಿಮ್ ಜೊತೆಗೆ ಬರ್ತೀವಿ ಈಗ ಈಗಿಂದ ನೆಕ್ಸ್ಟ್. ಆಯ್ತು ಸರ್, ಅದು ಕೇಳಿಸ್ಕೊಂಡೆ. ಸರಿ, ಹಾಗಾಗಿ ಮಧ್ಯೆ ಮಾಡ್ತೀನಿ ಸರ್. ಅವಾಗ ರಾತ್ರಿ ಒಂದೊಂದ್ಸಲ ಮಾಡ್ತೀನಿ, ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಮಾಡಿದ್ದೆ. ರಾತ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಾಡ್ತೀನಿ. ಅನುಕೂಲ ಆದ್ರೆ ಅಷ್ಟು ಮಾಡಿ, ತೊಂದರೆ ಇಲ್ಲ. ಏನು ಬಲವಂತವಾಗಿ ಏನ್ ಮಾಡೋದು ಬೇಕಾಗಿಲ್ಲ, ಪ್ರಯತ್ನ ಇಲ್ಲ, ಮಾಡಿ. 2 ಗಂಟೆ ಟೈಮ್ ಅಂತೂ ಮಾಡ್ತೀನಿ ಸರ್. ತುಂಬಾ ಒಂದ್ ಅರ್ಧ ಗಂಟೆ 1 ಗಂಟೆ ಆತರ ಆಗಲ್ಲ ನಂಗೆ. ಸಾಮಾನ್ಯ ಕೂತ್ಕೊಂಡು 2 ಗಂಟೆ ಟೈಮೇ ಆಗೇ ಇರುತ್ತೆ. ಅದೇ ಮಾಡ್ತಿದೀನಿ ಸರ್. ಇದೇ ಟೈಮ್ ಅಂತೇನಿಲ್ಲ, ಒಟ್ಟು ಯಾವ. ಈಗ 3 ಗಂಟೆಯಿಂದ ಮಾಡೋದನ್ನಂದ್ರು ಪ್ರತಿಯೊಬ್ಬರು ಭಾಗವಹಿಸಿ. ಸೊ ನೀವು ಎನಿವೇ ಮಾಡ್ತಾ ಹಾ, ಇದ್ದೀರಿ, ಸರಿ. So, ಆ ಸಮಯದಲ್ಲಿ ನೀವು ಜೂಮ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಾಗ್ತದೆ. ಸರಿ ಸರ್, ಆಯ್ತು. Right. ವಿಶ್ವನಾಥ್ ಮೇಡಮ್ ಮಾತಾಡಿ. ಮಿಸೆಸ್ ವಿಶ್ವನಾಥ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾ. ನನ್ಗೂನು ಧ್ಯಾನಕ್ಕೆ ಕೂರ್ಬೇಕು ಅಂತ ಅನ್ಸುತ್ತೆ. ಕೆಲವೊಂದ್ಸಲ ನಾನು ಅವ್ರ ಜೊತೆ ಕೂರ್ತೀನಿ ಗುರುಜಿ. ಒಂದೊಂದ್ಸಲ ಮೈಂಡ್ ಅಲ್ಲಿ ಏನಾಗುತ್ತೆ, ಏನೋ ಅದ್ರ ಕೂರ್ಬೇಕಂತ ಅನ್ಸಲ್ಲ. ಅದೇನಕ್ಕೆ ಆತರ ಆಗುತ್ತೆ ಅಂತ ಗೊತ್ತಿಲ್ಲ ಗುರುಜಿ. ಮಾತ್ರ ನಾನ್ ಕೂತಾಗ ನನ್ ಮನ್ಸು ತುಂಬಾ ನಿರಾಳವಾಗಿರುತ್ತೆ, ಶಾಂತವಾಗಿರ್ತೀನಿ. ಮತ್ತೆ ನಾನು ಕಣ್ಮುಚ್ಚಿ ಕೂತಾಗ ಏನೋ ಒಂಥರ ಎಲ್ಲೋ ಕರ್ಕೊಂಡ್ ಹೋದ ಆತರ ಫೀಲ್ ಆಗುತ್ತೆ ಗುರುಜಿ ನನ್ಗೆ. ನಾನು ಏನೋ ಒಂಥರ ಥಾಟ್ಸ್, ಇದು ಆರೆಂಜ್ ಕಲರು, ಈ ತರ ಕಲರ್ ಎಲ್ಲ ನನ್ ಮೈಂಡ್ ಕಣ್ಮುಂದೆ ಬಂದ ಆತರ ಆಗ್ತಾ ಇರುತ್ತೆ ಗುರುಜಿ ನನ್ಗೆ. ಆದ್ರೆ ಅದ್ರ ಅನುಭವ ಗೊತ್ತಿಲ್ಲ. ಒಟ್ಟು ನಾನು ಕಣ್ಮುಚ್ಚಿ ಕೂತಾಗ ನೀನು ಧ್ಯಾನ ಮಾಡು, ನೀನು ಮಾಡ್ತೀಯಾ ಅನ್ನೋ ಯಾರೋ ನನ್ಗೆ ಹೇಳ್ತರ ಆಗ್ತಾ ಇರುತ್ತೆ ಗುರುಜಿ. ಆದ್ರೆ ನನ್ ಕೂರಕ್ ಆಗ್ತಿಲ್ಲ ಗುರುಜಿ. ವೆರಿ ಗುಡ್, ವೆರಿ ಗುಡ್. ಅದೇ ಈಗ ಏನಂದ್ರೆ, ನೀವು ಈಗ ಸ್ಟಾರ್ಟ್ ಮಾಡಿದ್ರಲ್ಲ, ಎಷ್ಟು ದಿವಸ ಆಯ್ತಮ್ಮ ಸ್ಟಾರ್ಟ್ ಮಾಡಿದ್ದೇನ? ಅಂದ್ರೆ ಗುರುಜಿ, ಇವ್ರ ಜೊತೆ ನಾನ್ ಮುಂಚೆ ಒಂದ 2-3 ತಿಂಗಳಿಂದ ಕೂರ್ತಾ ಇದ್ದೆ. ಈಗ ಸದ್ಯದಲ್ಲಿ ಮೈಂಡ್ ಅಲ್ಲಿ ಏನೇನೋ ಇದಾಕೊಂಡು ಕೂರ್ಬೇಕು ಅಂತ ಅನ್ಸಲ್ಲ. ಒಂದೊಂದ್ಸಲ ನಾನೇ ಬಂದ್ ಕೂರ್ತೀನಿ ಕೂತಿದ್ದಾಗ. ಕೆಲವೊಂದ್ಸಲ ನನ್ ಮೈಂಡ್ ಅಲ್ಲಿ ಅದೇನು ಆಗುತ್ತೆ ಅಂತ ಗೊತ್ತಿಲ್ಲ ಗುರುಜಿ. ಕೂರ್ಬೇಕಂತ ಅನ್ಸಲ್ಲ, ಹಂಗ ಆಗ್ಬಿಡುತ್ತೆ. ಪರವಾಗಿಲ್ಲ. ಡೇ ಟೈಮ್ ಏನ್ ಮಾಡ್ತೀರಿ ಅಂದ್ರೆ, ನಿಮ್ಗೆ ಸಮಯ ಇರುವಾಗ ಈ ತರ ಆಕಾಶ ಮುದ್ರ ಇದೆಲ್ಲ, ಈ ತರ ಆಕಾಶ ಮುದ್ರ ಹೀಗೆ ಇಟ್ಕೊಂಡು ಕುತ್ಕೊಳ್ಳಿ. ಅವಾಗ ಡೇ ಟೈಮ್ ಮಾಡ್ತಾ ಇರಿ. ಅವಾಗ ಒಂದ್ 10 ನಿಮಿಷ ಆ ತರ ಮಾಡ್ತಾ ಇರಿ. ಅವಾಗ ನೈಟು ನಿಮ್ಮ ಧ್ಯಾನ ತುಂಬಾ ಚೆನ್ನಾಗಾಗ್ತದೆ. ನೈಟು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ನೀವು ಮಾಡ್ತಿರಲ್ಲ, ಆ ಧ್ಯಾನ ತುಂಬಾ ಚೆನ್ನಾಗ್ತದೆ. ಇಷ್ಟ ಆಗ್ತದೆ, ಧ್ಯಾನ ಮಾಡೋಕೆ ಇಷ್ಟ ಆಗ್ತದೆ. ನನಗೆ ಈ ಗುರುಜಿ, ಮೊದಲು ತುಂಬಾ ಇಂಪಾರ್ಟೆಂಟ್ ಇದು. ಗುರುಜಿ, ನಾನು ತುಂಬಾ ಕೂತಿರ್ತೀನಲ್ಲ ಗುರುಜಿ, ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮನ್ಸಲ್ಲಿ. ಎಲ್ಲಿಲ್ದಿದ್ದೋ ಆನಂದ ಆಗುತ್ತೆ. ಅದು ಹೇಳ್ಕೊಳಕ್ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಮಾಮೂಲಿ ಟೈಮಲ್ಲಿ ನಾನ್ ಆತರ ಇರೋದೇ ಇಲ್ಲ. ಏನೋ ಒಂಥರ ಸಿಟ್ ಅದ್ರ ಹೆಸರು ಬ್ರಹ್ಮಾನಂದ. ಅದ್ರ ಹೆಸರು ಗುರುಜಿ. ಬ್ರಹ್ಮಾನಂದ ಅಷ್ಟೇ. ಗುರುಜಿ. ಬಹಳ ಸಿಟ್ಟು ಗುರುಗಳೇ. ನಾನು ಏನ್ ಹೇಳಿದ್ರೇನು ತುಂಬಾ ಸಿಟ್ಟು ಅಂದ್ರೆ, ನಾನು ಒಂದ್ ಮಾತಾಡಿದ್ರೆ 100 ಮಾತಾಡ್ಬಿಡ್ತಾರೆ ಅವ್ರು. ಈಗ ಅದೆಲ್ಲ ಹೋಗತ್ತೆ. ಇನ್ನೂ ತುಂಬಾ ನಿರಾಳವಾಗಿ ಒಂಥರ ನಿಶ್ಚಲವಾಗಿ ತಯಾರಾಗ್ತಾರೆ ಅವರು ಹೋಗ್ತಾ ಆಯ್ತಾ. ಅಂದ್ರೆ ಗುರುಜಿ, ನಂಗೆ ಒಂದ್ಸಲ ನಿಮ್ಮನ್ನ ಎಲ್ಲ ಹತ್ರದಿಂದ ಮೀಟ್ ಮಾಡ್ಬೇಕು, ನಾವು ಪಿರಮಿಡ್ ಬರ್ಬೇಕು ಅನ್ನೋ ಆಸೆ ಇದೆ. ಅದು ಯಾವಾಗ ಇರುತ್ತೆ ಗೊತ್ತಿಲ್ಲ. ನಮ್ಗೆ ಹತ್ರದಲ್ಲಿ ಎಲ್ಲಿ ಬರ್ಬೇಕು ಅನ್ನೋದ್ ಗೊತ್ತಿಲ್ಲ ಗುರುಜಿ. ಅಲ್ಲಿ ಬಂದು ಧ್ಯಾನ ಮಾಡ್ಬೇಕು ಅಂತ ತುಂಬಾ ಖುಷಿ ಇದೆ ನಮ್ಗೆ. ನೀವಿರೋದು ಯಾವ್ರಮ್ಮ? ಕಡೂರು ಗುರುಜಿ. ಕಡೂರ್ ಅಂದ್ರೆ ಯಾವ ಡಿಸ್ಟಿಕ್ ಬರುತ್ತೆ ಅದು? ಚಿಕ್ಕಮಂಗ್ಳೂರ್ ಡಿಸ್ಟಿಕ್. ಚಿಕ್ಕಮಂಗ್ಳೂರು. ಓಕೆ ರೈಟ್. ಇವ್ರು ಅವಾಗವಾಗ ಹೇಳ್ತಾ ಇರ್ತಾರೆ, ಲತಾ ನಾನ್ ಕರ್ಕೊಂಡ್ ಹೋಗ್ತೀನಿ ನಿಂಗೆ, ಅಂದ್ರೆ ನನಗ ಹತ್ರದಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಗುರುಜಿ. ರೈಟ್. ಅದೇನಂದ್ರೆ, ಈಗ ಕಾರ್ಯಕ್ರಮಗಳು ನಡೆಯುವಾಗ ಅಲ್ಲಿ ಬರ್ಬೋದು. ಈಗ ಹುಬ್ಳಿಯಲ್ಲಿ ಕಾರ್ಯಕ್ರಮ ನಡೀತದೆ, ಅದು ಅಕ್ಟೋಬರ್ 25-26 ಅಲ್ಲಿಗೆ ಬರ್ಬೋದು. ಅಲ್ಲಿ ಭೇಟಿ ಆಗ್ಬೋದು. ಇಲ್ಲಾಂದ್ರೆ ಬೆಂಗಳೂರಿಗೆ ನೇರವಾಗಿ ನಮ್ಮ ಸೆಂಟರ್ಗೆ ಬರ್ಬೇಕು, ಕೇಂದ್ರಕ್ಕೆ ಬರ್ಬೇಕು. ಈ ತರ ಮಾಡಿ. ಬಟ್ ಏನೇ ಇದ್ರು ಧ್ಯಾನ ಮಾತ್ರ ಬಿಡಕ್ ಹೋಗ್ಬೇಡಿ ಅಷ್ಟೇ. 3 ದಿವ್ಯ ಔಷಧಗಳು ಈಗಾಗಲೇ ಹೇಳ್ತಾ ಇದ್ದೀನಿ ನಾನು. ಆಹಾರವೇ ಒಂದು ದಿವ್ಯ ಔಷಧ, ಆಯ್ತಾ. ಧ್ಯಾನವೇ ದಿವ್ಯ ಔಷಧ. 3ನೇದು ಮೂತ್ರ ಚಿಕಿತ್ಸಾ ದಿವ್ಯ ಔಷಧ. ಈ 3 ನೀವು ಅಂದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ, ನೀವು ಯಾರ ಹತ್ರ ಓದ್ಬೇಕಾಗಿಲ್ಲ, ಯಾರನ್ನು ಬೆಗ್ ಮಾಡೋದು ಬೇಕಾಗಿಲ್ಲ. ಯಾರ ಮುಂದೆ ನಿಂತ್ಕೊಂಡು ನನಗೆ ಇದು ಬೇಕು, ನಾನು ಕೊಡಿ, ನನ್ ಕಷ್ಟ ಇದೆ ಅಂತ ನೀವೇನು ಕೇಳೋದು ಬೇಕಾಗಿಲ್ಲ. ಅದು ಯಾವುದೇ ಇರ್ಲಿ, ಆರೋಗ್ಯ, ಆನಂದ, ಹಣಕಾಸು ಏನೇ ಇರ್ಲಿ, ಪ್ರತಿಯೊಂದು ನಿಮ್ಮ ಈ 3 ಇದ್ರೆ ಸಾಕು ನಿಮ್ಮ ಜೀವನದಲ್ಲಿ. ಅಂದ್ರೆ ಗುರುಜಿ, ನಂಗೆ ಮುಂಚೆ ಧ್ಯಾನಕ್ಕಿಂತ ಮುಂಚೆ ಏನೋ ಒಂಥರ ಯಾರನ್ನಾರು ನೋಡಿದ್ರೆ ಏನೋ ಒಂಥರ ಅವರು ನಮ್ಮನ್ನ ನೋಡ್ತಾ ಇದಾರೆ ಅಂತ ಸಂಕಟ ಅಂತ ಅನ್ಸೋದು. ಈಗ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ
ಆತರ ಏನಾಗಲ್ಲ, ಪ್ರಕೃತಿ ನಮ್ಗೆಲ್ಲ ಕೊಡ್ತಾ ಇದೆ. ನಾನು ತುಂಬಾನೇ ಪ್ರಕೃತಿನ ನಂಬ್ತೀನಿ ಗುರುಜಿ. ಹೌದು ಅದು ಯಾವಾಗ ಏನಾಗ್ಬೇಕು ಅಂತ ಇರುತ್ತೆ ಅದು ಹಾಗೆ ಆಗುತ್ತೆ. ದೇವ್ರು ನಮ್ ಕಡೆ ಇದ್ದೇ ಇದಾರೆ ಅಂತ ಅದು ಆತರ ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ ಗುರುಜಿ ನಂಗೆ. ಹೌದು ಹಂಗಾಗಿ ನನ್ ಮೈಂಡ್ ತುಂಬಾ ನಿರಾಳವಾಗಿದೆ. ನಾನೀಗ ಅಷ್ಟೊಂದ್ ಸಿಟ್ ಮಾಡಲ್ಲ ಗುರುಜಿ. ತುಂಬಾ ಖುಷಿ ಅನ್ಸುತ್ತೆ ನನಗೆ ಧ್ಯಾನಕ್ ಬಂದಿರೋದ್ರಿಂದ. ಎಸ್ ಎಸ್ ಸೂಪರ್. ಅದೇ ತರ ಮಾಡ್ತಾ ಹೋಗಿ. ಇನ್ನು 41 ದಿವಸ ಅಂತೂ ಒಂದು ಪ್ರಾಯೋಗಪೂರ್ವಕವಾಗಿ ನಾವು ಮಾಡಿ ನೋಡ್ಬೇಕು ಧ್ಯಾನ. 41 ದಿವಸ ನಿರಂತರ ಧ್ಯಾನ ಈ ರೀತಿಯಲ್ಲಿ ಒಂದು ದಿವಸ ತಪ್ಪದೆ ಭಾಗವಹಿಸಿ ನಮ್ಮನ್ನು ನಾವು ಒಂಥರ ಅದರಲ್ಲಿ ಅಡಗಿಸ್ಕೋಬೇಕು, ಪೂರ್ತಿ ತೊಡಗಿಸ್ಕೋಬೇಕಾಗತ್ತೆ. ಆವಾಗ ನಿಮ್ಗೆ ಅನುಭವ ಸಿಗೋದು. ಆಯ್ತಾ? ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ಮಾಡೋದು ಬಿಡೋದು, ಅದರಲ್ಲಿ ಅನುಭವ ಸಿಗೋದಿಲ್ಲ, ಕಷ್ಟ. 41 ದಿನ ನಿರಂತರವಾಗಿ ಮಾಡಿ. ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ 11 ಗಂಟೆ 11:30 ಕಾರ್ಯಕ್ರಮ ಇದೆ, ಬೆಳಗ್ಗೆ 5 ಗಂಟೆ, ಮತ್ತೆ ಈಗ 3 ಗಂಟೆ ಬ್ರಹ್ಮ ಮುಹೂರ್ತ ಧ್ಯಾನ. ಪ್ರತಿಯೊಂದು ನೀವು ಎಲ್ಲೆಲ್ಲಿ ಸಮಯ ಇರ್ತದೋ ಆ ಸಮಯದಲ್ಲಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಮಿಕ್ಕಿದ ಸಮಯ ಆಹಾರ ಚೆನ್ನಾಗಿ ಇಟ್ಕೊಳ್ಳಿ. ಈಗಾಗಲೇ ನಿನ್ನೆ ಒಂದು ಆಹಾರ ವಿಧಾನ ಹೇಳಿದ್ವಿ, ಎಲ್ಲರೂ ಅದು ಪಾಲನೆ ಮಾಡಿ, ಯಾರು ಬಿಡಕೋಗ್ಬಿಡಿ. ಆ ಆಹಾರ ಒಂದು ವಿಧಾನ ಸಾಕು ನಮ್ಗೆ. ಮತ್ತೆ ಇನ್ನೂ ಏನಾದ್ರೂ ತೊಂದರೆಗಳಿದ್ರೆ ಇದು ನಿನ್ನೆ ಹೇಳಿರೋದು ಸಹಜವಾಗಿ ಎಲ್ಲರಿಗೂ ಅನ್ವಯಿಸುವಂತ ಆಹಾರ ವಿಧಾನ ಅದು. ಸಮಸ್ಯೆ ಇರ್ಲಿ, ಸಮಸ್ಯೆ ಇದ್ರು ಇನ್ ಸ್ವಲ್ಪ ಜನ ನಾನು ಕ್ಯಾನ್ಸರ್ ಇದೆ ಅಂತ ಏನ್ ಮಾಡ್ಬೇಕಂದ್ರೆ ಅದ್ರಿಗೆ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಮಾಡ್ಬೇಕು. ನಿನ್ನೆ ಹೇಳಿರೋಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಬೇಕು. ಅದೇನಂತಂದ್ರೆ ಆತರ ಇರೋರಿಗೆ ನೈಟು ಊಟ ಜೊತೆಗೆ ನಾವು ಒಂದು 2 ಪ್ಲೇಟ್ ಅಂತ ಹೇಳಿದ್ವಿ ನೈಟು. ಗ್ರೀನ್ ಪ್ಲೇಟ್ ಮತ್ತೆ ಅದ್ರ ಬಯಸಿದ ಆಹಾರ ಪೂರ್ತಿ ಕಟ್ ಮಾಡ್ಬೇಕು ಅವರು ಕ್ಯಾನ್ಸರ್ ಅವರು. ಆ ರೀತಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಅದು ಸಹಜವಾಗಿ ಪ್ರತಿಯೊಬ್ಬರು ಅನ್ವಯಿಸ್ಕೊಂತ ಡೈಟು ನಿನ್ನೆ ಹೇಳಿರೋದು ಸಹಜವಾಗಿ. ಯಾರಿಗಾದ್ರೂ ಸ್ವಲ್ಪ ಪ್ರತ್ಯೇಕ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಅದರಲ್ಲೇ ವ್ಯತ್ಯಾಸ ಮಾಡಿ ಕೊಡ್ತೀವಿ. ಅದು ಬೇರೆ ಬೇರೆ ವ್ಯಾಧಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಡ್ತೀವಿ ಅಷ್ಟೇ. ಅದರ್ವೈಸ್ ಆ ಡೈಟ್ ಅನ್ನೋದು ಪ್ರತಿಯೊಬ್ಬರು ಅನ್ವಯಿಸ್ಕೊ. ಅಂದ್ರೆ ಗುರುಜಿ ಇದ್ರಲ್ಲೆಲ್ಲ ನಾನ್ ವೆಜ್ ತಿಂತಾ ಇದ್ದವರೆಲ್ಲ ಬಿಟ್ಬಿಟ್ಟು ಧ್ಯಾನಕ್ ಬಂದಿದ್ದಾರೆ. ಆದ್ರೆ ನಾವು ಪ್ಯೂರ್ ವೆಜಿಟೇರಿಯನ್. ಹಂಗಿದ್ದಾಗ ನಮಗ್ ಬೇಗ ಕನೆಕ್ಟ್ ಆಗ್ತೀವಿ ನಾವು ಅನ್ನೋದು ಮನ್ಸಲ್ಲಿ ಇತ್ತು ಗುರುಜಿ. ಅದೇ ತರ ನಾವು ಮಾಡ್ತಾ ಇದೀವಿ. ನಮ್ಗೊಂಥರ ಖುಷಿ ಇದೆ ಗುರುಜಿ ಆ ವಿಷಯದಲ್ಲಿ. ಇದಾಗಿಂದಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಇದೆ. ಏನೋ ಒಂಥರ ಮೈಂಡ್ ಚೆನ್ನಾಗಿರುತ್ತೆ ಗುರುಜಿ. ಎಸ್ ಗ್ರೇಟ್. ಅವ್ರಲ್ಲೇನೆ ಅಷ್ಟೊಂದು ಪವರ್ ಬರುವಾಗ ನಮ್ಗೂ ಬರುತ್ತೆ ಅನ್ನೋದೊಂದು ಖುಷಿ ಗುರುಗಳೇ. ಖಂಡಿತ ಎಲ್ಲರಿಗೂ ಬರುತ್ತೆ. ಇಬ್ರು ಒಟ್ಟಿಗೆ ಕೂತ್ಕೊಂಡು ಏನಂದ್ರೆ ಒಂದು ಪಿರಮಿಡ್ ತಗೊಳ್ಳಿ ಆದಷ್ಟು ಗುರುಗಳೇ. 2x2 ಒಂದು ತಂದಿದೀನಿ. ಆಮೇಲೆ 9x9 3 ಇದೆ ಗುರುಗಳೇ. ಫೈಬರ್ದು 2 ಇದೆ. ಇನ್ನೊಂದು ಕಾಪರ್ ಪಿರಮಿಡ್ ಇದೆ. ಕ್ರಿಸ್ಟಲ್ ತರಿಸಿದೀನಿ ಗುರುಗಳೇ ಅದ್ರಲ್ಲಿ. ವೆರಿ ಗುಡ್. ಆತರ ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ. ಇಬ್ರು ಕೂತ್ಕೊಂಡು ಒಟ್ಟಿಯಾಗಿ ಇಬ್ರು ಕೂತ್ಕೊಂಡು ಧ್ಯಾನ ಮಾಡಿ. ಓಕೆ. ಶೂನ್ಯ ಧ್ಯಾನ ಮತ್ತೆ ಒಂದೊಂದ್ಸರಿ ಸ್ವಲ್ಪ ಸಂಗೀತ ಹಾಕೊಂಡದು, ಮಿಕ್ಕಿದು ಮ್ಯಾಕ್ಸಿಮಮ್ ಶೂನ್ಯ ಧ್ಯಾನ ಮಾಡ್ಕೊಂಡದು. ಸೊ ಇದು ಮಾಡ್ತಾ ಹೋಗಿ ನಿಮ್ಮ ಅನುಭವಗಳು ಇನ್ನೂ ಹೆಚ್ಚಾಗುವಾಗ ಒಳ್ಳೆ ಅನುಭವ ನಿಮ್ಗೆ ಸಿಗ್ತಾ ಹೋಗ್ತದೆ. ಅವಾಗ ನೀವು ಪ್ರಚಾರ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಸುತ್ತಮುತ್ತ ಹೇಳ್ತಾ ಇರ್ತಾರೆ ಗುರುಜಿ ಬಂದವ್ರಿಗೆಲ್ಲ, ನಮ್ಮ ಮನೇಲಿ ಪಿರಮಿಡ್ ಇದೇನು ಅಂತ ಕೇಳ್ತಾರೆ ಗುರುಜಿ. ನಾವು ರೂಮ್ ಅಲ್ಲಿ ಹಾಕಿದೀವಿ ಒಂದ್ ರೂಮ್, ಅದಕ್ಕೋಸ್ಕರನೇ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ಬೇಕು ಅಂತಾನೆ ಮಾಡ್ಕೊಂಡಿದೀವಿ. ನಮ್ ಮನೆಗ್ ಬಂದವರೆಲ್ಲ ನಮ್ಮ ಮನೇಲಿ ಟೈಲರಿಂಗ್ ಮಿಷಿನ್ ಇದೆ, ಬರ್ತಾರೆ ನಮ್ ಮನೆಗೆ. ಅವ್ರೆಲ್ಲಾ ಕೇಳ್ತಾರೆ ಇದೇನು ಈ ತರ ಮಾಡಿದಿರಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ಧ್ಯಾನ ಅಂತೇಳಿ ನಾವ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ನಮಗೆ ತುಂಬಾನೇ ಒಳ್ಳೇದಾಗಿದೆ. ನೀವು ಧ್ಯಾನಕ್ಕೆ ಅಂತ ಬನ್ನಿ ಕೂರ್ರಿ ಅಂತ ಅವ್ರಿಗೆಲ್ಲಾ ಹೇಳ್ತಾ ಇರ್ತಾರೆ ಗುರುಜಿ. ಅದಕ್ಕೆ ಹೌದಾ, ಯಾವ್ ತರ ಅನ್ಸುತ್ತೆ ನಿಮ್ ಮೈಂಡ್ ಅಂತೆಲ್ಲ ಅವ್ರು ಕೇಳ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ನೀವ್ ನೋಡಿ ನಿಮ್ ಮನ್ಸಲ್ಲಿ ಯಾವ್ದೇ ರೀತಿ ಕೊರಗಿರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಆರಾಮಾಗಿರ್ತೀರಾ ನೀವು ಅಂತೆಲ್ಲ ಇವ್ರು ಹೇಳ್ತಾ ಇರ್ತಾರೆ ಗುರುಜಿ ಬಂದವ್ರಿಗೆಲ್ಲ. ಎಸ್. ಅದಕ್ಕೆ ಈಗೇನಂದ್ರೆ ನಾವು ಆದಷ್ಟು ಇಲ್ಲಿ ಸತ್ಸಂಗಲು ಇದು ಚೆನ್ನಾಗಿ ಸತ್ಸಂಗ ಆಗ್ತಾನೆ ಇರ್ತದೆ, ಸಜ್ಜನ ಸಂಗತಿ ಆಗುತ್ತೆ. ಒಂದೇನಂದ್ರೆ ಯಾವುದೋ ಒಂದು 2-3 ಪುಸ್ತಕಗಳು ಖರೀದಿ ಮಾಡ್ಕೊಂಡು ಮನೇಲಿ ಇಟ್ಕೊಳ್ಳಿ. ದಿನ ನೀವು ಒಂದು 10 ಪೇಜ್ ಅವರೊಂದು 10 ಪೇಜ್ ಓದ್ಬೇಕು. ಏನೇ ಭಗವದ್ಗೀತಾ ಇರ್ಲಿ, ಬಟ್ ಅದು ಸ್ವಲ್ಪ ಹಲವಾದ ರೀತಿಯಲ್ಲಿ ಅದು ಅರ್ಥ ಮಾಡ್ಕೊಂಡು ನಿಧಾನ ಆಗುತ್ತೆ. ಬಟ್ ನಮ್ಮ ಈ ಪುಸ್ತಕಗಳು ಅಂದ್ರೆ ಈಗ ಮಾತಾರ್ ಫೌಂಡೇಶನ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಧ್ಯಾನದ ಪುಸ್ತಕಗಳೇ ಸಿಗತ್ತೆ. ಈಗ ಆಕ್ಯುಪ್ರೆಷರ್ ವರ್ಕ್ಶಾಪ್ ಟೈಮ್ ಇದ್ರೆ ಬನ್ನಿ, ನಾಳೆ ನಾಡಿದೆಯಲ್ಲ. ಸೊ ಅಟ್ಲೀಸ್ಟ್ ನಾಳೆ ಇವತ್ತು ಬರಕ್ಕೆ ನಾಳೆ ಬನ್ನಿ. ಸಂಡೇ
ಕೇಂದ್ರದಲ್ಲಿ ಬರ್ಬೋದು, ಅಲ್ಲಿ ಪುಸ್ತಕಗಳು ತುಂಬಾ ಇದೆ. ಆಮೇಲೆ ತುಂಬಾ ಮಾಸ್ಟರ್ಸ್ ಎಲ್ಲ ಬರ್ತಾರೆ, ಅವರೆಲ್ಲ ಜೊತೆಗೆ ನೀವು ಭೇಟಿ ಆಗ್ಬೋದು. ಬಟ್ ಏನಂತಂದ್ರೆ ಸ್ವಾಧ್ಯಾಯಕ್ಕೆ ಪುಸ್ತಕಗಳು ಮನೇಲಿ ಇಟ್ಕೋಬೇಕು. ಓಕೆ. ಸೊ ಅಟ್ಲೀಸ್ಟ್ ನಮ್ಮ ಐಡಿಯಾ ಏನಂದ್ರೆ ಪ್ರತಿಯೊಬ್ಬರು ಧ್ಯಾನ, ಮೂತ್ರ ಚಿಕಿತ್ಸೆ, ಈ ಡೈಟು, ಆಹಾರ ವಿಧಾನ, ಆಹಾರ ಪ್ರತ್ಯೇಕವಾಗಿ ಆ ಡೈಟು ನಿನ್ನೆ ಹೇಳಿರುವಂಥದ್ದು, ಪ್ಲಸ್ ಜೊತೆಗೆ ಸಜನ ಸಾಂಗತ್ಯ, ಸ್ವಾಧ್ಯಾಯ. ಸಜನ ಸಾಂಗತ್ಯ ಆಗೇ ಆಗತ್ತೆ. ಇಲ್ಲೆಲ್ಲ ಚರ್ಚೆ ಮಾಡುವಾಗ ಪ್ರತಿ ವೇದಿಕದಲ್ಲಿ ಸಜನ ಸಾಂಗತ್ಯ ನಡೀತಾ ಇರ್ತದೆ. ಇಲ್ಲ ವಿಡಿಯೋ ನೋಡಿದ್ರೆ ಸಜನ ಸಾಂಗತ್ಯ ಆಗೇ ಆಗ್ತದೆ. ಆದ್ರೆ ಸ್ವಾಧ್ಯಾಯ ಅನ್ನೋದು ನಾವು ಕೂತ್ಕೊಂಡು ಹೇಗೆ ಧ್ಯಾನ ಮಾಡ್ತೀವೋ ಅದೇ ರೀತಿಯಲ್ಲಿ ಒಂದು 10 ನಿಮಿಷ ಇಲ್ಲ 20 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಕೊಟ್ಟು ಒಂದು 10 ಪೇಜ್ ಅಂತೂ ಓದಬೇಕು. ಪ್ರತಿಯೊಬ್ಬರು ಬುಕ್ಕಲ್ಲಿ ಒಂದು 10 ಪೇಜ್ ಓದಿ, ಯಾವುದೇ ಬುಕ್ ಇರಲಿ ಪರವಾಗಿಲ್ಲ, ಓದಿ ನಿಧಾನವಾಗಿ ಓದಿ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಜೀವನವನ್ನು ಮುಂದುವರಿಸ್ಬೇಕು. ಹಿಂಗ್ ಮಾಡಿಕೊಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ನೋಡಿ, ಅವ್ರು ತೋರಿಸ್ತಾ ಇದ್ದಾರೆ ಮೇಡಮ್ ಎಷ್ಟು ಬುಕ್ಗಳಂತ ಅವತ್ತು ಇದೆ ನೋಡಿ. ತೋರಿಸಿ ಮೇಡಮ್, ನೋಡಿ ಇಂಥ ಬುಕ್ಗಳು ಬೇಕಾಗಿರೋದು. ಥ್ಯಾಂಕ್ ಯು ಗುರುಜಿ. ಆ ತರ ಬುಕ್ಸ್ ಎಲ್ಲ ತರಿಸ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ನಾವು ಓದೋಕ್ ಸ್ಟಾರ್ಟ್ ಮಾಡ್ತೀವಿ ಗುರುಜಿ. ಹೌದು, ಯಾಕಂದ್ರೆ ಸೊ ಅದು ಫೌಂಡೇಶನ್ ಕರೆ ಮಾಡಿದ್ರೆ ನಿಮ್ಗೆ ಎಲ್ಲಾ ಕನ್ನಡ ಪುಸ್ತಕಗಳು ಎಲ್ಲ ಇದೆ. ಸುಮಾರು ಒಂದು ನಮ್ಮ ಹತ್ರ 50-60 ಕನ್ನಡ ಪುಸ್ತಕಗಳೇ ಇದೆ. ಆಯ್ತಾ? ಅಟ್ಲೀಸ್ಟ್ ಅದರಲ್ಲಿ ಒಂದು 10 ಬುಕ್ ತರಿಸ್ಕೊಳ್ಳಿ. ಒಂದು ಎಷ್ಟೋ ಒಂದು 400-500 ರೂಪಾಯಿ ಆಗುತ್ತೆ ಅಷ್ಟೇ ಒಂದ್ಸಲ ತರಿಸ್ಕೊಂಡ್ರೆ. ಇನ್ನು ಜೀವನದಲ್ಲಿ ಪ್ರತಿಯೊಂದು ದಿವಸ ಒಂದು 10 ಪೇಜಿ, ನೀವು 10 ಪೇಜಿ, ಅವ್ರು 10 ಪೇಜಿ ಓದಿ. ಗುರುಳಿ, ನನಗೆ ಅದನ್ನ ಮೇಡಮ್ ಅವ್ರು ತೋರಿಸಿರಲ್ಲ ಬುಕ್ಸ್ ತರ್ಸ್ಕೋಬೇಕು ಅಂತಂದ್ರೆ ನನಗೆ ನಿಮ್ಗೆ ಫೌಂಡೇಶನ್ ನಂಬರ್ ಕಳಿಸ್ಕೊಡ್ತೀನಿ. ಫೌಂಡೇಶನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಫೌಂಡೇಶನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಲಿಸ್ಟ್ ಕಳಿಸ್ತಾರೆ ನಿಮ್ಗೆ. ಆ ಲಿಸ್ಟ್ ಅಲ್ಲಿ ನಿಮ್ಗೆ ಏನೇನು ಬೇಕಂತ ಸೆಲೆಕ್ಟ್ ಮಾಡಿದ್ರೆ ಅಷ್ಟೆಲ್ಲ ನಿಮ್ಗೆ ಕೊರಿಯರ್ ಮಾಡ್ತಾರೆ. ಸರಿ ಸರಿ. ಓಕೆ ಓಕೆ ಗುರುಜಿ. ರೈಟ್. ಥ್ಯಾಂಕ್ ಯು ಗುರುಜಿ. ಓಕೆ ಮಾ, ಥ್ಯಾಂಕ್ ಯು. ಸವಿತಾ ಅವರೇ ಮಾತಾಡಿ. ಇನ್ನು ಇಬ್ಬರು ಇದ್ದಾರೆ, ಇಬ್ಬರಿಂದ ಇದು ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಈಗ ಟೈಮ್ ಆಗ್ತಾ ಇದೆ. ಸವಿತಾ ಅವರು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅನ್ನಪೂರ್ಣ ಸೆಟ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾ. ಸರ್, ನಾನು ಸೋಮೂತ್ರ ಯೂಸ್ ಮಾಡ್ತಾ ಇದ್ದೇನೆ ಸರ್, ಚೆನ್ನಾಗಿದೆ. ನಾವು ನೆಕ್ಸ್ಟ್ ಈಗ ಇದು ಗರಿಕೆ ಹುಲ್ಲಿಂದ ತಗೋಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದೀನಿ ಸರ್. ತಗೊಳ್ಳಿ, ಒಳ್ಳೇದದು. ಅಲ್ಲ, ಇದನ್ನ ತಗೊಂತೇವೆ ಸರ್, ಅದಕ್ಕೆ ಅದನ್ನು ತಗೋಬೇಕಾ ಬೇಡವಾ ಅಂತ. ತಗೊಳ್ಳಿ ಮಾ. ಅದೇ ಅದು ತಗೊಂಡ್ರೆ ನಿಮ್ಮ ಮೂತ್ರ ಇನ್ನೂ ತುಂಬಾ ಚೆನ್ನಾಗಾಗ್ತದೆ. ಅಲ್ಲ, ಮೂತ್ರ ಚಿಕಿತ್ಸೆ ಮಾಡ್ಕೊಂತ ಇದ್ದೀನಿ ಸರ್ ನಾನು. ಹೇಳೋದು ಗರಿಕೆ ಹುಲ್ಲು, ಆ ಜ್ಯೂಸು ಅಥವಾ ನೀವೇನೇ ತಗೊಂಡ್ರು, ಕಷಾಯ ತಗೊಂಡ್ರು, ಅದರಿಂದ ನಿಮ್ಮ ಮೂತ್ರ ಇನ್ನೂ ಫಲವಂತವಾಗತ್ತೆ. ಹೌದು ಸರ್, ಅದಕ್ಕೆ ಕೇಳಿ ಸರ್. ಮತ್ತೆ ಅದು ಇದು ಅಂದ್ರೆ ಅದು ಮೊದ್ಲು ತಗೊಂಡು ಇದು ಆದ ನಂತರ ಸ್ವಲ್ಪ ಸಮಯ ಬಿಟ್ಟು ತಗೋಬೇಕು ಸರ್. ಹೌದು. ಮೂತ್ರ ಅನ್ನೋದು ತಯಾರಾಗಿ ಬರೋದು, ಅದೇನೋ ರೆಡಿಮೇಡ್ ಎಲ್ಲಿರಲ್ಲ. ಸೊ ನೀವು ಈ ಗರಿಕೆ ಹುಲ್ಲು ಜ್ಯೂಸ್ ಆಗ್ಲಿ ಕಷಾಯ ಆಗ್ಲಿ ಕುಡಿದ್ರೆ, ಸೇವನೆ ಮಾಡಿದ್ರೆ, ಅದು ಒಳಗಡೆ ಹೋಗಿ ರಕ್ತ ಒಳಗಡೆ ಅದು ಸೇರ್ಕೊಂಡು ಅದರಲ್ಲಿರುವಂತ ಅದ್ಭುತ ಅಂಶಗಳು ರಕ್ತ ಒಳಗೆ ಹೋಗ್ತದಲ್ಲ, ರಕ್ತ ಒಳಗಡೆ ಹೋದ್ಮೇಲೆ ರಕ್ತವನ್ನು ಸೋಸಿ ನಮಗೂ ಮೂತ್ರವನ್ನು ಉತ್ಪನ್ನ ಮಾಡೋದು. ಅದಕ್ಕೋಸ್ಕರ ಈ ಆಹಾರ ವಿಧಾನದಲ್ಲಿ ಯಾವುದೇ ಒಳ್ಳೆಯ ಆಹಾರ ವಿಧಾನ ಪಾಲನೆ ಮಾಡಿದ್ರೆ ಅಷ್ಟು ಪವಿತ್ರವಾದ, ಅಷ್ಟು ಫಲವಂತವಾದ, ಶಕ್ತಿವಂತವಾಗಿರತ್ತೆ ಮೂತ್ರ. ಅದೇ ನಾನು ಪಾಲನೆ ಮಾಡ್ತಾ ಇದ್ದೀನಿ ಸರ್. ಆಹಾರದಲ್ಲಿ ಯಾವುದು ಹುಳಿ, ಉಪ್ಪು, ಖಾರ, ಮಸಾಲೆ ಪದಾರ್ಥ ಜಾಸ್ತಿ ಯಾವುದು ಯೂಸ್ ಮಾಡ್ತಾ ಇಲ್ಲ ಸರ್ ನಾನು. ಸರ್, ಇನ್ನೊಂದು ಕ್ವಶನ್ ಏನಂದ್ರೆ, ನಾನು ನೆಕ್ಸ್ಟ್ ಮಂತ್ ಯೂರಿನ್ ಫಾಸ್ಟಿಂಗ್ ಬಗ್ಗೆ ಸಂದೇಶ ಕೊಡ್ತಾ ಇದ್ದೀನಿ ಸರ್. ಅದಕ್ಕೆ ಅದರಲ್ಲಿ ನೀವು ಇದು ವಿಡಿಯೋದಲ್ಲಿ ಈ ಡಯಾಬಿಟಿಸ್ ಇದ್ದರು ಅದನ್ನ ಇದು ಯೂರಿನ್ ಫಾಸ್ಟಿಂಗ್ ಮಾಡುವಾಗ ಟ್ಯಾಬ್ಲೆಟ್ ತಗೋಬೇಕೋ ಬೇಡವೋ ಅಂತ ಹೇಳಿಲ್ಲ ಸರ್. ಬರೀ ಹೃದಯದ ಬಗ್ಗೆ, ಆಮ್ಯಾಕ BP ತಗೊಳ್ಳೇಬೇಕಂತ ಹೇಳಿದಿರಿ, ಬೇರೆ ಯಾವ್ದು ತಗೋಬಾರ್ದು ಅಂತ ಹೇಳಿದಿರಿ. ಅದಕ್ಕೆ ನಾನು ಡಯಾಬಿಟಿಸ್ ಇಂದ ಒಂದು ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಇದೀನಿ ಸರ್. ಡಯಾಬಿಟಿಸ್ ಅವರು ತಗೋಬಾರ್ದಮ್ಮ, ಟ್ಯಾಬ್ಲೆಟ್ ತಗೋಬಾರ್ದು. ತಗೋಬಾರ್ದು. ಓಕೆ
ಓಕೆ ಸರ್, ಅದ ಬೇರೆ ಯಾವ್ದು ತಗೋಬಾರ್ದು. ಹಾರ್ಟ್ ಪ್ರಾಬ್ಲಮ್ ಇದ್ದರು BP ಇದ್ದರು ತಗೋಬಹುದು ಅಂತ ಹೇಳಿದಿರಿ. ಹೌದು. ಅದಕ್ಕೆ ಅದು ನಾನ್ ನೆಕ್ಸ್ಟ್ ಸಂದೇಶ ಕೊಡುವಾಗ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ಸರ್, ಅದಕ್ಕೆ ನಾ ಕೇಳಿದೆ ಸರ್. ಸರಿ ಆಯ್ತು. ಎಸ್ ಸರ್ ನಂದು ಇನ್ನೊಂದು ಪ್ರಶ್ನೆ ಅಂದ್ರೆ, ನಮ್ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಏನ್ ಇದು ಮುದ್ರೆ ಯಾವ್ದು ಮಾಡ್ಬೇಕು ಸರ್? ಗ್ಯಾಸ್ಟ್ರಿಕ್ ಇರುವಾಗ ನೋಡಿ 2-3 ಮುದ್ರೆಗಳಿದೆ. ನೀವು ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೆ ಅದು ಮಾಡಿ. ಇದು ವಾಯು ಮುದ್ರಾ. ಓಕೆ, ಹ್ಞೂ ಸರ್, ಹೀಗೆ ಹ್ಞೂ ಸರ್, ಟಚ್ ಮಾಡಿ ಕ್ಲೋಸ್ ಮಾಡೋದು, ಹೀಗೆ ಟಚ್ ಮಾಡಿ ಕ್ಲೋಸ್ ಮಾಡೋದು. ಓಕೆ, ವಾಯು ಹ್ಞೂ ಮುದ್ರೆ. ಹ್ಞೂ ಓಕೆ, ಸರ್, ಇದು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನಿಮ್ಗೆ ಉದಾಹರಣೆಗೆ ಇದು ಮಾಡಿದ್ರು ಯಾವುದು ಮೃತ ಸಂಜೀವನ ಮುದ್ರೆ, ಹಾರ್ಟ್ ಮುದ್ರೆ, ಹ್ಞೂ ಸರ್, ಅಪಾನ ವಾಯು ಹ್ಞೂ ಮುದ್ರೆ ಮಾಡಿದ್ರು ಚೆನ್ನಾಗಾಗ್ತದೆ. ಓಕೆ, ಹ್ಞೂ ಸರ್, ಹ್ಞೂ ಸರ್, ಮಾಡ್ಕೋಬಹುದು. ಇದ್ರ ಹ್ಞೂ ಸರ್, ಮಾಡಿ ನೋಡಿ. ಇಲ್ಲಾಂದ್ರೆ ಸುಮ್ಮನೆ ಅಪಾನ ಮುದ್ರೆ ಮಾಡಿದ್ರು ಅಪಾನ ವಾಯು ಚೆನ್ನಾಗಿ ಅಡ್ಜಸ್ಟ್ ಆಗಿ ನಿಮ್ಗೆ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ. ಹ್ಞೂ ಸರ್, ಹ್ಞೂ ಇದು ಸರ್, ಮಾಡ್ಕೊಳ್ಳಿ. ಹ್ಞೂ ಸರ್, ಹೆಚ್ಚು ಗ್ಯಾಸ್ಟ್ರಿಕ್ ಇದೆ ಅಂತಂದ್ಮೇಲೆ ಒಂದೊಂದ್ಸರಿ ಏನಂದ್ರೆ ಆಕುಪ್ರದರಲ್ಲಿ ಒಳ್ಳೆ ಪಾಯಿಂಟ್ಸ್ ಇದೆ. ಓಕೆ, ಹ್ಞೂ ಸರ್, ಗ್ಯಾಸ್ಟ್ರಿಕ್ ಇರೋರು. ಬಟ್ ಹ್ಞೂ ಸರ್, ಒಂದೇನಂದ್ರೆ ನಾವೇಳೋದು ಎಲ್ಲರಿಗೂ ಹೇಳೋದೇನಂದ್ರೆ, ಈಗ ಹೇಳಿರುವಂತ ಡೈಟ್ ವಿಧಾನ ನಾನು ಏನ್ ಹೇಳಿದೋ ಅದು ಹ್ಞೂ ಸರ್. ಅಲ್ಲಿ ಪಾಲನೆ ಮಾಡ್ತಾ ಹೋದ್ರೆ ಅವ್ರಿಗೆ ಯಾವುದೇ ಗ್ಯಾಸ್ಟ್ರಿಕ್ ಯಾವುದೇ ಅಸಿಡಿಟಿ ಪ್ರಾಬ್ಲಮ್ ಬರೋದಿಲ್ಲ. ಓಕೆ ಸರ್, ಹ್ಮ್. ಅದು ಹೆಚ್ಚಾಗಿ ಮಸಾಲೆ ತಗೊಳೋದ್ರಿಂದನ ಆಗ್ತದೆ ಅಂತ ಖಾರ ಕಾಣಿಸ್ತದೆ ಖಾರ ಸರ್. ಖಾರ ಉಪ್ಪು ಜಾಸ್ತಿ ಹೌದು ತಗೊಂತಾರಲ್ಲ, ಸರ್, ಅವಾಗ ಹೌದು ಗ್ಯಾಸ್ಟ್ರಿಕ್ ಸರ್, ಬರ್ತದೆ. ಮತ್ತೆ ಹೌದು ಸರ್, ಪ್ರಧಾನವಾಗಿ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಕಲ್ಮಶ ಇರುತ್ತಲ್ಲ, ಅದರಿಂದ ಹೌದು ಸರ್, ಆ ಕಲ್ಮಶದಿಂದನೂ ಸ್ವಲ್ಪ ನಮ್ಗೆ ಆಗ್ತಾ ಇರ್ತದೆ ಆ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಇದೆಲ್ಲ. ಯಾಕಂದ್ರೆ ಪ್ರತಿ ಹ್ಞೂ ಒಂದರಲ್ಲಿ ಕಲರ್ಸ್ ಸೇರಿಸಿದ್ದಾರೆ. ಮತ್ತೆ ಹ್ಞೂ ಸರ್, ಪೆಸ್ಟಿಸೈಡ್ಸ್ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳೆಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ ರೈತರು. ಹ್ಞೂ ಇದೆಲ್ಲದಿಂದ ಸರ್, ನಾವು ತಗೊಂಡ್ರು ಪ್ರತಿ ಆಹಾರ ಒಳಗಡೆ ಹೋದ್ಮೇಲೆ ಖಂಡಿತ ಅಷ್ಟೋ ಇಷ್ಟೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾನೆ ಇರ್ತದೆ. ಆದ್ರೆ ಹ್ಞೂ ಈ ತರ ನಾವು ಸಸ್ಯಾಹಾರ ಮತ್ತೆ ಎಸ್ಪೆಷಲಿ ನಾವು ಎಲ್ಲುವಂತ ಡೈಟ್ ವಿಧಾನದಲ್ಲಿ ನಿಧಾನವಾಗಿ ಹ್ಞೂ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರ್ತದೆ. ಹ್ಞೂ ಸರ್. ದಾಳಿಂಬ್ರೆ ಹಣ್ಣು ಒಳ್ಳೇದಲ್ವಾ ಸರ್? ಧ್ಯಾನ ಒಳ್ಳೇದು, ತುಂಬಾ ಒಳ್ಳೇದು. ಹ್ಞೂ ಸರ್, ಹ್ಮ್. ಓಕೆ ಸರ್. ಸರ್ ಇದು ಮುದ್ರೆ ಎಷ್ಟು ಟೈಮ್ ಮಾಡ್ಬೇಕು ಸರ್? ಒಂದು 20 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. 3 ಟೈಮ್ ಮಾಡ್ಬೇಕಾ ಸರ್? ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಸವಿತಾ ಅವರೇ ಮಾತಾಡಿ, ಕೊನೆಯ ಪ್ರಶ್ನೆ. ರೈಟ್, ಇನ್ಯಾರಿದ್ದಾರೆ ಮಾತಾಡೋರು? ಹಲೋ, ಮಾತಾಡಿ. ನಾನು ಧ್ಯಾನಕ್ಕೆ ಬಂದು ಸಾಮಾನ್ಯ 2 ವರ್ಷದ ಹತ್ರ ಆಯ್ತು. ಹ್ಮ್ ಅಂದ್ರೆ ಸ್ವಲ್ಪ ದಿವ್ಸ ಬಿಟ್ಬಿಟ್ಟಿದ್ದೆ, ಅಂದ್ರೆ ಒಂದ್ 3 ತಿಂಗಳ ನಮ್ಮ ಮಗಳು ಡೆಲಿವರಿ ಆಯ್ತು. ಹಾಗಾಗಿ ಒಂದು 3-4 ತಿಂಗಳೇ ಬಿಟ್ಟೋಯ್ತು. ಹ್ಮ್ ಹ್ಮ್ ನನಗೆ ಆಕ್ಚುಲಿ ಮಂಡಿ ನೋವು, ನಾ ಮೊದ್ಲ ನಿಮ್ಮ ಹತ್ರ ಹೇಳಿದ್ದೆ ಹ್ಮ್ ಹ್ಮ್ ಸಿಕ್ಕಾಪಟ್ಟೆ. ಕಡೆಗೆ ಆಮೇಲೆ ಈಗ 1 ವಾರದ ಹಿಂದೆ ಹ್ಮ್ ಸ್ಕ್ಯಾನಿಂಗ್ ನೋಡಿಸ್ಬೇಕು ಅಂತ ಸ್ಕ್ಯಾನಿಂಗ್ ಮಾಡಿದ್ರು. ಅವರು ಮಂಡಿ ಸ್ವಲ್ಪ ಇದಾಗಿದೆ, ಹಂಗಾಗಿ ಹ್ಮ್ 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 ಆಪರೇಷನ್ ಆಗ್ಬೇಕು ಅಂತ ಹೇಳಿದಾರೆ ಅವರು. ಅದಕ್ಕೆ ನಾ ಆಪರೇಷನ್ ಮಾಡಿಸ್ಕೊಳ್ಲಿಕ್ಕೆ ತಯಾರಿಲ್ಲ. ಇದರಿಂದ ಏನಾದ್ರು ಧ್ಯಾನ ಇದನ್ನ ಮಾಡ್ತಾ ಇದ್ದೇನೆ. ಧ್ಯಾನ ಮಾಡಿ. ಆಮೇಲೆ ಇನ್ನೂ ನಿಮ್ಗೆ ಚೆನ್ನಾಗಿ ಆಗ್ಬೇಕು ಅಂತ ಇದ್ದಿದ್ರೆ ಬ್ಯಾಕ್ ಪೇನ್ಗೆ, ಎಸ್ಪೆಷಲಿ ಬ್ಯಾಕ್ ಪೇನ್ಗೆ ಏನ್ ಮಾಡ್ಬೇಕು, ಸೊ ನೀವು ಸ್ವಲ್ಪ ಮರ್ಮ ಥೆರಪಿ ಮಾಡಿಸ್ಕೊಂಡೋದಾಗ್ಲಿ, ಅಂಥವೆಲ್ಲ ಮಾಡಿಸ್ಕೊರಿ. ಮರ್ಮ ಥೆರಪಿ ಮಾಡಿಸ್ಕೊರಿ, ಆಕುಪ್ರೆಷರು, ಈ ರೀತಿಯಲ್ಲೇ ನೀವು ಅದನ್ನು ಆ ನೋವನ್ನು ಕಡಿಮೆ ಮಾಡ್ಕೊರಿ, ಸರಿಪಡಿಸ್ಕೊರಿ. ಯಾವುದೇ ಇದಕ್ಕೂ ಯಾವ್ದು ಆಪರೇಷನ್ಗೆ ಹೋಗೋದು ಅನ್ನೋದು ಖಂಡಿತ ಅದು ಕರೆಕ್ಟ್ ಅಲ್ಲ. ಅದು ಸ್ಪಾಂಡಿಲೈಸಿಸ್ ಇತ್ತು. ನಾನು ಅಲ್ಲಿ ನಿಮ್ಮ ಇದಕ್ಕೆ ಬೆಂಗಳೂರಿಗೆ ಬಂದಿದ್ದೆ, ನಾನು ಅಲ್ಲಿ ಮಾಡಿಸ್ಕೊಂಡಿದ್ದೆ ಇದನ್ನ. ಅದು ಸ್ವಲ್ಪ ಅದು ಕುತ್ತಿಗೆ ನೋವು ಇಲ್ಲ ನನಗೆ, ಹಾಗಾಗಿ ಈಗ ಎಸ್, ಅದೇ ತರನೇ ನೀವು ಮಾಡ್ಕೋಬೇಕು. ಯಾವುದೇ ಅನಾವಶ್ಯಕವಾಗಿ ಇದಕ್ಕೆ ಹೋಗ್ಬಾರ್ದು ಅಷ್ಟೇ. ಅಲ್ಲ, ಮಂಡಿ ನೋವಿಗೆ ನಾವು ಯಾವ್ದಾದ್ರು ಬೇರೆ ಯಾವ್ದಾದ್ರು ಇದು ಮಂಡಿ ನೋವು ಅಂದ್ರೆ ನಿಮ್ಮ ಇದು ಯಾವುದು ನೀ ಪೇನ್ ಅಲ್ವಾ? ಹೌದು ಹೌದು, ನೀ ಪೇನ್. ಎರಡು ಮಂಡಿಗಳ ನೋವಿದೆಯಾ? ಹೌದು, 2 ಮಂಡಿ ನೋವು. ಓಕೆ, ರೈಟ್. ಅದೇ ಸಂಧಿ ಮುದ್ರಾ ಅಂತ ನಿಮ್ಗೆ ಗೊತ್ತಿದೆಯಾ? ಸಂಧಿ ಮುದ್ರಾ ಹೀಗೆ ನಿರಂತರ ಮಾಡ್ಕೋತಾ ಹೋಗಿ ಈ ರೀತಿಯಲ್ಲಿ. ಇದು ಎಡಗೈಯಲ್ಲಿ ಆಕಾಶ ಮುದ್ರಾ, ಬಲಗೈಯಲ್ಲಿ ಪೃಥ್ವಿ ಮುದ್ರಾ. ಇದು ಸಂಧಿ ಮುದ್ರಾ ಅಂತ ಹೇಳ್ತೀವಿ. ಸಂಧಿವಾತಕ್ಕೆ ಅಂದ್ರೆ ಈಗ ಉದಾಹರಣೆಗೆ ನಿಮ್ಮ 2 ಮಂಡಿಗಳ ನೋವು, ಆ ರೀತಿಯಲ್ಲಿ ಎಲ್ಲೇ ಸಂಧಿಗಳು, ಎಲ್ಲೇ ಜಾಯಿಂಟ್ಸ್
ಪೇನ್ ಆದರೆ ಅದರಲ್ಲಿ ಇದು ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಅಲ್ಲಿ ಆ ಒಳಗಡೆ ಆ ಯಾವ್ದು ಲಿಕ್ವಿಡ್ ಇದೆಯೋ ಅದು ಸ್ವಲ್ಪ ಇಂಪ್ರೂವ್ ಆಗ್ತಾ ಬರ್ತದೆ ಇದು ಮಾಡ್ತಾ ಹೋದ್ರೆ. ಎಷ್ಟ್ ಟೈಮ್ ಮಾಡ್ಬೇಕು ಇದು? 3 ಟೈಮ್? 3 ಟೈಮ್, 20 ನಿಮಿಷ 20 ನಿಮಿಷ 20 ನಿಮಿಷ, ಮಧ್ಯಾಹ್ನ, ಸಾಯಂಕಾಲ, ಬೆಳಗ್ಗೆ. ಆಯ್ತಾ? ಇದು ಮಾಡಿದ ಮೇಲೆ ಪ್ರಾಣಮುದ್ರ ಒಂದು 5 ನಿಮಿಷ ಮಾಡಿ. ಇಷ್ಟು ಮಾಡಿ ಸಾಕು. ಆಯ್ತಾ? ಮತ್ತೆ ನನಗೆ ಈ ಕೈ ಬೆರಳಿರ್ತದಿಲ್ಲ, ಅಂದ್ರೆ ತಂದು ಅದಕ್ಕೆ ಎಲ್ಲ ಒಂಥರ ಈ ರಫ್ ಆಗ್ಬಿಟ್ಟಿತ್ತು. ನಾ ಡಾಕ್ಟರ್ ತೋರಿಸ್ತೇನೆ, ಅದಕ್ಕೆ ಏನೋ ಔಷಧ ಬೇಡ, ಹಾಗೆ ಹೋಗ್ತದೆ ಅಂದ್ಬಿಟ್ರು ಅವ್ರು. ಅಂದ್ರೆ ಅವಕ್ಕೆ ಔಷಧ ಇಲ್ಲ ಕಾಣ್ತದೆ. ಅಂದ್ರೆ ರಫ್ ಅಂದ್ರೆ ಈ ಬೆರಳಿರ್ತದಿಲ್ಲ, ಬೆರಳಿನ ಬುಡ ಹಿಮ್ಮಡಿ ಹಿಂಭಾಗ ಪೂರ್ತಿ ರಫ್ ಆಗಿತ್ತು. ನಾನು ಅದನ್ನ ಏನಾರು ಆಗ್ಲಿ ಅಂತ ಔಷಧ ಬಿಟ್ಟೆ, ಧ್ಯಾನ ಮಾಡಿದೆ. ನನಗ್ ಧ್ಯಾನದಿಂದಾನೇ ಪೂರ್ತಿ ಕ್ಯೂರ್ ಆಗೋಯ್ತು. ನಾನು ಬಹಳ ಆಶ್ಚರ್ಯ ಆಗಿದೆ ಇದೊಂದು ಮಾತ್ರ. ಮತ್ತೆ ಅಂಥದ್ದೆಲ್ಲ ನೀವು ಅನ್ಸ್ಕೋಬೇಕು, ಎಲ್ಲರಿಗೂ ಹೇಳ್ಬೇಕು. ನೋಡಿ, ಮಿಕ್ಕಿದವರೆಲ್ಲ ಕೇಳಿಸ್ಕೊಂತಾ ಇದ್ದಾರೆ ನೀವು ಹೇಳೋದು, ಅಲ್ವಾ? ಸೊ ನೀವು ತೋರಿಸಿದ್ರೆ ಇನ್ನೂ ಚೆನ್ನಾಗಿತ್ತು ಅವ್ರಿಗೆ. ನೀವು ಆ ವಿಡಿಯೋ ತೋರಿಸಿದ್ರೆ, ನಿಮ್ ವಿಡಿಯೋ ಕಾಣಿಸ್ತಾ ಇಲ್ವಲ್ಲ? ವಿಡಿಯೋ ನೆಕ್ಸ್ಟ್ ಅಡಿಗೆ ತೋರಿಸಿ. ಮನೇಲಿ ಇದ್ದೀನಿ ಸರ್, ಅಡಿಗೆ ಮನೇಲಿ ಇದ್ದೀನಿ. ಆಯ್ತಾಯ್ತು, ನೆಕ್ಸ್ಟ್ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಏನಾಗಿದೆ. ಆಗ್ಲೇ ತೋರಿಸ್ತೀನಿ. ತೋರಿಸ್ತೀನಿ. ಧ್ಯಾನದಿಂದ ಏನಾಗಿದೆ ಅವ್ರಿಗೆಲ್ಲ ಹೇಳಿ. ಓಕೆ, ನಮಸ್ಕಾರ ಸರ್. ಆಯ್ತಮ್ಮ, ರೈಟ್. ಆ ಮುದ್ರ ಸ್ಟಾರ್ಟ್ ಮಾಡಿ. ಓಕೆ ಸರಿ. ರಾಜು ಅವ್ರು ಹೇಳಿ. ಜೂಮ್ ಕ್ಲಾಸ್ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮಜ್ಞಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ನಾನು ಧ್ಯಾನಕ್ಕೆ ಬಂದು 14 ತಿಂಗಳಾಯಿತು. ಒಂದು ದಿವಸ ಸಹಿತ ನಾ ಧ್ಯಾನ ಬಿಟ್ಟಿದ್ದಿಲ್ಲ. ಸ್ವಾಧ್ಯಾಯ ಡೈಲಿ ಒಂದು 10 ನಿಮಿಷ, ಒಟ್ಟ ಟೈಮ್ ಇರಲಿ ಆದ್ರೂ 10 ನಿಮಿಷ ಆದ್ರೂ ಸ್ವಾಧ್ಯಾಯ ಮಾಡುತ್ತೇನೆ ಡೈಲಿ ಗುರುಜಿಯವರ. ಆಮೇಲೆ ಸಜ್ಜನ ಸಂಗತಿಯಲ್ಲಿ ಡೈಲಿ ಭಾಗವಹಿಸಿಕೊಳ್ತಿದ್ದೇನೆ. ಆದ್ರೆ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಿನ್ನೆಯನ್ನ ಒಂದು ಡೈಟ್ ಚಾರ್ಟ್ ಅನ್ನು ಹೇಳಿದಾರೆ ಮೇಡಮ್ ಅವರು. ನಿನ್ನಿಂದ ನಾನು ಚಾಲೂ ಮಾಡಿದ್ದೀನಿ. ಬೆಳಗ್ಗೆ ಗರಿಕೆ ಹುಲ್ಲ ಜ್ಯೂಸನ್ನು ಕುಡಿದಿದ್ದೆ. ಆಮೇಲೆ ನಮ್ ಬೆಳಗ್ಗೆ ಊಟ ಮಾಡ್ತೀನಿ ಗುರುಜಿ ಅವರ ಹರಿಯಾಗ ಒಂದು ಗ್ರೀನ್ ಪ್ಲೇಟ್ ತೊಗೊಂಡಿದ್ದೆ, ನಂತರ ಊಟ ಮಾಡಿದ್ದೀರಿ. ಮಧ್ಯಾಹ್ನ ಕೇವಲ ಫ್ರೂಟ್ ತೊಗೊಂಡಿದ್ದೀರಿ. ರಾತ್ರಿ ಮತ್ತೆ 7 ಗಂಟೆಗೆ ಊಟ ಮಾಡಿದ್ದೀರಿ. ನಿನ್ನೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಗುರುಜಿಯವ್ರೆ. ಇಷ್ಟು ಹೇಳಕ್ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನೀವು ಅಂದ್ರೆ ಸ್ವಲ್ಪ ಅದರಲ್ಲೇ ಉಲ್ಟಾ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಅನ್ನಗಳು, ಬೆಳಗ್ಗೆ 9 ರಿಂದ 12 ಹೊರಗಡೆ ಎಷ್ಟು ಹೊಟ್ಟೆ ತುಂಬ ಎಷ್ಟು ಅನ್ನಗಳು ತಿನ್ನಕ್ಕಾಗತ್ತೋ 4 ಅನ್ನಗಳು ಅಷ್ಟು ತಿನ್ಬೇಕು. ನಿಮ್ಮ ವೆಯ್ಟ್ಗೆ 10 ಪಟ್ಟು. ಅದು ಮೊದಲನೇ ಸ್ಟೆಪ್ 1. ಅದು ಆ ಡೈಟ್ ಅಲ್ಲಿ ಸ್ಟೆಪ್ 1 ಅದು. ಆಯ್ತಾ? ಮತ್ತೆ ಮೂತ್ರ ಚಿಕಿತ್ಸೆ, ಗರಿಕೆ ಹುಲ್ಲು, ಅದೇನೇನು ಮಾಡ್ತೀರೋ ಅದು ಬೆಳಗ್ಗೆ ಮಾಡ್ಕೊಳ್ಳಿ. ಬಟ್ ಆದ್ರೆ 12 ಒಳಗಡೆ ನಾವ್ ಹೇಳ್ತಾರಂಥದ್ದು ಈ ಯಾವುದು ಹಣ್ಣುಗಳ ಆಹಾರ, ಬರೀ ಹಣ್ಣುಗಳು, ಫ್ರೂಟ್ಸ್, ಓನ್ಲಿ ಫ್ರೂಟ್ಸ್. ಆಯ್ತಾ? ಅದು 4 ವಿಧಗಳ ಫ್ರೂಟ್ಸ್. ಅದು ನಿಮ್ಮ ವೆಯ್ಟ್ಗೆ 10 ಪಟ್ಟು ಅಷ್ಟು ಕ್ವಾಂಟಿಟಿ ನೀವು ತಿನ್ಬೇಕು. ಅದು ನಿಮ್ಮ ತಿಂಡಿ ಆಯ್ತು. ಮಧ್ಯಾಹ್ನ ಲಂಚು ಅಂದ್ರೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಸಿಮಿಲರ್, ಸೇಮ್ ಟೈಪ್. ಅದು ಯಾವ ರೀತಿಯಲ್ಲಿ? ಪ್ರಧಾನವಾಗಿ ಒಂದು ಹಸಿ ಆಹಾರ, ಹಸಿ ಪ್ಲೇಟ್, ಗ್ರೀನ್ ಪ್ಲೇಟ್ ಅಲ್ಲಿ ನಿಮ್ಮ ವೆಯ್ಟ್ ಎಷ್ಟಿದೆಯೋ ಅಷ್ಟುಗೆ 4 ವಿಧಗಳ ತರಕಾರಿಗಳು. ಅದು ಕಾಲೋಚಿತ, ಮತ್ತೆ ಸೀಸನಲ್ ಅಂಡ್ ರೀಸನಲ್. ಸ್ಥಳೀಯ, ಕಾಲೋಚಿತ ಸ್ಥಳೀಯ ಅಂತ ಇದು ತರಕಾರಿಗಳು ತಗೊಂಡು ನಿಮ್ಮ ವೆಯ್ಟ್ಗೂ ನಿಮ್ಮ ವೆಯ್ಟ್ಗೂ 5 ಪಟ್ಟು. ಆಯ್ತಾ? ಫಸ್ಟ್ ಫ್ರೂಟ್ಸ್ 10 ಪಟ್ಟು, ಇದು 5 ಪಟ್ಟು. ಉದಾಹರಣೆಗೆ 60 kg ಅಂದ್ರೆ 60 kg ಇಂಟು 5 ಪಟ್ಟು ಅಂದ್ರೆ 300 ಗ್ರಾಮು ಹಸಿ ತರಕಾರಿಗಳು ತಿಂದು, ತದನಂತರ ನಿಮ್ಮ ಬಯಸಿರೋ ಆಹಾರ ತಿನ್ನಿ. ಅದು ಮಧ್ಯಾಹ್ನ ಹಾಗೆ, ರಾತ್ರಿ ಹಾಗೆ. ಅದು ನಾರ್ಮಲ್ ಆರೋಗ್ಯವಂತರು ಎಲ್ಲರಿಗೂ ಅದೇ. ಆದ್ರೆ ಸ್ವಲ್ಪ ಜನ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ನೈಟ್ ಏನ್ ಹೇಳ್ತೀವಿ, ಕ್ಯಾನ್ಸರ್ ಅವ್ರಿಗೆ ಸ್ಟ್ರಿಕ್ಟ್ ಆಗಿ 6 ರಿಂದ 7 ಗಂಟೆಗೆ ಮುಗಿಸ್ಬೇಕು. ಹಸಿ ಆಹಾರ ಮಾತ್ರ ತಿನ್ಬೇಕು. ನೈಟ್ ಯಾವುದೇ ಬಯಸಿರೋ ಆಹಾರ ತಿನ್ನಬಾರ್ದು ಅಂತ ಹೇಳ್ತೀವಿ. ಅದು ಇನ್ನೊಂದು ಸ್ವಲ್ಪ ಆ ಡೈಟ್ ಅಲ್ಲಿ ಚೇಂಜಸ್ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ ಕೇವಲ ಅಂದ್ರೆ ಹಣ್ಣುಗಳು ಅಷ್ಟೇ ತೆಗೆದುಕೊಳ್ಬೇಕು. ಹೌದು. ಗ್ರೀನ್ ಪ್ಲೇಟ್ಸ್ ಬೇಡನ್ರಿ? ಗ್ರೀನ್ ಪ್ಲೇಟ್ ಎಲ್ಲ ಮಧ್ಯಾಹ್ನ, ರಾತ್ರಿ. ಓಕೆ ಗುರುಜಿ. ಗ್ರೀನ್ ಪ್ಲೇಟ್ ತಿಂದು ಆಮೇಲೆ ಬಯಸಿರೋ ಆಹಾರ ತಿನ್ನೋದು. ಓಕೆ ಗುರುಜಿ, ಥ್ಯಾಂಕ್ ಯು ವೆರಿ ಮಚ್ ಗುರುಜಿ, ಥ್ಯಾಂಕ್ ಯು. ರೈಟ್. ಆ ವಿಡಿಯೋ ಮತ್ತೊಂದು ಸರ್ ನೋಡಿ. ಓಕೆ. ರೈಟ್. ಇನ್ಯಾರು ಮಾತಾಡ್ತೀರಾ? ರೈಟ್. ಓಕೆ, ಸನಗೌಡ್ರೆ ಇದ್ದೀರಾ?
ಹಾ ಗುರುಜಿ, ಕ್ಲಾಸಿಗೆ ವರ್ಕ್ ಬಂದಿದ್ರು, ಹೊಲದಲ್ಲಿ ಬಂದಿದ್ದು ನಾನು ಕೆಲ್ಸಕ್ಕೆ ಕೇಳ್ತಾ ಆಯ್ತು, ಇದ್ದೆ. ಕಾರ್ಯಕ್ರಮ ಸಂಪನ್ನಗೊಳಿಸೋಣ, ಸಮಯ ಆಗ್ತಾ ಇದೆ. ಆಯ್ತು. ಎಸ್, ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಬೆಳಗಿಂದ ಇಷ್ಟೊತ್ತನ ಇವತ್ತು ಶನಿವಾರದ ಕಾರ್ಯಕ್ರಮಕ್ಕೆ, ವಿಶೇಷ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಷ್ಟೊತ್ತನ ತಮ್ಮ ಅನುಭವ ಮತ್ತು ಜ್ಞಾನದ ಅನುಭವವನ್ನು ಹಂಚಿಕೊಂಡಿದ್ದೀರಾ. ತಮ್ಮೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಅದಕ್ಕಂತೂ ಇನ್ನೊಂದು ವಿಶೇಷವಾಗಿ ಇವತ್ತು ಮತ್ತು ನಾಳೆ ನಡೀತಕ್ಕಂಥ ಕಾರ್ಯಾಗಾರಕ್ಕೆ, ಅಕ್ಯುಪ್ರೆಷರ್ ಕಾರ್ಯಾಗಾರಕ್ಕೆ ಯಾರೆಲ್ಲ ಬರ್ತಾ ಇದ್ದೀರಾ, ಬರೋರಿದ್ರೆ, ಇನ್ನು ಬೆಂಗಳೂರಿಗರಿದ್ರೆ ಇನ್ನೂ ಬರ್ಲಿಕ್ಕೆ ಟೈಮ್ ಇದೆ, ಬಂದು ಭಾಗವಹಿಸಿ ಈ ಒಂದು ಫೌಂಡೇಶನ್ ಕೊಡ್ತಕ್ಕಂಥ ಜ್ಞಾನವನ್ನ ತಾವೆಲ್ಲರೂ ಬಳಕೆ ಮಾಡಿ ಉಪಯೋಗ ತಗೊಳ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳು. ಥ್ಯಾಂಕ್ ಯು. ಎಲ್ಲರೂ ಧನ್ಯವಾದಗಳು. ನಮಸ್ತೆ.